ಸಂತೋಷದ ಕುಟುಂಬ ಈ ಕಾರ್ಯಕ್ರಮಕ್ಕಾಗಿ ನಾವು ಬಂದಿದ್ದೇವೆ. ಅನೇಕ ಸಮಯಗಳಿಂದ ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಿ. ಖಂಡಿತವಾಗಿ ಇದರ ಮೂಲಕ ನಿಮಗೆ ಕೂಡ ಉತ್ತೇಜನ ಅಥವಾ ಆಶೀರ್ವಾದ ಆಗಿರಬೇಕನ್ನು ನಂಬ್ತೇವೆ. ಪ್ರಿಯರೇ, ನಾವು ಶಿವಮೊಗ್ಗ ಪಟ್ಟಣದ ಗಾಜನೂರು ಎಂಬ ಸ್ಥಳದಲ್ಲಿ, ಇಂದಿರಾನಗರ ಈ ಸ್ಥಳದಲ್ಲಿ ನಾವಿದ್ದೇವೆ. ಇಲ್ಲಿ ಸೇವೆ ಮಾಡಿದ ಪಾಸ್ಟರ್ ಸಿದ್ದೇಶ್ ಅವರ ಸಭೆಯಲ್ಲಿ ನಾವಿದ್ದೇವೆ. ಪ್ರಿಯರೇ, ಇವತ್ತು ಅವರ ಕುಟುಂಬದ ಸಾಕ್ಷಿಯನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೇವೆ. ಅವರ ಸಾಕ್ಷಿ ಅವರ ಬಾಯಿಂದಲೇ ನಾವು ಕೇಳುವ ಹಾಗೂ ಅವರನ್ನು ಈ ಕಾರ್ಯಕ್ರಮಕ್ಕೆ ಆಶ್ಚರ್ಯ ಟಿವಿ ಹಾಗೂ ನಮ್ಮ ವೀಕ್ಷಕರ ಪರವಾಗಿ ನಾನು ಸ್ವಾಗತ ಮಾಡ್ತೀನಿ. ಪಾಸ್ಟರ್, ಈಗ ಸಂತೋಷ ಕುಟುಂಬ ಕಾರ್ಯಕ್ರಮಕ್ಕೆ ನೀವು ಕುಟುಂಬವಾಗಿ ನಾನು ಸ್ವಾಗತ ಮಾಡ್ತಿದ್ದೇನೆ. ಪಾಸ್ಟರ್, ಈ ಸಂತೋಷ ಕುಟುಂಬ ನಿಜವಾಗಿ ನಮ್ಮ ಮಧ್ಯದಲ್ಲಿ ನಮಗೆ ತುಂಬ ಸಂತೋಷವಾಗಿದೆ. ಯಾಕಂದರೆ ಇದರ ಮೂಲಕ ಅನೇಕ ಜನರಿಗೆ ಕ್ರಿಸ್ತನಲ್ಲಿ ಬಂದ ನಂತರ ಮತ್ತು ಕ್ರಿಸ್ತನಲ್ಲಿ ಕಂಡುಕೊಂಡ ಹಿಂದೆ ಹೇಗೆ ಅವರ ಜೀವಿತ ಇರ್ತದೆ ಅಂತ ಈ ಸಾಕ್ಷಿ ಅನೇಕ ಜನರಿಗೆ ಹೋಗುವಂಥದ್ದಾಗಿದೆ. ಈ ಸಾಕ್ಷಿ ಅನೇಕ ಜನರು ಕೇಳ್ತಾ ಇದ್ದಾರೆ. ಅನೇಕ ಜನರು ಇದರ ಮೂಲಕ ಸಂಧಿಸಲ್ಪಟ್ಟಿದ್ದಾರೆ. ಅವರ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು, ಇಂಥ ಸಮಸ್ಯೆಗಳಂತ ಸಮಾಜದಲ್ಲಿ ಅವರು ಕೆಲವರು ನಮಗೆ ಫೋನ್ ಮಾಡಿ ಕೇಳ್ತಾರೆ, ಹೇಗೆ ಇದು ಸಾಧ್ಯ ಅಂತ. ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ಕ್ರಿಸ್ತನಿಗೆಲ್ಲವೂ ಸಾಧ್ಯ. ಪಾಸ್ಟರ್, ನೀವು ಸ್ವಂತ ಊರು ಯಾವುದು ಪಾಸ್ಟರ್? ಸ್ವಂತ ನಮ್ಮದು ಇಲ್ಲೇ ಗಾಜನೂರಲ್ಲಿ ಇಂದ್ರನಾರ ಗ್ರಾಮದಲ್ಲಿ ನಾವು ಹುಟ್ಟಿ ಬೆಳೆದದ್ದು. ಸ್ವಂತ ತಂದೆಗಳೆಲ್ಲ ವಾಸ ಮಾಡಿ ಅವರು ಜೀವನ ಮಾಡಿದ್ದೆಲ್ಲ ರಾಣೆಬೆನ್ನೂರು, ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಮುಳ್ಳಾಪುರ ಅಂತೇಳಿ ಅಲ್ಲಿ ಜೀವನ ಮಾಡಿದ್ದು. ನಾವೆಲ್ಲ ಎಷ್ಟು ಜನ ಮಕ್ಕಳು ನೀವು? ನಾವು 5 ಜನ ಮಕ್ಕಳು. ನಿಮ್ಮ ಕುಟುಂಬದ ಹಿನ್ನೆಲೆ? 5 ಜನ ಮಕ್ಕಳು. ಅಣ್ಣ ಒಬ್ಬರು ಇದ್ದಾರೆ, ತಮ್ಮ ಒಬ್ಬರು ಇದ್ದಾರೆ, ಅಕ್ಕಂದ್ರೆ ಒಬ್ಬರು ಇದ್ದಾರೆ. ನಾವು ಮಿಡ್ಲಾಗಿ 3 ಜನ ಗಂಡು ಮಕ್ಕಳಲ್ಲಿ ನಾವು ಮಿಡ್ಲಾಗಿ ಇದ್ದೀವಿ. 2ನೇವ್ರು ನಾವು. ಅಕ್ಕಂದ್ರೆ ಇಬ್ಬರು ಕೂಡ ಇದ್ದಾರೆ. ಫಸ್ಟ್ ತಮ್ಮ ವಿದ್ಯಾಭ್ಯಾಸ ಎಲ್ಲ? ನಮ್ಮ ವಿದ್ಯಾಭ್ಯಾಸ ಎಲ್ಲ ಮೆಕ್ಯಾನಿಕಲ್ ಡಿಪ್ಲೊಮಾ ಆಯ್ತು ನಮ್ಮದು ಉಡುಪಿಯಲ್ಲಿ. ಇಲ್ಲಿ PUC ತನಕ ನಾವಿಲ್ಲೇ ಶಿವಮೊಗ್ಗದಲ್ಲಿ ಮಾಡಿದ್ವಿ. ಈ ಕುಂದಾಪುರದಲ್ಲಿ ನಾವು ಓದಿದ್ವಿ. ಸಿಸ್ಟರ್, ತಮ್ಮ ಹೆಸರು ಹೇಳ್ಬೋದಾ? ಡೆಬೋರಾ ಮಾಧುರಿ ಅಂತ. ಡೆಬೋರಾ ಮಾಧುರಿ. ನೀವು ಯಾವ ಊರಿನವರು? ನಮ್ಮದು ನಮ್ಮ ತಂದೆ ತಾಯಿಯವರು ಶಿಕಾರಿಪುರದಿಂದ ಬಂದವರು. ಶಿಕಾರಿಪುರ. ಅವರು ಸ್ವಲ್ಪ ತೊಂದರೆ ಆಗ್ಬಿಟ್ಟು ಎಲ್ಲ ಆಸ್ತಿ ಎಲ್ಲ ಮಾರ್ಕೊಂಡು ಶಿವಮೊಗ್ಗದಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ಎಷ್ಟು ವರ್ಷದ ಹಿಂದೆ? ಇವಾಗ ಒಂದು 25 ವರ್ಷದಿಂದ. 25 ವರ್ಷದ ಹಿಂದೆ. ಸಿಸ್ಟರ್, ನೀವು ಇಷ್ಟು ಜನ ಮಕ್ಕಳು? ನಾವು 3 ಜನ. ನಾವೊಬ್ಬ ಅಣ್ಣ ಇದ್ದಾನೆ, ಒಬ್ಬ ತಮ್ಮ ಇದ್ದಾನೆ, ನಾನು ಒಬ್ಬಳು. ನಿಮ್ಮ ಕುಟುಂಬದ ಹಿನ್ನೆಲೆ ಸ್ವಲ್ಪ ಹೇಳ್ಬೋದಾ? ಕುಟುಂಬದ ಹಿನ್ನೆಲೆ ಅಂದರೆ ನಾವು ಬಂದು ಹಿಂದೂ ಕುರುಬ ಒಂದು ಕ್ಯಾಸ್ಟಲ್ಲಿ ಬಂದವರು. ಕುರುಬ ಜನಾಂಗದಲ್ಲಿ ಬಂದವರು. ಇವಾಗ ಯೇಸು ಕ್ರಿಸ್ತನಲ್ಲಿ ಬಂದಿದ್ದೇವೆ. ಪಾಸ್ಟರ್, ನೀವು ಎಷ್ಟು ವರ್ಷದಿಂದ ಸೇವೆ ಮಾಡ್ತಿದ್ರಿ ಪಾಸ್ಟರ್? ನಾವು ಇವಾಗ 7 ವರ್ಷಗಳಿಂದ ಪೂರ್ಣಾವಧಿ ಸೇವೆಯಲ್ಲಿದ್ದೀವಿ. 7 ವರ್ಷಗಳ ಸೇವೆಯಲ್ಲಿ. ಪಾಸ್ಟರ್, ನೀವು ಸೇವೆಗೆ ಬರುವುದಕ್ಕಿಂತ ಮುಂಚೆ ಹಿಂದೆನೇ ನಿಮಗೆ ಮದುವೆ ಆಗಿತ್ತಾ, ಸೇವೆ ಬಂದ ನಂತರ ಮದುವೆ ಆಗಿತ್ತಾ? ಸೇವೆ ಬರೋಕ್ಕಿಂತ ಮುಂಚೆನೇ ನಮಗೆ ಮದುವೆ ಆಗಿತ್ತು. ಅದೇ ಸಾಕ್ಷಿ ಜೀವಿತನೇ ನನಗೆ. ಎಷ್ಟು ವರ್ಷ ಆಯಿತು ನೀವು ಈಗ ಮದುವೆ ಆಗಿ? ಎಷ್ಟು ವರ್ಷ ಆಯಿತು? ಮದುವೆ ಆಗಿ ನನಗೆ ಇವಾಗ 10 ವರ್ಷ ಆಯಿತು. 10 ವರ್ಷ 2007ರಲ್ಲಿ ಆಗಿತ್ತು. ಸೇವೆಗೆ ಬಂದು ಇವಾಗ ಸೇವೆಗೆ ಬಂದು 7 ವರ್ಷ ಆಯಿತು. 7 ವರ್ಷ ಆಯಿತು. ಅಂದರೆ ನೀವು ಸೇವೆಗೆ ಬಂದರೆ ಕ್ರಿಸ್ತನನ್ನು ಕಂಡುಕೊಳ್ಳೋದಕ್ಕೆ ಮುಂಚೆನೇ ನೀವು ಮದುವೆ ಆಗಿದ್ದು. ಪಾಸ್ಟರ್, ನಿಮ್ಮ ಮದುವೆ ಬಗ್ಗೆ ಸ್ವಲ್ಪ ಸಾಕ್ಷಿ ಹೇಳ್ಬೋದಾ? ಅಂದರೆ ಹೇಗೆ ನಿಮ್ಮದು ಮದುವೆ ಆಗಿತ್ತು? ಮದುವೆ ಅಂತ ಹೇಳಿದ್ರೆ ನಾನು ಡ್ಯೂಟಿ ಜಾಬ್ ಮಾಡ್ಕೊಳ್ತೇನೆ. ನಾನು ಬೆಂಗಳೂರಲ್ಲಿ ಇದ್ದೆ. ನಾನು ಅಪ್ಪ ಅಮ್ಮ ಎಲ್ಲ ಇಲ್ಲೇ ಇದ್ದರು. ಅಣ್ಣನೂ ಕೂಡ ಇಲ್ಲೇ ಇಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಅಣ್ಣನಿಗೆ ಇನ್ನೂ ಜಾಬ್ ಆಗಿರಲಿಲ್ಲ. ಇನ್ನು ತಮ್ಮನೂ ಕೂಡ ಎಜುಕೇಷನ್ ಮಾಡ್ತಾಯಿದ್ರು. ಇವಾಗ ಮನೆ ಜವಾಬ್ದಾರಿ ಎಲ್ಲ ನನಗೆ ಬೈತು. ಅಪ್ಪಾಜಿ ಕೂಡ, ನಮ್ಮ ಅಪ್ಪಾಜಿಗೆ ಕ್ಯಾನ್ಸರ್ ಕಾಯಿಲೆ ಇರೋದ್ರಿಂದ ಅವರಿಗೆ ಊಟದ ಹೋಗ್ಲಿಕ್ಕೆ ಸಮಸ್ಯೆಯಿಂದ ಅವರು ತುಂಬ ಅನಾರೋಗ್ಯದಲ್ಲಿದ್ದರು. ಡಾಕ್ಟ್ರು ಕೂಡ ಅವರು ಇನ್ನೊಂದು 2-3 ತಿಂಗಳು ಬದುಕ್ತಾರೆ ಅಂತೇಳಿ ಹೇಳಿದಾಗ ಅದೇ ಸಂದರ್ಭದಲ್ಲಿ ಮದುವೆಗೆ ನನ್ನ ಜೀವಿತದಲ್ಲಿ ಇರಬೇಕಾದ್ರೆ ಯಾರು ಒಬ್ಬರನ್ನ ನನ್ನ ಗಂಡು ಮಕ್ಕಳು ಮದುವೆ ನೋಡಬೇಕು ಅಂತೇಳಿ ಅವ್ರು ಆಸೆ ಪಟ್ಟರು. ಹಾಗೆ ಅಕ್ಕಂದ್ರೆಲ್ಲ ಮದುವೆ ಆಗಿತ್ತು, ಅವ್ರು ಸೆಟ್ಲ್ ಆಗಿದ್ದರು. ಅಣ್ಣನಿಗೆ ಸೆಟ್ಲ್ ಆಗಿರೋದ್ರಿಂದ ಅಣ್ಣ ನನ್ನ ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ವಾದ ಮಾಡಿದಾಗ, ನಾನು ಜಾಬಲ್ಲಿರೋದ್ರಿಂದ ನಮ್ಮ ತಂದೆ ನಮ್ಮ ಮೇಲೆ ತುಂಬ ಪ್ರೀತಿ ಇರೋದ್ರಿಂದ ನೀವು ಮದುವೆ ಆಗಬೇಕಪ್ಪ ಅಂತ ಹೇಳಿದ್ರು. ಆವಾಗ ನನಗೂ ಕೂಡ ಅಲ್ಲಿ ನನಗೆ ಒಂಟಿಯಾಗಿ ಇದ್ದು ನಮಗೆ ಅಡುಗೆ ಮಾಡ್ಕೊಂಡು ನಾನು ಕೂಡ ಕೆಲಸಕ್ಕೆ ಹೋಗ್ಲಿಕ್ಕೆ ತುಂಬ ತೊಂದರೆ ಆಗ್ತಾ ಇದ್ದರಿಂದ ನಾನು ಕೂಡ ಮದುವೆಗೆ ಒಪ್ಕೊಂಡ್ವಿ.
ಹಾಗೆ ನನ್ನ ಉದ್ದೇಶಗಳು ಏನಿತ್ತು ಅಂತ ಹೇಳಿದ್ರೆ ನಾನು ಯಾವುದೇ ವರದಕ್ಷಿಣೆ ತಗೊಂಡಾಗಲಿ ಯಾವುದೇ ಈ ರೀತಿಯ ಉದ್ದೇಶಗಳು ಇರಲಿಲ್ಲ. ಯಾಕೆಂದರೆ ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಊರಲ್ಲಿ ಇದ್ದಾಗ ಒಂದು 5th ಇದ್ದಾಗ ಒಂದು ನನ್ನ ಕ್ರಿಸ್ತನ ಬಗ್ಗೆ ನಾನು ಸುವಾರ್ತೆ ತಲುಪಲ್ಪಡ್ತೀನಿ ಒಂದು ವಿಡಿಯೋ ನೋಡೋದ್ರ ಮೂಲಕವಾಗಿ. ಹೇಗೆ ವಿಡಿಯೋ ನೋಡಿದ್ರ ಮೂಲಕ? ವಿಡಿಯೋದ ಮೂಲಕವಾಗಿ ನಮ್ಮ ಊರಲ್ಲಿ ಒಂದು 5th ಕ್ಲಾಸ್ ಇದ್ದಲ್ಲಿ ಚಿಕ್ಕ ವಯಸ್ಸು ನಮಗೆ. ಆ ಟೈಮಲ್ಲಿ ನಮ್ಮ ಊರಲ್ಲಿ ಸಿನಿಮಾನೇ ನಮಗೆ ವಾರಕ್ಕೊಂದು ಸಿನಿಮಾ ನೋಡ್ತಿದ್ವಿ ಅಷ್ಟೇ. ಆದರೆ ಯಾವುದೋ ಹಳ್ಳಿಗಾಡಲ್ಲಿ ಯಾವುದೇ ರೀತಿಯಾದ ಒಂದು ಅಲ್ಲಿ ಸಂದರ್ಭಗಳು ಇರಲಿಲ್ಲ. ಯಾವುದೇ ರೀತಿಯ ಯಾವುದೋ ಒಂದು DD ಒಂದೇ ಒಂದು TV ಇತ್ತು, ಅದು DD ಮಾತ್ರ, ಅದು ಭಾನುವಾರ ಸಿನಿಮಾ ನೋಡುವಂಥ ರೀತಿ ಅಂತ. ಆ ಟೈಮಲ್ಲಿ ದೊಡ್ಡ ಪರದೆ ಮೇಲೆ ಗೋಡೆ ಮೇಲೆ ನಮಗೆ ಬಿಟ್ಟು ಕ್ರಿಸ್ತನ ಬಗ್ಗೆ ಫಿಲ್ಮ್ ತೋರಿಸಿದಾಗ ಒಂದು ಒಳ್ಳೆ ಹೀರೋ ಈ ರೀತಿ ಜನರಿಗಾಗಿ ಸತ್ತು ಹೋಗೋದು ನಾವು ನೋಡಿ ತುಂಬ ನಾವು ದುಃಖಪಟ್ವಿ. ಆದರೆ ಅದರ ಮೂಲಕ ನಮ್ಗೆ ದೇವರು ಅಂತೇಳಿ ಗೊತ್ತಾಗಿದೆ. ಅವ್ರು ಯಾರಂತ ಗೊತ್ತಿಲ್ಲ, ಫಿಲ್ಮಲ್ಲಿ ತೋರಿಸಿದ್ರೆ ಅಷ್ಟೇ ಥರ ಅಂತ ನೋಡ್ತೀವಿ ಅಷ್ಟೇ ಬಿಟ್ಟರೆ ಆವಾಗ ನಮಗೆ ಅಷ್ಟು ತಿಳುವಳಿಕೆ ಚಿಕ್ಕ ಏಜ್ ಇತ್ತು, ನಮಗೆ ಅವ್ರಿಗೆ ಗೊತ್ತಿರಲಿಲ್ಲ. ಮತ್ತು ನಮ್ಮ ತಂದೆ ತಾಯಿಗಳಿಗೂ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಅವರು ಕೂಡ ನಮಗೆ ದೇವರು ಅಂತ ಹೇಳ್ಕೊಟ್ಟಿಲ್ಲ. ಆದರೆ ಅವಾಗ ನಮಗೆ ಹೊಸ ಒಡಂಬಡಿಕೆನ ಓದೋದ ಅಂತ ಅನೇಕ ಮಕ್ಕಳಿಗೆ ಕೊಡಬೇಕಾದ್ರೆ ನಾವು ಕೂಡ ಕಿತ್ಕೊಂಡಿದ್ವಿ, ನನಗೊಂದು ಕೊಡಿ ಅಂತೇಳಿ ಕಸ್ಕೊಂಡೋಗಿದ್ವಿ. ಇವತ್ತು ನಾನು ಈ ಸೇವೆ ಮಾಡ್ತಾಯಿದ್ದೀನಿ ಅಂದರೆ ಖಂಡಿತವಾಗ ಆ ಹೊಸ ಒಡಂಬಡಿಕೆ ಮೂಲಕ ದೇವರು ನನ್ನ ಜೀವಿತದಲ್ಲಿ ಕಾರ್ಯ ಮಾಡಿ ಸಾಕ್ಷಿಯಾಗಿ ನಿಲ್ಲಿಸಿ ಜೀವಿತ ನಡೆಸಿದ್ದಾರೆ. ಅದರ ಮೂಲಕ ನಮ್ಮ ಕ್ರಿಸ್ತನ ಕಂಡುಕೊಳ್ಳಲಿಕ್ಕೆ ಅದಕ್ಕೆ ಮೂಲ ಪಾಯಿಂಟೇ ಅದಾಗಿತ್ತು. ಅಲ್ಲ, ನೀವು ಮದುವೆ ಜೀವಿತದಲ್ಲಿ ನಿಮಗೆ ಹೇಗೆ ಮದುವೆ ಅಂದರೆ ನೀವು ನಿಮ್ಮ ಕುಟುಂಬದವ್ರು ನೋಡಿ ಮದುವೆ ಮಾಡಿದ್ರೆ ಅಲ್ಲ ನೀವು ಲವ್ ಮ್ಯಾರೇಜ್? ಇಲ್ಲ, ಕುಟುಂಬದವರ ಎಲ್ಲ ನೋಡೇ ಮದುವೆ ಆಗಿದ್ದು. ಫಸ್ಟು ಅದೇ ನಮ್ಮ ಸೆಟ್ಲ್ ಆಗಿರಲಿಲ್ಲ. ನಮ್ಮ ತಂದೆಗೆ ಆ ರೀತಿ ಸಮಸ್ಯೆಗಳು ಬಂದಾಗ ಮದುವೆಯ ಒಂದು ಪ್ರಸ್ತಾಪ ಬಂತು. ಅಣ್ಣನಿಗೆ ಕೂಡ ಮದುವೆ ಆಗಲಿಕ್ಕೆ ಆಗಲಿಲ್ಲ ಅಂತ ಹೇಳಿದಾಗ ನನಗೆ ಮದುವೆ ಪ್ರೆಸರ್ ಬಂತು. ನಮ್ಮ ತಂದೆ ಹುಷಾರಿಲ್ಲದ ಟೈಮಲ್ಲಿ ಆ ಸಮಯದಲ್ಲೇ ನಾನು ಬೆಂಗಳೂರಲ್ಲಿ ಜಾಬ್ ಮಾಡ್ತಾಯಿದ್ದೆ. ಇನ್ನು ಮದುವೆ ಆಗಬೇಕು ಅಂತ ಹೇಳಿದಾಗ ನನಗೆ ಅನೇಕ ವಿಧವಾದ ಯಾವ ರೀತಿ ಒಂದು ಒಳ್ಳೆ ಹುಡುಗಿ ನೋಡಿದರೆ ಚೆನ್ನಾಗಿರಬೇಕು, ಜೀವನದಲ್ಲಿ ಹೋಗ್ಬೇಕಾದ್ರೆ ಜೋಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಬಿಟ್ಟರೆ ಹಣ ಆಗಲಿ ಯಾವುದು ಕೂಡ ನಮ್ಮ ಹಿಂದ್ಗಡೆ ಬರೋದಿಲ್ಲ. ಹೋಗ್ಬೇಕಾದ್ರೆ ನಾವು ಇಬ್ಬರು ಕೂಡ ನಾವು ಜೊತೆಗಿರ್ಬೇಕು, ಇದು ಶಾಶ್ವತವಾಗಿ ಜೊತೆಗಿರೋದು ಸಂಬಂಧ. ಈ ರೀತಿಯಾದ ಒಂದು ನನ್ನದಾದ ಕನಸುಗಳಿತ್ತು. ಪ್ಲಸ್ ನನ್ನ ಒಂದು ಯೋಚನೆಗಳಿಗೆ ತಕ್ಕ ಹಾಗೆ ನಡೀಬೇಕಾದಂಥ ಕಾರ್ಯಗಳು ಒಂದು ಹೆಂಡತಿ ಬೇಕಾಗಿತ್ತು ಅಂತ ನೋಡ್ತಾಯಿದ್ದೆ. ಹಾಗೆ ನಮ್ಮ ಅಕ್ಕಂದು ಶಿವಮೊಗ್ಗ ಸಿಟಿಯಲ್ಲಿ ಅಕ್ಕರ ಮನೆ ಇತ್ತು. ಅಕ್ಕರ ಮನೆಯಲ್ಲೇ ಬಾಡಿಗೆಯಲ್ಲಿ ಇವರು ಬಂದು ಅಲ್ಲಿ ಇದ್ಕೊಂಡಿದ್ರು. ಹಾಗೆ ಇವರು ಕೂಡ ಬಡತನದಲ್ಲೇ ಬಂದು ಎಲ್ಲವನ್ನು ಕಳ್ಕೊಂಡು ಬಡತನದಲ್ಲೇ ಬಂದಲ್ಲಿದ್ದರು. ಹಾಗೆ ಅಣ್ಣ ಒಬ್ಬ ತಮ್ಮ ಒಬ್ಬ ಅವರಿಗಿದ್ರು. ಅವರು ಕೂಡ ಕೂಲಿ ಮಾಡ್ಕೊಂಡು ಜೀವನ ಮಾಡಬೇಕಾಯಿತು. ಇವನು ಹುಡುಗಿ ಕೂಡ ಚೆನ್ನಾಗಿದ್ರು ಅಂತೇಳಿ ನಾವು ಅಕ್ಕನ ಕೂಡ ತೋರಿಸಿದ್ರು. ಈ ರೀತಿ ಹುಡುಗಿ ಇದ್ದಾಳೆ, ಆದರೆ ಚೆನ್ನಾಗಿ ಆಗು ಅಂತೇಳಿ. ಆಗ ನಾವು ಇಷ್ಟಪಟ್ವಿ. ಆದರೆ ಒಂದು ವರ್ಷ ಹೋಗಿ ಚಿಕ್ಕ ಏಜ್ ಇದ್ದು ಅವರ ಕುಟುಂಬದ ಹಿನ್ನೆಲೆ ನಿಮ್ಗೆ ಗೊತ್ತಿತ್ತಾ? ಅವರನ್ನೇ ಹಿನ್ನೆಲೆ ಎಲ್ಲ ಗೊತ್ತಿತ್ತು ನಮಗೆ. ಅವರು ನಮ್ಮದೇ ಆದ ಜನಾಂಗವಾಗಿರೋದ್ರಿಂದ, ನಮ್ಮದೇ ಕ್ಯಾಸ್ಟ್ ಆಗಿರೋದ್ರಿಂದ ನಮಗೇನು ತೊಂದರೆ ಆಗಲಿಲ್ಲ. ಅಂದರೆ ನಿಮ್ಮ ಹೆತ್ತವರು ನಿಮ್ಮ ತಂದೆ ತಾಯಿ ನೋಡಿಯೇ? ಎಲ್ಲರೂ ಕೂಡ ಹಿರಿಯರು ನೋಡಿಯೇ ನಮಗೆ ಅರೇಂಜ್ ಮ್ಯಾರೇಜೇ ಆಯಿತು. ಅರೇಂಜ್ ಮ್ಯಾರೇಜ್? ಎಲ್ಲ ಅರೇಂಜ್ ಮ್ಯಾರೇಜ್ ಆಯಿತು ಚೆನ್ನಾಗಿ. ಎಲ್ಲರೂ ಕೂಡ. ಎಲ್ಲಿ ಆಯಿತು ಭಾಷೆ ನಿಮ್ಮದು ಮ್ಯಾರೇಜ್? ನಮ್ಮ ಮ್ಯಾರೇಜ್ ಕಲ್ಯಾಣ ಮಂದಿರದಲ್ಲಿ ಶಿವಮೊಗ್ಗ ಸಿಟಿಯಲ್ಲಿ ಆಯಿತು. ಆದರೆ ಆ ಮ್ಯಾರೇಜ್ ಆಗಲಿಕ್ಕೆ ತುಂಬ ಒಂದು ಸಮಸ್ಯೆ ಬಂತು. ಏನಂದರೆ ಈ ಲೋಕರೀತಿಯಾಗಿ ನಾನು ಹಣಕ್ಕೆ ಆಸೆಪಟ್ಟು ಇದು ಮಾಡಲಿಲ್ಲ. ಆದರೆ ಅಲ್ಲಿ ಏನಾಯಿತು ಅಂದರೆ ಚೆನ್ನಾಗಿ ನನಗಿಷ್ಟ ಆದಾಗ ಈ ಪುರೋಹಿತರಾಗಲಿ ಈ ರೀತಿಯಾದ ನಿನಗೆ ಅವರಿಗೆ ಆಗಿ ಬರೋದಿಲ್ಲ, ಜಾತಿ ಕೂಡ ಬರೋದಿಲ್ಲ, ಹುಡುಗಿ ಮದುವೆ ಆದರೆ ನಿನಗೆ ಲೈಫ್ ಇರೋದಿಲ್ಲ, ಈ ರೀತಿಯಾದ ಸ್ಟಾರ್ಟಿಂಗೇ ನೆಗೆಟಿವ್ ಥಿಂಗ್ಸ್ಗಳನ್ನ ಹೇಳ್ತಾ ಬಂದರು. ಆದರೆ ಮದುವೆ ಆಗೋದ ಮುಂಚೆನೇ ನಿಮ್ಮ ಜಾತಕ ಸರಿ ಇಲ್ಲ. ಫಸ್ಟ್ ನಾವೆಲ್ಲ ನೋಡ್ತೇವೆ, ಒಂದು ಮದುವೆ ಆಗಿ ಬಂದರೆ ಈ ಹುಡುಗಿಗೆ ಜೀವನ ಸರಿ ಆಗುತ್ತಾ. ಈಗ ಅವ್ರ ಕಡೆನೂ ಒಪ್ಪಿಗೆ ಆಗಿದೆ, ನಮಗೂ ಒಪ್ಪಿಗೆ ಆಗಿದೆ. ಆದರೆ ಒಂದು ಹಿರಿಯರ ಸಂಪ್ರದಾಯ ಪ್ರಕಾರವಾಗಿ ನಾವು ಮದುವೆ ಮುಂಚೆಗೆ ದೇವರ ಸನ್ನಿಧಾನದಲ್ಲಿ ಹೋಗಿ ಕೇಳುವಂಥದ್ದು, ಭಟ್ರುಗಳ ಮೂಲಕವಾಗಿ ಪುರೋಹಿತರ ಮೂಲಕವಾಗಿ ನಾವು ಕೇಳುವಂಥದ್ದಾಗಿದೆ. ಅದು ಕೇಳುವಾಗ ಇವರಿಗೂ ನಮಗೂ ಆಗಿ ಬರೋದಿಲ್ಲ, ಇವರಿಗೂ ಮದುವೆ ಮಾಡೋಕೆ ಹೋಗಬೇಡಿ, ಮಾಡಿದರೆ ಅವರು ಹುಲಿ ನಮಗೆ ಇಲ್ಲಿ ಅವರು ಈ ರೀತಿಯಾದ ಜಾತಿಗಳನ್ನು ಹೇಳಿದಾಗ ನನಗೆ ಅದನ್ನ ಮೇಲೆ ನಂಬಿಕೆ ಇಲ್ಲ. ನಾನು ಬಂದು ದೇವ್ರನ್ನೇ ನಾನು ನಂಬ್ತಾ ಇರಲಿಲ್ಲ. ನಾವು ದುಡಿದ್ರೆ ನನ್ನ ಶಕ್ತಿ ಇದ್ದರೆ ನಮ್ಗೆ ಜ್ಞಾನಿದ್ರೆ ದೇವ್ರು ಇರ್ತಾನೆ ಅಂತೇಳಿ ನಾನು ತಿಳ್ಕೊಂಡವನು. ಆದರೆ ನನಗೆ ಅದು ವಿರೋಧ ಮಾಡ್ತಿದ್ದೆ. ಇಲ್ಲ, ನನಗೆ ಇಷ್ಟ ಆಗಿದೆ, ನಾನು ಅದನ್ನು ಮದುವೆ ಆಗ್ತೀನಿ ಅಂತೇಳಿ ನಾನು ಮದುವೆ ಆಗಲಿ ಮದುವೆ ಮಾಡಿದೆ. ಅದು ನನಗೆ ವಿರುದ್ಧವಾಗಿ ಯಾರು ಮಾತಾಡ್ತಿರಲಿಲ್ಲ ಮನೇಲಿ. ನನಗೆ ಇಷ್ಟ ಆಗಿದೆ, ನಾನು ಮದುವೆ ಆಗ್ತೀನಿ, ಅವ್ರು ಏನೇ ಹೋಗಲ್ಲ, ಅದಕ್ಕೆ ಏನಾರು ಮಾಡ್ಕೊಳ್ಳಿ ಅಂತೇಳಿ. ಆದರೆ ದೇವರು ಆ ರೀತಿ ಮಾಡೋದಿಲ್ಲ. ಇನ್ನೂ ಒಂದು ಗಂಡನ ಉಂಟು ಮಾಡಿದ್ದಾನೆ, ಅದು ಒಳ್ಳೆಯದಕ್ಕಾಗಿ ಉಂಟು ಮಾಡಿದ ಈ ಸೃಷ್ಟಿ ಮಾಡೋದು ಸರಿಪಡಿಸ್ಬೇಕು, ಅದು ದೇವ್ರ ಕಾರ್ಯ. ಈ ರೀತಿ ನಾನು ತಿಳ್ಕೊಂಡು ಅದನ್ನೆಲ್ಲ ವಿರೋಧ ಮಾಡಿಕೊಂಡೆ ಮದುವೆ ಆದೆ. ಆದರೆ ಅವರು ಹೇಳಿದ ಪ್ರಕಾರವಾಗಿ ನಮಗೇನಾಯಿತು, ನಾನು ಅದನ್ನು ನಂಬಿಲ್ಲ. ಆದರೆ ಅವ್ರು ಏನು ಹೇಳಿದ್ರು ಅದೇ ರೀತಿಯಾದ ನಮ್ಮ ಜೊತೆ ಕಾರ್ಯಗಳು ಪ್ರಾರಂಭ ಆದಾಗ
ಎಲ್ಲ ಜನರು ಕೂಡ ಅದನ್ನು ಪ್ಲಸ್ ಪಾಯಿಂಟ್ ಆಗಿ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ನಿಮ್ಮ ಜಾತಕ ಕೂಡಿ ಬರಲಿಲ್ಲ, ನೀವು ಮದುವೆ ಎಲ್ಲ ಸಂತೋಷವಾಗಾಯ್ತು, ಎಲ್ಲ ಆಯಿತು, ಚೆನ್ನಾಗಾಯಿತು. ಮದುವೆ ಆಗಿ ಒಂದು 6 ತಿಂಗಳಿಗೆ ನಮ್ಮ ಜೀವಿತದಲ್ಲಿ ಡಿವೈಡ್ ಅದು ಬಂತು. 6 ತಿಂಗಳು ನಾವು ಜೀವನ ಮಾಡಿದ್ದು. 6 ತಿಂಗಳೊಳಗಡೆ ಏನು ನಡೀತು ಅಂತ ಹೇಳಿದ್ರೆ, ನಮ್ಮ ಮದುವೆಯಾಗಿ ನಮ್ಮ ತಂದೆ ಆಸೆ ಕೇಳಿದ್ರು. ಇನ್ನು ನಮ್ಮ ತಂದೆ ಇರುವಾಗಲೇ ಅವ್ರನ್ನ ಚೆನ್ನಾಗಿ, ಅವರು ಇರುವಾಗಲೇ ನಾವು ನೋಡಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಕರ್ತವ್ಯ ಇತ್ತು. ನಮ್ಮ ಮಿಸ್ಸಸ್ಸಿಗೆ ನಾವು ಹೇಳ್ಬಿಟ್ಟು ಹೋದ್ವಿ, ನಾವು ಜೀವನದಲ್ಲಿ ಯಾವಾಗಲೂ ಕೂಡ ನಾವು ಚೆನ್ನಾಗಿರ್ತೇವೆ, ಆದರೆ ತಂದೆ ತಾಯಿಗಳು ಯಾವತ್ತೂ ಕೂಡ ಸಿಗೋದಿಲ್ಲ, ಅವರು ಇರೋ ತನಕ ನಾವು ನೋಡಬೇಕು ಅಂತೇಳಿ ನಾವು ಹೇಳಿದಾಗ ಅವರು ಕೂಡ ಆಯಿತು ಒಪ್ಕೊಂಡ್ರು. ಇಲ್ಲೇ ಇದ್ದರು. ನಾನು ಬೆಂಗಳೂರಿಗೆ ಹೋಗಿ ನಾನು ತಿಂಗಳಿಗೆ ಒಂದ್ಸಲಿ 15 ಡೇಸ್ ಒಂದ್ಸಲಿ ನಾವು ಬರ್ತಾಯಿದ್ವಿ. ಆದರೆ ಇಲ್ಲಿ ಏನಾಯಿತು, ಅವ್ರ ತಂದೆ ತಾಯಿಗಳಿಗೆ ಇಲ್ಲಿ ಇರಲಿಕ್ಕೆ ಅವರು ಪರ್ಮಿಷನ್ ಕೊಡ್ತಿಲ್ಲ. ಮದುವೆಯಾಗಿ ನೀ ಅಲ್ಲಿ ಗಂಡನ ಜೊತೆಗೆ ಇರಬೇಕು, ಇಲ್ಲಿ ಆ ತಾಯಿ ಥರ ನೋಡ್ಕೊಳ್ತಾರೆ ಅಂತ ಹೇಳ್ತಿದ್ರು. ಆದರೆ ನನಗೆ ಫೋಟೋದಲ್ಲಿ ಪೂಜೆ ಮಾಡಲಿಕ್ಕೆ, ಸತ್ತೋದ್ಮೇಲೆ ಫೋಟೋದಲ್ಲಿ ಪೂಜೆ ಮಾಡುವಂಥ ಆ ಪ್ರೀತಿ ಇಷ್ಟ ಇಲ್ಲ ನನಗೆ. ಈ ಜೀವಿತವಾಗಿರುವಾಗಲೇ ಅವ್ರಿಗೆ ಏನಾದರೂ ಒಂದು ಸೇವೆ ಮಾಡುವಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ ಅಂತೇಳಿ ಹೇಳ್ಕೊಂಡೆ. ಆದರೆ ಅವ್ರ ತಂದೆಗಳ ಒಂದು ಒತ್ತಡಕ್ಕೂ ಈ ರೀತಿಯಾಗೂ ಅವಳಿಗೆ ಒಂದು ಹೇಳಿದ್ದಕ್ಕೂ ಅವಳು ಮಂಕಾಗಿ ಕೂತ್ಕೊಂಡ್ಬಿಟ್ರು. ಆಗ ಅನೇಕ ಪಂಚಾಯತಿಗಳು, ಅನೇಕ ಜನರು ಬಂದು ತುಂಬ ಹೇಳಿದ್ದಕ್ಕೆ ನಾವೇನು ಮಾಡ್ತೀವಿ, ಆಯ್ತು ನಮ್ಮ ತಂದೆಯನ್ನು ಕರೆದುಬಿಟ್ಟು, ಆಯಿತು ನೀವು ಬೇಡಪ್ಪ ನಮ್ಮ ಜೀವನ ಮಾಡ್ಕೊಳ್ತೀವಿ, ನಾವು ಮದುವೆ ಮಾಡ್ಕೊಂಡಿದ್ದೀವಿ, ನೀವು ಸೀದಾ ನೀನು ಹೆಂಡತಿ ಕರ್ಕೊಂಡು ನೀನು ಕುಟುಂಬಕೊಂಡು ಬೆಂಗಳೂರಿಗೆ ನಿಂತು ಅಲ್ಲೇ ಜೀವನ ಮಾಡ್ತೀನಿ ಅಂತೇಳಿ ಕಳಿಸ್ಬಿಟ್ರು. ಆವಾಗ ತುಂಬ ದುಃಖ ಆಯಿತು ನಮಗೆ. ಒಂದು ಸಿಕ್ಕಂಥ ಅವಕಾಶ ನಾವು ಕಳ್ಕೊಂಡವಲ್ಲ, ಯಾವಾಗಲೂ ನಾವು ಜೀವನ ಮಾಡಿದ್ದೀವಿ. ಅಂದರೆ ನಿಮ್ಮ ಮನೆಯಲ್ಲಿ ಅಣ್ಣ ಇದ್ದರು, ಅಣ್ಣ ಇದ್ದರು, ತಂದೆ ತಾಯಿ, ಅಂದರೆ ತಂದೆ ನಿಮ್ಮನ್ನು ಆಸೆ ಹಿಡಿದಿದ್ರು. ಆದರೆ ನೀವು ನಿಮ್ಮ ಒಂದು ಆಸೆ ಇತ್ತು, ನಿಮ್ಮ ಮಿಸ್ಸಸ್ ತಂದೆಯನ್ನು ನೋಡಿಕೊಳ್ಬೇಕು ಅವರ ಜೀವಂತ ಇರುವಾಗ. ಅಂದರೆ ಅವರಿಗೆ ಆಸೆ ಇತ್ತು, ಆದರೆ ಅವರ ಇಲ್ಲಿ ಸಾಮಾಜಿಕ ವಾತಾವರಣ, ಅವರ ತಂದೆ ತಾಯಿಗಳಾಗಲಿ ಅವ್ರ ಸಪೋರ್ಟಿವ್ ಆಗಿ ಅವ್ರಿಗೆ ಹೇಳ್ಕೊಡುವಂಥದ್ದು ಯಾರಿರಲಿಲ್ಲ. ಯಾಕಂದರೆ ಅವರು ಹೊಸದಾಗಿ ನಮ್ಮ ಕುಟುಂಬಕ್ಕೆ ಸೇರಲ್ಪಟ್ಟಾಗ ಅದಕ್ಕೆ ಸಪೋರ್ಟಿವ್ ಆಗಿ ಇರಬೇಕಪ್ಪ ಅದೇ ರೀತಿ ಹೇಳ್ಬೇಕಾಗಿತ್ತು. ಆದರೆ ಅವರಿಗೆ ಇವರಿಗೂ ಆ ರೀತಿಯ ಯೋಜನೆ ಪ್ಲ್ಯಾನ್ ಇಲ್ಲದೇ ಇದ್ದರೂ ಕೂಡ ಅವ್ರ ತಂದೆ ತಾಯಿಗಳು ಅದನ್ನು ಹೇಳೋದ್ರಿಂದ ಈಗಿರ್ಬೇಕಾ, ಈಗಿರೋ ತಪ್ಪ ಅಂತ ತಿಳ್ಕೊಂಡು ಅವರು ಕೂಡ ಆ ರೀತಿ ಯೋಚನೆ ಮಾಡಿದ್ರು. ಮತ್ತು ಆ ರೀತಿಗೆ ಆದಾಗ ನಾವು 6 ತಿಂಗಳಿಗೆ ನಾವು ಜೀವಿತದಲ್ಲಿ ದೊಡ್ಡ ಒಂದು ಬದಲಾವಣೆ ಉಂಟಾಗಲಿಕ್ಕೆ 6 ತಿಂಗಳಲ್ಲಿ ನಮಗೇನಾಯಿತು, ಪಂಚಾಯತಿಗಳಿತ್ತು, ನಾವು ಅಲ್ಲಿಗೆ ಹೋದ್ವಿ. 4 ತಿಂಗಳಲ್ಲಿ ಪಂಚಾಯತಿ ಯಾರು ಮಾಡಿಸಿದ್ರು ಭಾಷೆ? ಪಂಚಾಯತಿಯೆಲ್ಲ ನಮ್ಮ ರಿಲೇಷನ್ಗಳೇ ಬಂದ್ಬಿಟ್ಟು, ಈಗೆಲ್ಲ ಮಾಡೋದು ಸರಿಯಲ್ಲ, ನೀವು ಅಲ್ಲಿ ಕಳಿಸ್ಬೇಕು, ಮದುವೆ ಮಾಡ್ಕೊಂಡಿದ್ದು ಅಲ್ಲಿಗೆ, ಮಗಳು ಅವ್ರ ಮಂಕಾಗಿದ್ದಾಳೆ, ನೀವು ಹುಡುಗ ಅಲ್ಲಿದ್ದು ಹುಡುಗಿ ಇಲ್ಲಿದ್ದು ಹೇಗೆ ಇರೋದು, ಈ ರೀತಿಗೆ ಮದುವೆ ಮಾಡ್ಕೊಂಡಿದ್ದು ಆ ರೀತಿಯಲ್ಲಿ ಕೇಳಿದ್ರು. ಅದಕ್ಕೆ ನಮ್ಮ ತಂದೆ ಈ ರೀತಿಯಲ್ಲಿ ಯಾಕೆ ನಮ್ಮ ಕುಟುಂಬದಲ್ಲಿ ಈ ರೀತಿ ಒಂದು ಸಮಸ್ಯೆ ಬಂದಾಗ ಒಬ್ಬರು ಅಲ್ಲಿ ಇರಬೇಕು, ಅದು ಕರ್ತವ್ಯ. ಆದರೆ ನೀವು ಈ ರೀತಿ ಹೇಳ್ತಿರಲ್ಲ ಅಂತ ಹೇಳಿದಾಗ ನಮ್ಮ ತಂದೆ ಬೇಡ, ನನ್ನಿಂದ ನಮ್ಮ ಮಗನ ಜೊತೆಗೆ ಬೇಡ, ಅವ್ರು ಚೆನ್ನಾಗಿರಲ್ಲ, ಅವ್ರು ಚೆನ್ನಾಗಿರೋದಾದ್ರೆ ಇರಲಿ ಅಂತೇಳಿ ಅವ್ರು ತಮ್ಮ ನೋವನ್ನು ಸಹಿಸ್ಕೊಂಡು ಕೂಡ ನಮಗೆ ಕಳಿಸ್ಕೊಟ್ರು. ಅಂದರೆ ನಿಮ್ಮ ಸಂಬಂಧ ಹೇಗಿತ್ತು? ನಮ್ಮ ಸಂಬಂಧ ಚೆನ್ನಾಗೇ ಇತ್ತು, ಆದರೆ ನಮ್ಮಿಬ್ಬರಲ್ಲಿ ಏನು ತೊಂದರೆ ಇರಲಿಲ್ಲ. ನಾವು ಯಾವಾಗ ಅವರಿಗೆ ಅವರ ಮನಸ್ಸು ಹೊಸದಾಗಿ ಬಂದು ಅವ್ರ ಕುಟುಂಬದ ಸೆಟ್ಲ್ ಆಗುವಂಥ ಸಮಯ ಅದು ಅವ್ರಿಗೆ ಅನೇಕ ಸಮಯ. ಆದರೆ ಅದಕ್ಕೆ ಪೂರಕವಾಗಿ ಅವ್ರಿಗೆ ಸಪೋರ್ಟ್ ಮಾಡಬೇಕಾಯ್ತು ಅಂತ ಹೇಳು. ಇಲ್ಲಮ್ಮ ನಾನು ಅದು ಕುಟುಂಬಕ್ಕೆ ಹೊಂದ್ಕೊಳ್ಬೇಕು, ನೀನು ಅಲ್ಲೇ ಅದೇ ಶಾಶ್ವತ ನಿನ್ನ ಮನೆ, ಅಲ್ಲಿ ನೀವು ಹೊಂದ್ಕೊಳ್ಬೇಕು, ಅವ್ರ ಜೊತೆ ನೀವು ಚೆನ್ನಾಗಿರ್ಬೇಕು, ಬುದ್ಧಿವಾದ ಹೇಳಬೇಕಾಗಿತ್ತು ಅದಕ್ಕೆ ಅಡ್ಜಸ್ಟ್ಮೆಂಟ್. ಯಾಕಂದರೆ ಫಸ್ಟಿಗೆ ಬಂದಾಗ ಎಲ್ಲರಿಗೂ ಕೂಡ ಒಂದು ಆಗೋದಿಲ್ಲ, ಒಂದು ಅನೇಕ ಸಮಸ್ಯೆಗಳು ಬಂದೇ ಬರ್ತದೆ. ಅದಕ್ಕೆ ಅವ್ರಿಗೆ ಆಲ್ರೆಡಿ ಇವರಿಗೆ ವೈಯಕ್ತಿಕವಾಗಿ ಸಮಸ್ಯೆಗಳಿದ್ದಾಗಲೂ ಪ್ಲಸ್ ಅದು ಆ ಮಾತಿಗೆ ತಕ್ಕ ಹಾಗೆ ಇನ್ನೂ ಸ್ವಲ್ಪ ಪ್ರೆಸರ್ ಆಗ್ತಾ ಏನಾಗಿದೆ, ಇವರು ಡಿಪ್ರೆಷನ್ಗಳು ಪಡ್ತಾರೆ. ಅವ್ರಿಗೆ ಅದೇ ರೀತಿಯಾದ ಡಿಪ್ರೆಷನ್ ಆಯಿತು. ಆಮೇಲೆ ನಮ್ಮ ತಂದೆಗಳು ನೋಡಿದ್ರು, ಇವರು ಕೂಡ ಹತ್ಕೊಂತ ಕೂತ್ಕೊಳ್ಳೋದು ಈ ರೀತಿಯಲ್ಲ, ಯಾವ ಸರಿ ಯಾವುದು ಅವ್ರು ಹೇಳಿ ಸರಿನೋ ಇವ್ರು ಹೇಳಿ ಸರಿನೋ ಒಂದು ಗೊತ್ತಾಗದಲ್ಲಿದ್ದಾಗ ಬೇಡ ಸುಮ್ಮನೆ ಕರ್ಕೊಂಡು ಹೋಗ್ಬಿಡು ಅಂತೇಳಿ, ಇನ್ನೂ ವಿಕೋಪಕ್ಕೂ ಸಮಸ್ಯೆ ಹೋಗೋದು ಬೇಡ ಅಂತೇಳಿ ನಾನು ಏನು ಮಾಡೋದು ಕರ್ಕೊಂಡು ಹೋದೆ. ಅದೇ ಕರ್ಕೊಂಡು ಹೋದಾಗ ನಾನು ಹೋದ್ಮೇಲೆ ಬೆಂಗಳೂರಿಗೆ ಹೋದ್ಮೇಲೆ ಅವರ ತಂದೆ ತಾಯಿಗಳು ಕೂಡ ಅಲ್ಲಿ ಹಿಂಬಾಲಿಸ್ಕೊಂಡು ಅವರು ಕೂಡ ಶಿವಮೊಗ್ಗ ಬಿಟ್ಟು ಬೆಂಗಳೂರಿಗೆ ಪಟ್ಟಣಕ್ಕೆ ಅವಾಗ ಸೇರ್ತೀವಿ. ನಾವು 1 ಕಿಲೋಮೀಟರ್ ದೂರದಲ್ಲಿದ್ದರು. ನಾವು ಹೋದ್ಮೇಲೆ ಅವರು ಕೂಡ ಮನೆಗೆ ಬರೋದು, ಮಗಳ ಜೊತೆಗೆ ಮಾತಾಡುವಂಥದ್ದು, ಈಗ ನಮ್ಮ ತಾಯಿ ಬಗ್ಗೆ, ನಮ್ಮ ಅಕ್ಕ ತಂಗಿದ್ರ ಬಗ್ಗೆ ವಿರೋಧವಾಗಿ ಮಾತಾಡುವಂಥ ಕಾರ್ಯಗಳು, ಈ ರೀತಿ ನಮ್ಮ ಕುಟುಂಬದ ಜೊತೆಯಲ್ಲಿ ಒಡಕುಗಳು ಸ್ಟಾರ್ಟ್ ಆಯಿತು. ಅಂದರೆ ಅವರೀಗ ನಿಮ್ಮ ಸ್ವಂತ ಮನೆಯಲ್ಲಿರುವಾಗ ಕೂಡ ಅವರಿಗೆ ಇಲ್ಲಿ ಇರೋದು ಬೇಡ ಇತ್ತು, ಅಂದರೆ ನಿಮ್ಮ ಜೊತೆಯಲ್ಲಿ ಇರಬೇಕಂತ ಅವರ ಆಸೆ ಇತ್ತು. ಅದ್ರ ಪ್ರಕಾರ ನೀವು ಕರ್ಕೊಂಡು ಹೋದ್ರಿ, ನಿಮ್ಮ ಜೊತೆಯಲ್ಲಿ ಇಟ್ಕೊಂಡ್ರಿ, ಮತ್ತೇನು ಪ್ರಾಬ್ಲಮ್? ಈಗ ಅಲ್ಲಿ ನಾವು ಅಲ್ಲಿಗೆ ಹೋದ್ಮೇಲೆ ಅವರು ಕೂಡ ಅಲ್ಲಿಗೆ ಬಂದರು.
ಈಗ ಅವರ ಉದ್ದೇಶಗಳೇನಿತ್ತೋ ನಮಗೆ ಗೊತ್ತಾಗಲಿಲ್ಲ. ಆದರೆ ನಾವು ಅಲ್ಲಿಗೆ ಹೋದಾಗ ನಾನು ಡ್ಯೂಟಿಗೆ ಹೋಗೋದ ಮೇಲೆ ಅವ್ರು ಬಂದುಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ಮಗಳ ಜೊತೆ ಮಾತಾಡೋದು, ಆ ದೇವಸ್ಥಾನಗಳಿಗೆ ಈ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗುವಂಥದ್ದು ಇತ್ತು. ನನಗೆ ಅದು ಗೊತ್ತಾಗ್ತಿರಲಿಲ್ಲ. ನಾನು ಡ್ಯೂಟಿಗೆ ಹೋಗಿ ಬರ್ತಿದ್ದಾಗ ಆವಾಗ ನಾನು ಜ್ಯೂಸ್ ಕುಡಿತಾ ಇದ್ದೆ, ಶರಬತ್ ಮಾಡಿ ಅಂತ ಕೊಡೋರು ಡೈಲಿ ಸಂಜೆ ಬಂದಾಗ. ನಾನು ತುಂಬ ಸಿಗರೇಟ್ ಸೇರ್ತಾ ಇದ್ದೆ ಆ ಟೈಮಲ್ಲಿ. ಹೊರಗಡೆ ಫೀಲ್ಡ್ ವರ್ಕ್ ಹೋಗ್ತಾ ಇರಬೇಕಾದ್ರೆ ಅದನ್ನು ಕೂಡಿಸ್ಬೇಕಾದ್ರೆ ನನಗೆ ವಾಮಿಟ್ ಹಂಗೆ ಆಗ್ತಿತ್ತು. ಯಾಕೆಂದ್ರೆ ನಾನು ಯಾವಾಗಲೂ ಕೂಡ ಆ ಬೈಬಲ್ ನಾನು ಚಿಕ್ಕ ಏಜಲ್ಲಿ ಸುಮ್ಮನೆ ಬೈಬಲ್ ಯಾವಾಗಲೂ ನನ್ನ ಜೊತೆಗೆ ಇತ್ತು, ಅದು ಓದ್ತಾ ಇದ್ದೆ. ಆದರೆ ಅದನ್ನು ಓದಬೇಕಾದ್ರೆ ಇದಾಗತ್ತೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಆದರೆ ನನಗೆ ಸಿಗರೇಟ್ ಸೇರಿದಲ್ಲಿ ಪಿತ್ತಕ್ಕೆ ಈ ರೀತಿಯಾಗಿ ನಾನು ಸಿಗರೇಟ್ ಸೇರಿದ್ರೆ ಇದು ವಾಂತಿ ಆಗ್ತದೆ ಅಂತ, ಆದರೆ ಡೈಲಿ ಅದೇ ರೀತಿ ಆಗ್ತಾ ಬಂತು. ಇದೇ ವಿಚಿತ್ರ ನನ್ನ ಜೊತೆ ನಡೀತಾ ಇದೆಯಲ್ಲ ಅಂತ ಹೇಳಿದಾಗ ನನಗೂ ಮನೇಲಿ ಕೂಡ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಆವಾಗ ನನಗೆ ಪಕ್ಕದ ಮನೆಯಲ್ಲೇ ಕೋಲಕ್ಸ್ ಅವರು ಹೇಳಿದ್ರು, ನಿಮ್ಮ ಮನೇಲಿ ಯಾರೋ ಬಂದು ಹೋಗ್ತಾರೆ, ನಿಮ್ಮ ರಿಲೇಷನ್ ಬಂದು ಹೋಗ್ತಾರಲ್ವ ನೀವು ಹೋದ್ಮೇಲೆ ಅಂತ ಹೇಳಿದ್ರು. ಈಗ ಇಲ್ಲಿ ಯಾರು ರಿಲೇಷನ್ ಇಲ್ಲ ನನಗೆ, ಎಲ್ಲ ನಮ್ಮ ಅತ್ತೆ ಮಾವರೆಲ್ಲ ಶಿವಮೊಗ್ಗದಲ್ಲಿದ್ದಾರೆ, ನಮ್ಮ ತಂದೆಗಳು ಅಲ್ಲೇ ಇದ್ದಾರೆ, ಇಲ್ಲಿ ಯಾರು ಇಲ್ಲ ಅಂತ ಹೇಳಿದಾಗ ಒಂದು ಸರ ಜಾಕ್ ನೋಡಿದಾಗ ನಮ್ಮ ಅತ್ತೆ ಮಾವ ಅಲ್ಲಿ ಬಂದು ಮನೆಯಲ್ಲಿ ಇರೋದನ್ನು ನೋಡಿದೆ. ಆವಾಗ ಏನು ಉದ್ದೇಶಗಳು ಅಂತ ನಾವು ಮಾತು ಕೇಳಿದಾಗ, ನೇರವಾಗಿ ಬಂದು ಮಾತಾಡ್ಬೋಯ್ತಲ್ಲ ಅಂತ ಕೇಳಿದಾಗ ಅವ್ರು ಯಾವತ್ತೂ ಕೂಡ ಏನೂ ಆನ್ಸರ್ ಮಾಡಲಿಲ್ಲ. ಆವಾಗ ನಾನು ಜೋರು ಮಾಡಿಬಿಟ್ಟು ನಾನು ಅಲ್ಲಿಗೆ ಬಿಟ್ಟೆ. ಆದರೆ ವಾದ ವಿವಾದ ನಡೀತು. ಆವಾಗಲಿಂದ ಇವರು ಕೂಡ ಮೈಂಡ್ ಚೇಂಜ್ ಆಗಿಬಿಟ್ಟು ಇವ್ರು ನಾನು ನಮ್ಮ ತಾಯಿ ಜೊತೆಗೆ, ನಮ್ಮ ಅಕ್ಕನ ಜೊತೆಗೆ, ಯಾರ ಜೊತೆಗೆ ನನ್ನ ತಂದೆಗಳ ಜೊತೆ ಮಾತಾಡಬೇಕಾದ್ರೆ ಇವ್ರಿಗೆ ಆಗ್ತಾ ಇರಲಿಲ್ಲ. ಈ ರೀತಿಯಾಗ ಇಬ್ಬರು ಮಧ್ಯೆ ನಮಗೆ ಬ್ರೇಕ್ ಸ್ಟಾರ್ಟ್ ಆಯಿತು. 6 ತಿಂಗಳೊಳಗೆ ಬ್ರೇಕ್ ಸ್ಟಾರ್ಟ್ ಆಯಿತು. ಅದು ಎಲ್ಲಿಗೆ ಹೋಯ್ತು ಅಂತ ಹೇಳಿದ್ರೆ, ಅವರು 4 ತಿಂಗಳು ಪ್ರೆಗ್ನೆಂಟ್ ಆಗಿದ್ದು. ಆ 4 ತಿಂಗಳು ಪ್ರೆಗ್ನೆಂಟ್ ಆದಾಗ ಒಂದು ದಿವಸ ಘಟನೆ ನಡೀತು. ಇಬ್ಬರಿಗೆ ಹೀಗೆ ವಾದ ನಡೀಬೇಕಾದ್ರೆ ನಾನೊಂದು ಹೊಡೆಗೆ ಹೊಡೆದಾಗ ಅವಳು ಗೋಡೆಗೆ ಟಚ್ ಆಗಿ ಒಂದು ಸ್ವಲ್ಪ ಓದ್ಕೊಂತು. ತಕ್ಷಣಕ್ಕೆ ಅವ್ರ ತಂದೆ, ನಾನು ಡ್ಯೂಟಿಗೆ ಹೋಗಿ ನಾನು ಸಮಾಧಾನಪಡಿಸಿ ಡ್ಯೂಟಿಗೆ ಹೋದ್ಮೇಲೆ ಅವ್ರು ಹಾಗೆ ಅವ್ರ ತಂದೆಗಳನ್ನ ಕರ್ಕೊಂಡು ಹೋಗ್ಬಿಟ್ರು. ಅವರು ನಿಮ್ಗೆ ಹೇಳಿದೆ ಹೋಗ್ಬಿಟ್ಟಿದ್ರು. ನಾವು ಬಂದು ಡ್ಯೂಟಿ ಮುಂದೆ ಬರೋದಕ್ಕೆ ನಮ್ಮ ಮನೆಗೆ ಇರಲಿಲ್ಲ. ಹಾಗೆ ನಾನೇ ಮಾಡಿದೆ, ಹಿರಿಯರಿಗೆಲ್ಲ ಫೋನ್ ಮಾಡಿ, ನೋಡಿ 4 ತಿಂಗಳು ಪ್ರೆಗ್ನೆಂಟ್ ಬೇರೆ ಇದ್ದಾರೆ, ಅವರು ಹೇಳ್ದೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಏನೋ ತೊಂದರೆ ಆದರೆ ಅದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಅಂತೇಳಿ ನಾನು ಅನೇಕ ರಿಲೇಷನ್ಗಳಿಗೆಲ್ಲ ಹೇಳಿದೆ. ಅವರಿಲ್ಲಪ್ಪ ನಾವು ಬುದ್ಧಿ ಹೇಳ್ಕೊಳಿಸ್ಕೊಡ್ತೇವೆ, ಏನು ಜಗಳ ಮಾಡ್ಕೊಂಡು ಅವ್ರ ಬುದ್ಧಿ ಇಲ್ಲ, ಅವರಿಗೆ ನಾವು ಹೇಳ್ಕೊಳಿಸ್ತೇವೆ ಅಂತ ಹೇಳಿದ್ರು. ಆದರೆ 1 ತಿಂಗಳಾದರೂ ಕೂಡ ನಮಗೆ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಬರದೇ ಇರೋದ್ರಿಂದ ನಾನು ಕೇಳಿದಾಗ, ಬಾರಪ್ಪ ಯಾಕೇನು ಸಮಸ್ಯೆ ಇದೆ ನಿಮಗೆ ಅದು ಎಲ್ಲ ಕೇಳಿದ್ರು ಕೂಡ ಯಾವುದಲ್ಲ, ಇಲ್ಲ ನೀನು ಬಂದು ನೀನು ಹೊಡಿತೀಯ ಹಾಗೆ ಹೀಗೆ ಅಂತೇಳಿ, ನೀನು ಇಲ್ಲೇ ಇರಬೇಕು, ನಿಮ್ಮ ತಾಯಿ ಮಾತು ಕೇಳ್ತೀಯ, ನಿಮ್ಮ ಅಕ್ಕಂದ್ರ ಮಾತು ಕೇಳ್ತೀಯ ಹಾಗೆ ಹೀಗೆ ಅಂತೇಳಿದ್ರು. ಕೇಳಿದಾಗ ನನಗೆ ತುಂಬ ಸಿಟ್ಟು ಬಂತು, ತುಂಬ ಕೋಪ ಬಂತು. ಈ ರೀತಿ ವಾದಗಳು ನಡೀತಾನೆ ಇನ್ನು ಅದು ಕ್ರಿಟಿಕಲ್ ಆಗ್ತಾನೆ ಹೋಗ್ತುಬಿಟ್ರೆ ಅವರು ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಾಗಲಿ, ನನ್ನ ಮನೆ, ನನ್ನ ಗಂಡ, ನನ್ನ ಕುಟುಂಬ ಅಂತೇಳಿ ಹೇಳುವಂಥದ್ದು ಯಾವುದೇ ರೀತಿಯಾದವರಿಗೆ ಬರಲಿಲ್ಲ. ಅದಕ್ಕೆ ಯಾಕಂದರೆ ಆ ತಂದೆಗಳು ಬರಲಿಕ್ಕೆ ಬಿಡಲಿಲ್ಲ. ಅವ್ರು ಹೇಳ್ಕೊಡ್ಬೇಕಾಗಿತ್ತು ಇದನ್ನು, ಇಲ್ಲಪ್ಪ ಅದೇ ಜೀವನ, ಅದೇ ಮನೆ, ಅದೇ ಗಂಡನಿಗೆ ವಿರುದ್ಧ ಹೋಗ್ಬೇಡ ಅಂತ ಅವ್ರು ಹೇಳ್ಕೊಡ್ಬೋದಾಗಿತ್ತು. ಯಾಕೆಂದರೆ ಅವ್ರ ಉದ್ದೇಶಗಳು ಇಲ್ಲಿ ನಮ್ಮ ತಂದೆ ಹತ್ರ ಇದ್ದಾಗ ಆ ರೀತಿ ಹೇಳಿದ್ರು. ಆದರೆ ನಾನು ನನ್ನ ಸ್ವಂತ ಹೋದಾಗ ಆ ರೀತಿಯ ಯೋಚನೆ ಹೇಳ್ಕೊಡ್ಬೋದಾಗಿತ್ತು, ಆದರೆ ಆ ರೀತಿಯಾಗಿ ಹೇಳ್ಕೊಡ್ಲಿಲ್ಲ. ನಾನು ಇದೇ ರೀತಿ ಅನೇಕ ರೀತಿಯ ಬಂದು ಎಲ್ಲರೂ ಕೂಡ ಪಂಚಾಯತಿ ಮಾಡಿದ್ರು ಕೂಡ ಅಲ್ಲಿ ಕೂಡ ಅನೇಕ ರಿಲೇಷನ್ಗಳೆಲ್ಲ ಬಂದು ಬುದ್ಧಿವಾದಗಳನ್ನ ಹೇಳಿದ್ರು ಕೂಡ ಅವ್ರು ಬದಲಾಗಲಿಲ್ಲ. ನೀನೇ ಬಂದುಬಿಟ್ಟು ನಮ್ಮ ಮನೇಲಿ ಬಂದು ಇರು, ನಮಗೆ ನಂಬಿಕೆ ಅಷ್ಟೇ ಬಂದಾಗ ನಿನಗೆ ಬಿಟ್ಟು ನಿನ್ನ ಜೊತೆ ಕಳಿಸ್ತೇವೆ, ಅವ್ರಿಗೆ ನಂಬಿಕೆ ಬರಬೇಕು ನನ್ನ ಮೇಲೆ, ಆವಾಗ ಕಳಿಸ್ಕೊಡ್ತೇವೆ ಅಂತ ಹೇಳಿದ್ರು. ನಾನು ಇನ್ನೊಬ್ಬರ ಮನೆ ಬಂದು ನಾನು ಗುಲಾಮಗಿರಿ, ನಾನು ದುಡ್ದು ಬಿಟ್ಟು ನಾನು ನಿಮ್ಮ ಮನೆಗೆ ಬಂದು ಕೊಡೋದಕ್ಕೆ ಅವಶ್ಯಕತೆ ನನಗಿಲ್ಲ, ನನ್ನ ಹೆಂಡತಿ ನನ್ನ ಜೊತೆಗೆ ಇರಬೇಕು ಅಂತೇಳಿ ನಾನು ಹೇಳಿ. ಅವ್ರು ನನ್ನ ಮೇಲೆ ಅನೇಕ ಅಪರಾಧಗಳನ್ನು ತಂಗಿ ಮತ್ತು ಕೇಳ್ತಾರೆ, ತಾಯಿ ಮತ್ತು ಈ ರೀತಿಯಿಂದ ಬಂದು ಅಂದರೆ ಅವಳಿಗೆ ಅವ್ರ ತಂದೆಗಳು ಯಾಕೆಂದರೆ ಅವಳಿಗೆ ಒಬ್ಬಳೇ ಮಗಳು, ತುಂಬ ಪ್ರೀತಿಯಿಂದ ಮುದ್ದಿಯಿಂದ ಸಾಕಿದ್ದಾರೆ. ಒಂದು ಕೈ ತುತ್ತು ತಿನ್ನಿಸಿ ಅವ್ರ ತಂದೆ ಬೆಳೆಸಿದಂಥ ರೀತಿ. ಅಂದರೆ ಆ ತಂದೆ ಏನೇ ಹೇಳಿದ್ರು ಕೂಡ ತನ್ನ ಒಳ್ಳೆಯದಕ್ಕೆ ಹೇಳ್ತಾರೆ. ಅವ್ರು ಹೇಳಿದಂಗೆ ಕೇಳಿದ್ರೆ ನನ್ನ ಕುಟುಂಬ ಸರಿ ಆಗ್ತದೆ ಅಂಥೇಳಿ ಅವಳು ಏನು ಮಾಡೋದು, ಅವ್ರು ಹೇಳಿದ್ದೆಲ್ಲ ಕೇಳ್ತಾ ಒಂದು ಅದರೊಳಗೆ ಅವರು ಉದ್ದೇಶಗಳು ಅವಳಿಗೆ ಗೊತ್ತಿಲ್ಲ ಏನಿದೆ ಅಂತೇಳಿ. ಆದರೆ ಅವರು ಕೂಡ ತಮ್ಮ ಪರಿಸ್ಥಿತಿಯನ್ನು ನೋಡಿಕೊಂಡು ನಮಗೆ ನನ್ನ ಸ್ಯಾಲ್ರಿ ತೊಗೊಂಡು ಅಲ್ಲಿ ಕೊಡಬೇಕು, ಹೀಗೆ ಇರಬೇಕು ಕಣ್ಣಿನಿಗೆ ಕಂಡೀಷನ್ಗಳನ್ನ ಹಾಕೊಂಡು ನನಗೆ ಅದೆಲ್ಲ ಹಿಡಿಸ್ತಿರಲಿಲ್ಲ. ಈ ವಾದ ವಿವಾದಗಳಲ್ಲಿ ನಮ್ಮ ಕುಟುಂಬ ತುಂಬ ಕ್ರಿಟಿಕಲ್ ಆಗ್ತಾ ಹೋಯ್ತು. ಇಬ್ಬರು ಒಂದಾಗಲಿಕ್ಕೆ ಬಿಡ್ತಿಲ್ಲ, ತುಂಬ ಕ್ರಿಟಿಕಲ್ ಆಗ್ತಾ ಹೋಯಿತು. ಸಿಸ್ಟರ್, ಈಗ ಅವರು ಹೇಳ್ತಾ ಇದ್ದಾರೆ ಅದು ಸತ್ಯನಾ? ಹೌದು. ಈಗ ನೀವು ನಿಜವಾಗಿ ಒಂದು ಮದುವೆಯಾಗಿ ಬಂದಿದ್ದೀರಿ, ನಿಮಗೆ ಗೊತ್ತಿಲ್ವಾ ನಿಮ್ಮ ಗಂಡನ ಮನೆಯನ್ನು ನೀವು ಅಲಂಕರಿಸಬೇಕಂತ? ಅಂದರೆ ಆವಾಗ ನಾನು ಮದುವೆ ಆದಾಗ ತುಂಬಾ ಚಿಕ್ಕ ವಯಸ್ಸು ನಂದು. ಅಂದರೆ ನಿಮಗೆ ಯಾವುದೇ ತಿಳುವಳಿಕೆ ಇರಲಿಲ್ಲ. ಎಷ್ಟು ವಯಸ್ಸಿನೆಲ್ಲ ಮದುವೆ ಆಯಿತು ನಿಮಗೆ? ನನಗೆ 16 ವಯಸ್ಸಿಗೆ ಮದುವೆ ಆಯಿತು. ಸಣ್ಣ ಪ್ರಾಯದಲ್ಲಿ ಮದುವೆ. ಅಂದರೆ ನಾನು ಒಬ್ಬಳೇ ಮಗಳಿದ್ದ ನಮ್ಮ ತಂದೆ ತಾಯಿಗೆ. ಆವಾಗ ಒಂದು
ಈ ಟಿ ವಿಯಲ್ಲಿ ಪೇಪರ್ನಲ್ಲಿ ಎಲ್ಲ ಬರ್ತಾ ಇತ್ತು. ನಮ್ಮ ಅಪ್ಪ ಅಮ್ಮಂಗೆ ಒಬ್ಬಳೇ ಮಗಳಲ್ವ, ತುಂಬ ಮುದ್ದಾಗಿ ಸಾಕಿದ್ರು ನನ್ನ. ಅವ್ರಿಗೊಂದು ಭಯ, ಇವಾಗ ಪೇಪರಲ್ಲಿ ಟಿ ವಿಯಲ್ಲಿ ನ್ಯೂಸಲ್ಲೆಲ್ಲ ಬರ್ತಾ ಇತ್ತಲ್ಲ, ಇವಾಗ ಲವ್ ಮಾಡಿ ಓಡೋಗ್ತಾ ಇದ್ದಾರೆ ಮಕ್ಕಳು, ಈ ಥರ ಒಟ್ಟು ಹೆಣ್ಮಕ್ಳನ್ನ ತುಂಬ ಕೆಟ್ಟದಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ಆ ಥರ ಪ್ರಪಂಚದಲ್ಲಿದ್ದಾರೆ ಅವರು. ಆ ಥರ ಅವರು ಭಯ ಪಟ್ಬಿಟ್ಟು ಬೇಗ ಮದುವೆ ಮಾಡಬೇಕು ನನ್ನ ಮಗಳಿಗೆ ಅಂತ. ಆಮೇಲೆ ಒಳ್ಳೆ ಹುಡುಗ ಸಿಕ್ಕದ. ನಿಮ್ಗೆ ಒಪ್ಪಿಗಿತ್ತ, ಮದುವೆಗೆ ಒಪ್ಪಿಗಿತ್ತ? ನನಗೆ ಆವಾಗ ತಿಳುವಳಿಕೆ ಏನೂ ಇದ್ದಿಲ್ಲ ಅಲ್ಲ, ನಮ್ಮ ಅಪ್ಪ ಅಮ್ಮ ಮಾಡೋದೆಲ್ಲ ಒಳ್ಳೇದಕ್ಕೆ ಅಂತ ನಾನು ಹಾಗೆ ಹೇಳ್ತಿದ್ದು. ಅಂದ್ರೆ ಪೇಪರ್ನಲ್ಲಿ ಹೀಗೆ ಬರ್ತದೆ ಮಗಳೇ, ಹಾಗೆ ಏನು? ಇಲ್ಲ, ಅವಾಗ ಆ ಥರ ಅವ್ರವ್ರು ಮಾತಾಡ್ಕೊಂಡು ನನಗೆ ಹೇಳಿಲ್ಲ ಅವರು. ಅವ್ರವ್ರು ಮಾತಾಡ್ಕೊಂಡು ನಾನು ಸುಮ್ಮನೆ ನಾನು ಆಟ ಆಡೋವಂಥ ವಯಸ್ಸಲ್ಲ ಅವಾಗ, ಆ ಥರ ನಾನು ಕೇಳಿಸ್ಕೊಳ್ತಾ ಇದ್ದೆ ಅಷ್ಟೇ. ನಾನು ಮೆಚೂರ್ ಆಗಲಿಲ್ಲ ನೀವು ಆವಾಗ? ಇಲ್ಲ, ಮೈಂಡ್ ಅಷ್ಟು ನನಗೆ ತಿಳುವಳಿಕೆ ಇರಲಿಲ್ಲ. ನಂತರ ಮದುವೆಗೆ ಒಪ್ಪಿದ್ರಿ? ನನಗೇನು ಕೇಳಲಿಲ್ಲ ಅವರು, ಮದುವೆ ಮಾಡ್ಕೋತೀಯಾ ಮಾಡಲ್ವಾ ಅಂತ ಏನೂ ಕೇಳಲಿಲ್ಲ ಅವರು. ಒಟ್ಟು ಅವ್ರು ಮಾಡಿದ್ರು ಅಷ್ಟು. ಮಾಡಿದ್ರು. ನಂತರ ನೀವು ಗಂಡನ ಮನೆಗೆ ಬಂದ್ರಿ ಮದುವೆ ಆದ ನಂತರ. ಮತ್ತೆ ಏನಾಯ್ತು ನಿಮಗೆ ಗಂಡನ ಮನೆಯಲ್ಲಿ ಏನಾಯ್ತು? ನನಗೆ ಇವಾಗ ನಾನು ತುಂಬ ಮುದ್ದಾಗಿ ಸಾಕಿದ್ರಿಂದ ತಂದೆ ತಾಯಿನ ಬಿಟ್ಟು ಬರಬೇಕು, ಅದೊಂದು ಸಮಸ್ಯೆ ಆಗಿತ್ತು ನನಗೆ. ಒಟ್ಟಿಗೆ ಬೆಳೆದು ಅದು ಬಿಟ್ಟು ಒಂದು ದೂರನೂ ಇರಲಿಲ್ಲ, ನಾವು ಒಂದು ದಿನವೂ ದೂರ ಇರಲಿಲ್ಲ ನಾವು ತಂದೆ ತಾಯಿ ಬಿಟ್ಟು. ಅದು ತುಂಬ ಅಂದರೆ ನಾವು ಅಷ್ಟು ದೊಡ್ಡ ಗ್ಯಾಪ್ ಏನಲ್ಲ, ಗಂಡನ ಮನೆಗೂ ತಂದೆ ತಾಯಿ ಮನೆಗೂ ಒಂದು 10 ಕಿಲೋಮೀಟ್ರ್ ಅಷ್ಟೇ ಗ್ಯಾಪ್ ಇರೋದು. ಆದರೂ ನಾವು ಒಂದಿನ ಬಿಟ್ಟಿದ್ದಿಲ್ಲಲ್ಲ, ಅದಕ್ಕೋಸ್ಕರ ನಮಗೇನು ತುಂಬಾ ಒಂಥರ ಕಿರಿಕಿರಿ ಗಲಿಬಿಲಿ ಆಗ್ತಾಯಿತ್ತು. ಅದು ಅಲ್ಲದೆ ನನಗೆ ಅಷ್ಟೊಂದು ದೊಡ್ಡ ಜವಾಬ್ದಾರಿ, ಇವಾಗ ಮಾವ ನೋಡಿದ್ರೆ ಹುಷಾರಿಲ್ಲ ತುಂಬ, ಅವರು ನೋಡ್ಕೊಳ್ಳೋಂಥ ಅಷ್ಟು ದೊಡ್ಡ ಜವಾಬ್ದಾರಿ ನನಗೆ ಅಷ್ಟು ತಿಳುವಳಿಕೆ ಇರಲಿಲ್ಲಲ್ಲ. ಅದೆಲ್ಲ ನೋಡಿದಾಗ ನನಗೆ ಸಹಿಸ್ಕೊಳ್ಳೋಂಥ ಶಕ್ತಿನೇ ಇರಲಿಲ್ಲ. ಯಾವುದು ಒಳ್ಳೆಯದು, ತಂದೆ ತಾಯಿ ಹೇಳಿದ ಮಾತು ಕೇಳಬೇಕಾ, ಇಲ್ಲ ಗಂಡ ಹೇಳಿದ ಮಾತು ಕೇಳಬೇಕಾ, ಅಥವಾ ಮಾವನ ನೋಡ್ಕೋಬೇಕು ನಾನು ಅಂತ ಎಲ್ಲಾದರೂ ನನಗೆ ಸರಿನೇ ಅಂತ ಅನಿಸ್ತಾ ಇತ್ತು. ಇವಾಗ ತಂದೆ ತಾಯಿ ಬಂದ್ಬಿಟ್ಟು ನನಗೆ ಹೇಳ್ತಾಯಿದ್ರು, ನಿನ್ನ ಗಂಡನ ಜೊತೆ ಇರೋದಕ್ಕೂ ತಾನೇ ನಿನಗೆ ಮದುವೆ ಮಾಡಿರೋದು ಅಂತ ಹೇಳ್ತಾಯಿದ್ರು. ನಾನು ಆಮೇಲೆ ನಮ್ಮ ಯಜಮಾನರು ಇವಾಗ ತಂದೆ ಅವರು ಸತ್ತೋದ್ರೆ ಮತ್ತು ಅವ್ರ ಫೋಟೋಗೆ ನಾನು ಪೂಜೆ ಮಾಡೋಕ್ಕಾಗೋದಿಲ್ಲ ಅಲ್ಲ, ಇರೋವರೆಗೂ ನಾವು ಚೆನ್ನಾಗಿ ನೋಡ್ಕೋಬೇಕು ನಾವು ಅಪ್ಪನ ಅಂತ ಹೇಳ್ತಾಯಿದ್ರು. ಅದು ಸರಿ ಅಂತ ಅನಿಸ್ತಾಯಿತ್ತು. ನನಗೆ ಅಷ್ಟು ತಿಳುವಳಿಕೆ ಇರಲಿಲ್ಲ ಯಾವುದು ಸರಿ ಯಾವುದು ತಪ್ಪು ಅಂತ ಒಂದು ಇದು ಮಾಡುವಂಥದ್ದು. ಕಡೆಗೆ ನಿಮ್ಮ ತಂದೆ ತಾಯಿ ಮಾತೇ ಕೇಳಿದ್ರಿ? ಹಾಂ, ತಂದೆ ತಾಯಿ ಮಾತು ಕೇಳಿ ಅವರಿಗೆ ಹೋಗಿಬಿಟ್ರಿ. ಏನಂತ ಹೇಳಿದ್ರು ನಿಮಗೆ ಅವರು? ಅದು ನಿನಗೆ ಇಲ್ಲಿ ಸುಮ್ಮನೆ ಒಂದು ಕೆಲಸದೋಳ್ತಲ್ಲ ನಿನಗೆ ಇಟ್ಕೊಂಡಿದ್ದಾರೆ, ನೀನು ಮದುವೆ ಮಾಡ್ಕೊಂಬಂದಿರೋದು ಯಾರು ನೋಡ್ಕೊಳಕ್ಕಿಲ್ಲ ಅಂತ ಒಂದು ಕೆಲಸದೋಳ್ತಾರೆ ನೀನು ಮದುವೆ ಮಾಡ್ಕೊಂಬಂದಿದ್ದಾರೆ. ನಿನ್ನ ಗಂಡ ನೋಡಿದ್ರೆ ಅಲ್ಲಿ ದೂರ ಇದ್ದಾರೆ, ತಿಂಗಳಿಗೊಂದ್ಸರಿ ಬರ್ತಾರೆ ಅಲ್ಲ, ನೀನು ಚಿಕ್ಕ ಹುಡುಗಿ ಅಂತ. ಅಂದರೆ ಆ ಒಂದು ಪರಿಸ್ಥಿತಿಯಲ್ಲಿ ನನಗೆ ಒಂದು ಟೀನು ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಅಷ್ಟು ಒಂದು ತಿಳುವಳಿಕೆನೇ ಇರಲಿಲ್ಲ ನನಗೆ. ಆದ್ರೂ ಒಂದು ಅವಾಗಿಂದ ಇದರಲ್ಲಿ ಗ್ಯಾಸು ಇರಲಿಲ್ಲ ನಮ್ಮ ಮನೆಯಲ್ಲಿ, ನಮ್ಮ ಅತ್ತೆ ಮನೆಯಲ್ಲಿ. ನಿಮಗೆ ಅಲ್ಲಿ ಎಲ್ಲ ವ್ಯವಸ್ಥೆ ಇತ್ತು? ಹಾಂ, ನಮ್ಮ ತಂದೆ ತಾಯಿ ಮನೆಯಲ್ಲಿ ವ್ಯವಸ್ಥೆ ಇತ್ತು. ನಿಮ್ಗೆ ಯಾವುದೇ ಕೆಲಸ ಕಲಿಸ್ಲಿಲ್ಲ? ಇಲ್ಲ, ಕಲಿಸಿಲ್ಲ. ಟೀ ಮಾಡ್ಲಿಕ್ಕೆ ಕಲಿಸ್ಲಿಲ್ಲ? ಇಲ್ಲ, ಕಲಿಸಿಲ್ಲ. ಇಲ್ಲಿ ಬಂದ ಮೇಲೆ ಅಲ್ಲಿ ಕೆಲಸದ ಭಾರ ನಿಮ್ಮ ಮೇಲೆ ಬಿತ್ತು. ಅಂದ್ರೆ ಅತ್ತೆ ಇದ್ರೆ ಆದ್ರೂ ಕೂಡ ನೀವು ಸ್ವಲ್ಪ ಕೆಲಸ ಹೆಲ್ಪ್ ಮಾಡಬೇಕಿತ್ತು. ನಿಮ್ಗೆ ಏನು ಗೊತ್ತಿಲ್ಲ, ಪ್ರಾಯ ಕೂಡ 16 ವಯಸ್ಸು. ಮತ್ತೆ ನಿಮ್ಮ ಅಪ್ಪ ಅಮ್ಮ ಕೇಳಿದಾಗೆ ನೀವು ಕೇಳಿದ್ರಿ? ಅಂದರೆ ಹುಟ್ಟಿದಾಗಿಂದ ಅವ್ರ ಜೊತೆನೇ ಬೆಳೆದಿರೋದಲ್ಲ. ಇವಾಗ ಗಂಡ ಜಾಸ್ತಿ ಇವಾಗ ನಾವು ತುಂಬ ಹೊಂದ್ಕೋಬೇಕು ಅಂತಂದರೆ ಅವ್ರು ಯಾರು ನಮ್ಮೊಟ್ಟಿಗೆ ಇರ್ತಾರೆ, ಮಕ್ಕಳೇ ಆಗಲಿ, ನಮ್ಮ ಮೈಂಡ್ ಮೆಚೂರ್ ಆಗಿರಲಿಲ್ಲಲ್ಲ ಅವಾಗ, ಮಕ್ಕಳು ಥರ ಆ ಥರ ಮನಸ್ಸು ನಂದು ಅವಾಗಿತ್ತು. ಯಾರು ಜಾಸ್ತಿ ನಮ್ಮ ಜೊತೆ ಇರ್ತಾರೋ, ಯಾರು ಜಾಸ್ತಿ ಹೇಳ್ಕೊಡ್ತಾರೋ ಅವ್ರ ಮಾತೇ ಕೇಳಬೇಕು ಅಂತ ಆ ಒಂದು ಮೈಂಡ್ ನನಗೆ. ಇವಾಗ ತಂದೆ ತಾಯಿ ಹುಟ್ಟಿದಾಗಿಂದ ಜೊತೆಗಿದ್ರಲ್ಲ, ಅವ್ರು ಒಳ್ಳೇದಕ್ಕೆ ಹೇಳ್ತಾರೆ. ಹೇಳಿದ್ರು ಬೇಡ ನೀ ಗಂಡನೇ ಬೇಡ ಅಂತ ಹಾಗೆ ಹೇಳಿದ್ರ? ಇಲ್ಲ, ನಿನ್ನ ಗಂಡ ಚೆನ್ನಾಗಿರ್ಬೇಕಲ್ಲ, ನೀನು ಚೆನ್ನಾಗಿರ್ಬೇಕಂತಾನೆ ನಾವು ಇಷ್ಟೊಂದು ಖರ್ಚೆಲ್ಲ ಮಾಡ್ಕೊಂಡು ಮದುವೆ ಮಾಡಿದ್ದಲ್ಲ. ಏನಕ್ಕೆ ತಿಂಗಳಗಟ್ಟಲೆ ನಿಮ್ಮನ್ನ ಬಿಟ್ಟಿರ್ತಾರೆ, ದೂರ ಇರ್ತಾರಲ್ಲ ಅಂತ. ಅವರು ಕೆಲಸದ ಮೇಲೆ ಹೋಗಿದ್ದಾರೆ. ಇವಾಗ ಡ್ಯೂಟಿ ರಜಾ ಹಾಕಿ ಬರೋಂಥದ್ದು ಆಗೋದಿಲ್ಲ. ನನಗೆ ಅಷ್ಟು ತಿಳುವಳಿಕೆ ಇಲ್ಲಲ್ಲ ಅವಾಗ. ಹೌದಲ್ಲ, ಬಿಟ್ಟು ಬರ್ಬೋದಾಗಿತ್ತಲ್ಲ, ಇಲ್ಲೇ ಏನಾದರೂ ಕೆಲಸ ಮಾಡ್ಬೋದಾಗಿತ್ತಲ್ಲ ಅಂತ ಆ ಥರ ನನಗೆ ಮೈಂಡು. ಅಷ್ಟು ನನಗೆ ತಿಳುವಳಿಕೆ ಇರಲಿಲ್ಲ ಅವಾಗ. ಮತ್ತೆ ನೀವು ಮನೆಗೆ ತಂದೆ ಮನೆಗೆ ಹೋದ್ರಿ? ಇಲ್ಲ, ಆವಾಗ ತಕ್ಷಣ ಹೋಗಲಿಲ್ಲ. ಅದೇ ಒಂದು ಸ್ವಲ್ಪ ದಿವಸ ತಡ್ಕೊಂಡು. ಅಂದರೆ ಇವರ ಜೊತೆಗೆ ಬ್ಯಾಂಗ್ಳೂರಿಗೆ ಹೋದ್ರಿ? ಹಾಂ, ಬ್ಯಾಂಗ್ಳೂರ್ ಹತ್ತಂದ್ರೆ ಅವರ ಜೊತೆ ಇಲ್ಲಿದ್ರಲ್ಲ, ಮತ್ತೆ ಯಾಕೆ ಪ್ರಾಬ್ಲಮ್ ಬಂತು? ಅದೇ ನನಗೆ ನಮ್ಮ ಅಪ್ಪ ಅಮ್ಮ ಹೇಳ್ಕೊಡ್ತಾ ಇದ್ರು. ಇವಾಗ ಮನೆ ಇಲ್ಲಿ ಇರ್ಲಿರುವಾಗ ಮಾವ ಅತ್ತೆ ಮಾವ ಇದ್ರು, ಅಲ್ಲಿಂದ ಮತ್ತೆ ಅವರು ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋದ್ರು ನಿಮ್ಮನ್ನು. ಮತ್ತೆ ಅಲ್ಲಿ ಅದು ಸುಖವಾಗಿರ್ಬೋದಿತ್ತಲ್ಲ, ಅವ್ರು ಡೈಲಿ ನಿಮ್ಮ ಮನೆಗೆ ಬರ್ತಿದ್ರಲ್ಲ?
ಡೈಲಿ ಒಟ್ಟಿಗೆ ಇರ್ತಿದ್ವಿ. ಅಂದರೆ ನನಗೆ ಯಾವ ಥರ ಇದು ಅಂತಂದರೆ ಒಂಥರ ಏನೋ ಅದೊಂಥರ ದುರಾತ್ಮನ ಕಾರ್ಯ ಅಂತ ಅನ್ಸುತ್ತೆ. ಈಗ ಅವಾಗ ಅವಾಗ ಏನಂತ ನನಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ನಾವು ಅಪ್ಪ ಅಮ್ಮ ಹೇಳ್ತಾಯಿದ್ರು, ನೋಡು ದುಡ್ಡೆಲ್ಲ ತೊಗೊಂಡೋಗ್ಬಿಟ್ಟು ಅಪ್ಪ ಅಮ್ಮ ಕಳಿಸ್ತಾರೆ, ಅವ್ರ ಅಕ್ಕನ ಕಾಂಟ್ಯಾಕ್ಟ್ ಬಿಡಿಸು, ಅವರು ಜಾಸ್ತಿ ಕಾಂಟ್ಯಾಕ್ಟಲ್ಲಿದ್ದರೆ ನೀನು ಚೆನ್ನಾಗಿ ನೋಡ್ಕೊಳೋದಿಲ್ಲ, ನಿನಗೆ ಚೆನ್ನಾಗಿ ಏನೂ ತಂದುಕೊಡಲ್ಲ, ಆ ಥರ ಹಾಗೆ ಅವ್ರ ಮಾತು ಕೇಳಿ ಅವ್ರ ಮಾತು ಕೇಳ್ತಾ ಇದ್ದೆ. ನಿಮ್ಗೆ ಏನಾದ್ರು ಹಿಂಸೆ ಮಾಡ್ತಿದ್ರು ಅವರು ಅವಾಗ? ಇಲ್ಲ ಏನು ಹಿಂಸೆ ಮಾಡ್ತಿರ್ಲಿಲ್ಲ. ಅವ್ರು ಹೇಳಿದ್ರು ಒಂದು ಹೊಡೆದ್ರ ಅಂತ. ಅಂದರೆ ನಾನು ವಾದ ಮಾಡ್ತಾ ಇದ್ದೆ ಜಾಸ್ತಿ, ನಾನು ತುಂಬ ಕೂಗ್ತಾ ಇದ್ದೆ. ಅಂದರೆ ಆ ಒಂದು ಸ್ಪಿರಿಟ್, ಆ ಒಂದು ಸಿಟ್ಟು ಬಂದಾಗ ನನಗೆ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ನಾವು ಅಪ್ಪ ಅಮ್ಮ ಹೇಳಿದೆ ಮತ್ತೆ ಸರಿ ಅಂತ ವಾದ ಮಾಡ್ತಾ ಇದ್ದೆ ನಾನು. ಆ ಒಂದು ಇದರಲ್ಲಿ ಅವರು ತುಂಬ ಟೆನ್ಷನ್ ಆಗಿ, ತುಂಬ ಕೋಪ ಅಲ್ಲ ಅವ್ರಿಗೆ, ನಾನು ಕೂಗೋದ್ರಿಂದ ಹೊರಗಡೆ ಎಲ್ಲ ನನ್ನ ವಾಯ್ಸ್ ಕೇಳತ್ತೆ ಅನ್ನೋ ಒಂದು ಇದರಲ್ಲಿ ಅವರು ಒಂದೇಟು ಹೊಡಿತಾಯಿದ್ರು. ಈಗ ನೀವು ಅವ್ರ ಜೊತೆಯಲ್ಲಿದ್ರಿ, ಅದು ಕೂಡ ಅವ್ರು ಹೇಳ್ತಾ ಇದ್ರೆ 4 ತಿಂಗಳು ಪ್ರೆಗ್ನೆಂಟ್ ಅಂತ. ಆ ಟೈಮ್ನಲ್ಲಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಯಾಕೆ ಹೋಗಿಬಿಟ್ರಿ ನೀವು? ಆ ದಿನ ಏನಾಯಿತು ಅಂತಂದರೆ, ನಾವು ಮನೆ ಚೇಂಜ್ ಮಾಡಿದ್ವಿ. ಆವಾಗ ಜಾಲಹಳ್ಳಿ ಕ್ರಾಸಲ್ಲಿದ್ವಿ. ಆವಾಗ ಲಗ್ಗೆರೆಗೆ ಮನೆ ಚೇಂಜ್ ಮಾಡಿದ್ವಿ. ಚೇಂಜ್ ಮಾಡಿ 2 ದಿನ ಆಗಿತ್ತು ಅಷ್ಟೇ. ನಮ್ಮ ಅಪ್ಪ ಅಮ್ಮನೂ ಬಂದಿದ್ರಲ್ಲ, ಅವರು ಬರ್ತಾ ಹೋಗ್ತಾಯಿದ್ರು. ನಾನು ಹೇಳ್ತಾ ಇದ್ದೆ ಅವರಿಗೆ ಫೋನ್ ಮಾಡಿ, ಅವರು ಫೋನ್ ಮಾಡ್ತಾಯಿದ್ರು ನನಗೆ, ನಾನು ಹೇಳ್ತಾ ಇದ್ದೆ ಫೋನ್ ಮಾಡಿ, ಈ ಥರ ನಾವು ಇಲ್ಲಿ ಲಗ್ಗೆರೆಲ್ಲಿದ್ದೀವಿ, ಇವಾಗ ಇಲ್ಲಿ ಮನೆ ಚೇಂಜ್ ಮಾಡಿದ್ದೀವಿ ಅಂತ ಅಡ್ರೆಸ್ ಎಲ್ಲ ಹೇಳ್ತಿದ್ದೆ ನಾನು. ಯಾಕಂದರೆ ಆ ಒಂದು ಅಷ್ಟು ಗೊತ್ತಾಗ್ತಿದ್ದಿಲ್ಲಲ್ಲ, ನಾವು ಅಪ್ಪ ಅಮ್ಮ ಅಲ್ವಾ ಅಂತ. ಆ ಥರ ನನಗೆ ಅದು ಒಳ್ಳೇದು ಕೆಟ್ಟದ್ದು ಏನೂ ಗೊತ್ತಾಗ್ತಿರಲಿಲ್ಲ ನನಗೆ. ನಾವು ಅಪ್ಪ ಅಮ್ಮನಿಂದ ದೂರ ಮಾಡ್ತಾರಲ್ಲ ನನ್ನ, ಅವ್ರು ಒಳ್ಳೇದಕ್ಕೆ ಮಾಡ್ತಾರೋ ಕೆಟ್ಟದಕ್ಕೆ ಮಾಡ್ತಾರೋ ಅಂತ ಗೊತ್ತಿಲ್ಲ ನನಗೆ. ಅವ್ರಿಗೆ ಏನಕ್ಕೆ ಈ ಥರ ಮಾಡ್ತಾರೆ ಅಂತ ಅವರು ನನ್ನ ಇವಾಗ ಅನಿಸೋ ಪ್ರಕಾರ ಅವರು ಬಂದ್ಬಿಟ್ಟು ತಗ್ಗಿಸ್ಕೊಂಡು ಬಂದು ಒಳ್ಳೆ ರೀತಿಯಲ್ಲಿ ಗಂಡ ಇದು ಹಳೆ ಇದ್ದಾಗೆ ಬಂದು ಮಾತಾಡ್ಬೋದಾಗಿತ್ತು. ಅವರು ಕದ್ದು ಮುಚ್ಚಿ ಬರಬಾರ್ದಾಗಿತ್ತು. ನೀವು ಹೇಳಿಲ್ವಾ? ನನಗೆ ಗೊತ್ತಿರಲಿಲ್ಲ ಅವಾಗ. ಕಡೆಗೆ ಆವಾಗ ನಾನು ತುಂಬ ವಾದ ಮಾಡಿದೆ. ಆವತ್ತು ರಾತ್ರಿ ಫುಲ್ಲು ಜಗಳ ಅಂದರೆ ಜಗಳ ನನಗೆ. ನೀವು ನಿಮ್ಮ ಅಕ್ಕನಿಗೆಲ್ಲ ದುಡ್ಡು ಕಳಿಸಿದ್ದೀರಾ, ಅವರಿಗೆಲ್ಲ ಏನಕ್ಕೆ ಸಾಕ್ತೀರಾ ನೀವು? ಅವರಿಗೆಲ್ಲ ತೊಂದರೆ ಆದರೆ ನೀವೇನಕ್ಕೆ ಸಾಕಬೇಕು? ಅವ್ರ ಗಂಡ ಇದ್ದಾರೆ, ನೀವು ನನ್ನ ಗಂಡ ಅಲ್ಲ, ನನಗೆ ಸಾಕಬೇಕು, ನೀವು ನನಗೆ ಮಾತ್ರ ಮಾಡಬೇಕು. ಹ್ಞೂ, ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಅಲ್ಲ, ನಿಮಗೂ ಅದ್ರ ಸರಿಯಾಗಿ ಗೊತ್ತಿಲ್ಲ, ಆದರೆ ಅವ್ರು ಏನು ಹೇಳ್ತಾರೆ ಹಾಗೆ ನೀವು ಮಾಡ್ತೀವಿ. ಹ್ಞೂ, ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ ಈ ಥರ, ನೀವು ನನಗೆ ಮಾತ್ರ ಸಾಕಬೇಕು, ನಮ್ಮ ಮಕ್ಕಳು ಆಗ್ತಾವಲ್ಲ ಮುಂದೆ, ಅವಕ್ಕೆ ಏನಾದ್ರು ಇದು ಮಾಡಬೇಕು, ನೀವು ಫ್ಯೂಚರ್ ಪ್ಲ್ಯಾನಿಂಗ್ ಮಾಡಬೇಕು ನೀವು, ಆ ಥರ ಹೇಳ್ತಾ ಇದ್ದೀನಿ ನಾನು. ತುಂಬಾ ದೊಡ್ಡ ಜಗಳ ಆಯಿತು ನಮಗೆ. ಅಂದರೆ ಜಗಳ ಅಂದರೆ ಅವರು ಏನು ಜಾಸ್ತಿ ಮಾತಾಡಿಲ್ಲ, ನಾನು ಜೋರಾಗಿ ಮಾತಾಡ್ತಿದ್ದೀನಿ. ಅದಕ್ಕೆ ಅವ್ರು ಏನು ಮಾಡಿದ್ರು, ಒಂದೇಟು ಹೊಡ್ಬಿಟ್ರು ಜೋರಾಗಿ. ಆವಾಗ ಏನಾಯಿತು, ಈ ಟೈಲ್ಸ್ ಎಲ್ಲ ನಾನು ಕೆಳಗೆ ಬಿದ್ದುಬಿಟ್ಟು ಒಂದು ಸ್ವಲ್ಪ ನನಗೆ ಜ್ಞಾನ ತಪ್ಪೋಯ್ತು. ಒಂದು ಸ್ವಲ್ಪ ತಲೆಗೆ ಹೊಡ್ತಾ ಬಿದ್ದುಬಿಡ್ತು, ಒಂದು ಸ್ವಲ್ಪ ಬಾವು ಬಂತು ತಲೆ. ಆಮೇಲೆ ಮತ್ತೆ ನಾನು ಮನಸ್ಸಲ್ಲಿ ಡಿಸೈಡ್ ಮಾಡಿಕೊಂಡೆ, ಓ ಹೌದು, ಇವರು ಸರಿಗಿಲ್ಲ, ನಮ್ಮ ಅಪ್ಪ ಅಮ್ಮ ಹೇಳಿದ ಮಾತು ನಿಜ, ಇವರು ನನಗೆ ಹೆಂಡ್ತಿ ಬೇಕು ಅಂತ ಮದುವೆ ಆಗಿಲ್ಲ, ಕೆಲಸದವಳು ಬೇಕು ಅಂತ ಮದುವೆ ಆಗಿದ್ದಾರೆ ಅಂತ ಒಂದು ಮನಸ್ಸಲ್ಲೇ ಒಂದು ದೃಢ ಇದಾಯಿತು. ಅವ್ರು ಹೇಳಿದ ಮಾತೆಲ್ಲ ಓ ಹೌದು ಹೌದು ಅಂತ. ಇವರು ನಿಮ್ಮನ್ನು ಪ್ರೀತಿ ಮಾಡ್ತಿರ್ಲಿಲ್ವಾ? ಪ್ರೀತಿ ಮಾಡ್ತಾ ಇದ್ರು. ಅಂದರೆ ಅವಾಗ ನನಗೆ ಅದು ಪ್ರೀತಿ ಅಂತ ಅನಿಸ್ತಿರ್ಲಿಲ್ಲ. ನಿಮ್ಮ ಬೇಕು ಬೇಡಗಳನ್ನು ಪೂರೈಸ್ತಿರ್ಲಿಲ್ವಾ? ಅದು ಪೂರೈಸ್ತಾ ಇದ್ರು, ಆದರೆ ನನಗೊಂದು ಆ ಒಂದು ಸ್ವಾರ್ಥ ತುಂಬಿದ್ರಲ್ಲ. ನೀವು ಅವರನ್ನು ಪ್ರೀತಿ ಮಾಡ್ತಿರ್ಲಿಲ್ವಾ? ನಾನು ಪ್ರೀತಿ ಮಾಡ್ತಿದ್ದೆ, ಅವರು ಪ್ರೀತಿ ಮಾಡ್ತಿದ್ರು, ಅದರಲ್ಲಿ ಏನೂ ಕೊರತೆ ಇದ್ದಿಲ್ಲ. ಆದರೆ ನಮಗೇನು ಅಂದರೆ ಈ ಮಧ್ಯೆ ಬಂದವ್ರದ್ದು, ಈ ಕಡೆ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಈ ಕಡೆ ಅವರ ಅಕ್ಕ ಅವರು ಫೋನ್ ಮಾಡೋದ್ರಿಂದ ಆಗಿರ್ಬೋದು, ನನಗೆ ಇರಿಟೇಟ್ ಆಗ್ತಿತ್ತು ಅದು. ಮತ್ತೆ ಕಡೆಗೆ ನಿಮ್ಮ ಮನೆಗೆ ಹೋಗ್ಬಿಟ್ರಿ. ಆಮೇಲೆ ಬೆಳಗ್ಗೆ ಇವರು ಡ್ಯೂಟಿಗೆ ಹೋದರು. ನಾನು ಸುಮ್ಮನೆ ಇದ್ದೆ, ಏನೂ ಮಾತಾಡಲಿಲ್ಲ. ಆಮೇಲೆ ಸಮಾಧಾನ ಮಾಡಿಬಿಟ್ಟೇ ಹೋದರು ನನಗೆ. ಆಮೇಲೆ ನಮ್ಮ ಅಪ್ಪ ಅಮ್ಮ ಬಂದರು. ನಾನು ಹೋಗಬೇಕು ಅಂತ ಮನಸ್ಸು ಮಾಡಿರಲಿಲ್ಲ ಇನ್ನು. ನಮ್ಮ ಅಪ್ಪ ಅಮ್ಮ ಬಂದ್ಬಿಟ್ಟು ಡೈಲಿ ಬರ್ತಿದ್ರಲ್ಲ, ಅದೇ ಥರ ಬಂದ್ಬಿಟ್ಟು ಏನಿದೆಲ್ಲ ಈ ಥರ ಮುಖ ಎಲ್ಲ ದಪ್ಪ ಆಗಿದೆ, ಯಾರು 4 ತಿಂಗಳು ಪ್ರೆಗ್ನೆಂಟ್ ಇರೋ ಹುಡುಗಿಗೆ ಈ ಥರ ಹೊಡಿತಾರೆ ಅಂತ ಅಕ್ಕಪಕ್ಕ ಎಲ್ಲ ಇದು ಮಾಡಿ ಅವರು ಹತ್ತು ಕರೆದು, ನಮ್ಮ ಅಪ್ಪ ಅಮ್ಮ ಆಳ್ತಿದಾರಲ್ಲ, ನನಗೂ ಅಳು ಬರ್ತಾಯಿತ್ತು. ಆ ಥರ ಒಂದು ಸೆಂಟಿಮೆಂಟ್ ಫೂಲ್ ಮಾಡ್ತಾರೆ ಆ ಥರ ಅಂತಾರಲ್ಲ, ಆ ಥರ ನನಗೆ ಇದು ಮಾಡಿ, ಆಯಿತು ನಾನು ಬಂದುಬಿಡ್ತೀನಿ ನಿಮ್ಮ ಮನೆಗೆ, ಅವ್ರು ಚೆನ್ನಾಗಿ ನೋಡ್ಕೊಳೋದಿಲ್ಲ, ಬಿಟ್ಟು ಬಂದುಬಿಡ್ತೀನಿ ಅಂತ. ಹ್ಞೂ ಆಯಿತು ಬಾರಮ್ಮ ಅಂತ ಕರ್ಕೊಂಡು ಹೋದ್ರು. ಈಗ ನೀವು ಮನೆಗೆ ಹೋದ್ರಿ, ಮನೆಗೆ ಹೋದ ನಂತರ ನಿಮ್ಮ ಕೋಪ ತಗಲಿಲ್ವಾ? ಇಲ್ಲ, ನನಗೆ ಒಂದು ಮುಂಚಿಂದನೂ ಹಠ,
ನಾನು ಯಾರ ಹತ್ರನೂ ಸೋಲ್ಬಾರ್ದು. ಸೋಲ್ಬಾರ್ದು, ಹಾಗೆ ಹಠ ಇಟ್ಕೊಂಡು ಕೂಗ್ತದೆ. ಹಾಂ. ಮತ್ತು ಕ್ರಮೇಣ ಏನಾಯ್ತು ಸಿಸ್ಟರ್? ನಾನು ಹಾಗೆ ಹಠ ಮಾಡಿಕೊಂಡು, ಅಂದರೆ ಒಂದೊಂದ್ಸರಿ ಅನಿಸ್ತಾ ಇತ್ತು, ಹೌದಲ್ಲ ಇವಾಗ ಮಗು ಪ್ರೆಗ್ನೆಂಟ್ ಇದ್ದೀನಲ್ಲ, ಇವಾಗ ಮಗು ಆಗ್ಬಿಟ್ರೆ ಮತ್ತು ಅಪ್ಪ ಯಾರು ಅಂತ ಹೇಳಿದ್ರೆ ನನ್ನದು. ನಮ್ಮ ತಂದೆ ಹತ್ರ ನಾನೆಲ್ಲ ಡಿಸ್ಕಸ್ ಮಾಡ್ತಿದ್ದೆ, ನಮ್ಮ ಅಪ್ಪ ಹತ್ರ. ನಮ್ಮ ಅಪ್ಪ ಒಂದು ಸ್ವಲ್ಪ ಹೇಳ್ತಾಯಿದ್ರು, ಅಲ್ಲಮ್ಮ ನೀನು ಈ ಥರ ಎಲ್ಲ ಇದು ಮಾಡ್ಬಾರ್ದು. ನಮ್ಮ ಅಮ್ಮ ತುಂಬಾ ಒಂಥರ ರ್ಯಾಶ್ ಆಗಿ, ಅವನ್ನ ತಗೋಸ್ಕೊಂಡು ಬರಲಿ ಬಿಡು, ನಿನ್ನ ಗಂಡನೇ ಬರಲಿ, ನೀನೇನಕ್ಕೆ ಇದು ಮಾಡ್ತೀಯ ಅಂತ. ನಮ್ಮ ಅಪ್ಪ ಇಲ್ಲ ಆ ಥರ ಅಲ್ಲ, ಇದು ಒಂದೇ ಸರಿಗೆ ಗಂಡ ಹೆಂಡತಿ ಸಂಬಂಧ ಮುರಿದೋಗ್ಬಿಡುತ್ತಾ ಅಂತ. ನಾನು ನಮ್ಮ ಅಮ್ಮನ ಜೊತೆ ಸೇರ್ಕೊಂಡು ನಾನು ವಾದ ಮಾಡ್ತಿದ್ದೆ, ಇಲ್ಲ ಬಿಡಪ್ಪ ನಾನು ಹೋಗಲ್ಲ, ಅವರಾಗೆ ಬರಲಿ ಅಂತ ಹೇಳ್ತಾ ಇದ್ದೆ ನಾನು. ಮತ್ತು ಕ್ರಮೇಣ ಕ್ರಮೇಣ ಏನಾಯಿತು? ಕ್ರಮೇಣ ಅಲ್ಲಿಗೆ ನಾವು ಹೀಗೆ ವಾದಗಳು ಮುಗಿತಾ ಸುಮಾರು ಜನ ರಿಲೇಷನ್ಗಳು ಬಂದವು. ಅನೇಕರಿಗೆ ನಾವು ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಯಾರು ಕೂಡ ಇವರು ಅವ್ರ ತಂದೆಗಳ ಮಾತುಗಳು ಕೇಳಲಿಲ್ಲ. ಯಾರು ಕೂಡ ಬುದ್ಧಿವಾದಗಳನ್ನು ಹೇಳಿದ್ರು ಕೂಡ ಇವ್ರ ತಂದೆಗಳು ಕೇಳಲಿಲ್ಲ. ಅವನು ಸ್ವಲ್ಪ ದಿನ ಇರಬೇಕು, ನಾವು ಪರೀಕ್ಷೆ ಮಾಡಬೇಕು, ಈ ರೀತಿ ಎಲ್ಲಿ ಇರಬೇಕು, ಅವ್ರ ಮನೆಯಲ್ಲಿ ಅವರ ಮನೆಯಲ್ಲಿ ಇರಬೇಕು ಅಂತ ಹೇಳಿದ್ರು. ನನಗೆ ಅದನ್ನು ಯೋಚಿಸ್ಲಿಕ್ಕೆ ಸಹ ಇಲ್ಲ. ಈ ರೀತಿಯಾಗಿ ಇದ್ದಾಗ ಏನು ಕಡಿಮೆ ಇದೆ, ಅವಳಿಗೆ ಏನು ಕಡಿಮೆ ಮಾಡಿದ್ದೀನಿ ನಾನು, ಈ ವಾದ ಅವ್ರದ್ದು ಇಲ್ಲ, ಅವ್ರು ಹಿಂಸೆ ಕೊಡ್ತೀನಿ, ಇಲ್ಲೇ ಇರಬೇಕು, ನನಗೆ ನಂಬಿಕೆ ಇಲ್ಲ ನಿಮ್ಮ ಮೇಲೆ ಅಂತೇಳಿ ಇದು. ಯಾಕೆಂದರೆ ಅವ್ರೇನು ಮಾಡಿದ್ರೆ, ಇವಳಿಗೆ ಹೇಳ್ಕೊಟ್ಟಿದ್ದಾರೆ, ಏನು ಇಲ್ಲೇ ಇಟ್ಕೊಂಡಿದ್ರೆ ನಾನು ಬುದ್ಧಿ ಕಲಿಸ್ತೀವಿ, ಅವನ ಬಗ್ಗೆ ಗೊತ್ತಾಗುತ್ತೆ, ಅವನ್ನ ಹೋಗ್ಬೋದು ಅಂತೇಳಿ ಇವಳಿಗೆ ಹೇಳಿದ್ದಾರೆ. ಅವಳು ಸರಿ ಯಾವುದಲ್ವ, ಅವರು ನಮ್ಮ ನೀವು ಕರೆಕ್ಟಾಗಿದ್ದರೆ ಇಲ್ಲಿರೋ ಅಂತೇಳಿ ಇವಳ ಮೈಂಡ್ ಸೆಟ್ಟು. ನೀವು ಸರಿ ಇದ್ದರೆ ಇಲ್ಲಿರೋಕೆ ಏನಾಗುತ್ತೆ ಅಂತೇಳಿ. ಅಂದರೆ ಈ ಗಂಡ ಮದುವೆ ಆಗಿ ಹೀಗಿರ್ಬೇಕು, ಗಂಡನ ಮನೆಯಲ್ಲೇ ಇರಬೇಕು, ಗಂಡ ಇದೆಲ್ಲ ಹೇಳ್ಕೊಡ್ಬೇಕಾದ್ದೆಲ್ಲ ತಂದೆಗಳು ಹೇಳ್ಕೊಡ್ಬೇಕು, ಈ ರೀತಿ ನಮ್ಮ ಗಂಡನಲ್ಲೇ ಇರಬೇಕು ಅಂತೇಳಿ ಅದನ್ನೆಲ್ಲ ಹೇಳ್ಕೊಡ್ಬೇಕಾದ ತಂದೆಗಳು. ಆದರೆ ಅವಳಿಗೆ ಅದನ್ನು ಹೇಳ್ಕೊಡ್ತಾನೆ ಎಲ್ಲ, ಅದಕ್ಕೆ ವಿರುದ್ಧವಾದ ಕಾರ್ಯಗಳನ್ನೇ ಅಲ್ಲಿ ತಿಳಿಸ್ತಿರೋದ್ರಿಂದ ಅವಳಿಗೆ ಜಡ್ಜ್ಮೆಂಟ್ ಮಾಡ್ಕೊಳ್ಳಿಕ್ಕೂ ಜನರಲ್ಲಿ ಇಲ್ಲ, ನಾಲೆಜ್ ಇಲ್ಲ, ಅಷ್ಟು ಮ್ಯಾನೇಜ್ಮೆಂಟ್. ಆ ರೀತಿ ಅದನ್ನು ಯೂಸ್ ಮಾಡಿಕೊಂಡ್ರು. ಇವಳ ಒಂದು ಇದನ್ನು ಒಂದು ಬಲಹೀನತೆಯನ್ನು ತುಂಬ ಯೂಸ್ ಮಾಡ್ಕೊಂಡು ತಂದೆಗಳು. ಅವ್ರ ಉದ್ದೇಶಗಳು ಬೇರೆ ಆಗಿತ್ತು. ನಾನು ಅಲ್ಲಿ ಹೋದ್ರಿಂದ ಅವ್ರ ಸಮಸ್ಯೆಗಳು ನಿಂತದೆ, ನನ್ನ ಒಂದು ದುಡಿಯೋದ ರೀತಿಯಿಂದಲೂ ಕೂಡ ಅವ್ರಿಗೆ ಹೆಲ್ಪ್ ಆಗುತ್ತೆ, ಈ ರೀತಿ ಅನೇಕ ಆಲೋಚನೆಗಳು ಅವರಲ್ಲೂ ಕೂಡ ಇತ್ತು. ಆದರೆ ನನ್ನದೇ ಆದ ನಮ್ಮ ಜೀವಿತ, ನನ್ನ ತಂದೆಗಳ ಜೀವಿತ, ನಾನು ಆ ರೀತಿ ಮಾಡಬೇಕಾದ ಜೀವಿತ ನಾನು ಆಲೋಚನೆ ಇಟ್ಕೊಂಡು. ಆದರೆ ಇದು ಕೋಪಕ್ಕೆ ಹೋಯ್ತು. ಲಾಸ್ಟಿಗೆ ಪ್ರೆಗ್ನೆಂಟ್ ಆಗಿ ಹೀಗೆ ಹೋಗ್ತಾ ವಾದಗಳು ನಡೀತಾ ನನ್ನ ಜಾಬ್ ನನಗೆ ನೆಮ್ಮದಿನೇ ಹೋಯ್ತು. ಯಾರಿಗೂ ಸರ ದುಡಿಬೇಕು, ಆವಾಗ ಇನ್ನೂ ಸಿಗರೇಟ್ ಸೇದು ಜಾಸ್ತಿ ಆಯಿತು. ಆವಾಗ ಡ್ರಿಂಕ್ಸ್ ಮಾಡೋದು ಕೂಡ ಜಾಸ್ತಿ ಆಯಿತು. ಎಷ್ಟು ಸಲ ಹೋದ್ರು ಕೂಡ ಅಲ್ಲಿ ಅವಮಾನಗಳು ತಿಳ್ಕೊಂಡೇ ಬರ್ತಾಯಿದ್ದೆ. ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಗಂಡನಿಗೆ ಬಂದು ಹೋಗ್ತಿದ್ರಿ, ಹೋಗಿ ಕರೆದೆ, ಆದರೂ ಕೂಡ ಅಲ್ಲಿ ಅವಮಾನಗಳೇ ಆಯ್ತು ನನಗೆ. ನೀನು ಬಂದು ಇಲ್ಲಿರ್ಬೇಕು, ಇಲ್ಲೇ ಪಕ್ಕದಲ್ಲಿ ಬಾಡಿಗೆ ಮಾಡ್ಕೊಂಡಿರ್ಬೇಕು, ಈ ರೀತಿಯಾದ ಅವಮಾನಗಳನ್ನೇ ಬಂದುಬಿಟ್ರೆ ಅದು ನನ್ನ ಮನೆಗೆ, ನಾನು ಹೇಳಿದ ಮನೆಗೆ ಬರಲಿಕ್ಕೆ ಅಸಾಧ್ಯ ಮಾಡಿದ್ರು. ಲಾಸ್ಟಿಗೆ ಹೀಗೆ ಅವ್ರ ಡೆಲಿವರಿ ಟೈಮ್ ಅಂತ ಅಷ್ಟೊಳಗೆ ನಮ್ಮ ತಂದೆನೂ ಕೂಡ ತೀರೋಗ್ಬಿಟ್ರು. ಆ ತಂದೆಗಳು ತೀರೋದ್ರೂ ಕೂಡ ಏನಾಯಿತು, ಇವರು ಹೆಣ ನೋಡ್ಲಿಕ್ಕೆ ಕೂಡ ಬರಲಿಲ್ಲ. ಅಲ್ಲ, ನೀವು ಆ ಸಮಸ್ಯೆ ಮಧ್ಯದಲ್ಲಿ ಕೂಡ ಅಲ್ಲಿ ಮನೆಗೆ ಹೋಗ್ತಿದ್ರಿ, ಅವಾಗ ಮಾತಾಡ್ತಿದ್ರ ಇವರು? ಅದೇ ಮಾತಾಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ ತಂದೆಗಳು. ಮಾತಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಎಲ್ಲಿ ಮಾತಾಡ್ಬಿಟ್ರೆ, ಜಾಸ್ತಿ ಮಾತಾಡ್ಬಿಟ್ರೆ ಕರ್ಕೊಂಡು ಹೋಗ್ಬಿಡ್ತಾನೆ, ಇವಳು ಚೇಂಜ್ ಆಗಿಬಿಡ್ತಾಳೆ ಮೈಂಡ್ ಅಂತ. ನೋಡ್ಲಿಕ್ಕೆ ಬಿಡ್ತಿದ್ರು? ನೋಡ್ತಿದ್ದೆ, ಬರೀ ವಾದನೆ ನಡೀತಾ ಇತ್ತು. ನಂತರ ನಿಮ್ಮ ಅಪ್ಪ ತೀರೋದ್ರು? ಅಪ್ಪ ತೀರೋದ್ರು. ನಾನು ಇಲ್ಲಿ ಬಂದಾಗ ಅಪ್ಪ ನೋಡ್ಲಿಕ್ಕೂ ಕೂಡ ಇವ್ರು ಬರಲಿಲ್ಲ. ಶಿವಮೊಗ್ಗ ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟು ಕೂಡ ಇಲ್ಲಿ ಬರ್ಲಿಕ್ಕಿರಲಿಲ್ಲ. ಮತ್ತೆ ಇಲ್ಲಿ ಬಂದಮೇಲೆ ಜನ ಎಲ್ಲ ಬುದ್ಧಿವಾದ ಹೇಳ್ಬಿಟ್ಟು ಇವಳು ಇಲ್ಲೇ ಇಟ್ಕೊಂಡ್ಬಿಡ್ತಾರೆ. ನಾವು ಇಲ್ಲಿ ಹೋಗೋದೇ ಬೇಡ, ಅಲ್ಲಿ ಹೋಗ್ಬಿಟ್ರೆ ಎಲ್ಲರೂ ಕೂಡ ನಮಗೆ ಬೈತಾರೆ. ಈ ಟೈಮಲ್ಲಿ ಮತ್ತೆ ಇವಳು ಹೋದ್ರೆ ಸಿಗೋದಿಲ್ಲ, ಮತ್ತೆ ಇವಳು ಇಲ್ಲೇ ಇಟ್ಕೊಂಡ್ಬಿಡ್ತಾರೆ. ಆವಾಗ ನಮ್ಮ ಉದ್ದೇಶಗಳಲ್ಲಿ ನೆರವೇರಲ್ಲ ಅಂತೇಳಿ ಅವ್ರಿಗೆ ಅನ್ನಿಸ್ತು. ಆದ್ರೆ ಅವಳಿಗೆ ಬರಲಿಲ್ಲ. ಅವ್ರು ಬೇರೆ ಕಾರಣ ಹೇಳಿ ನಮಗೆ ವಿಷಯನೇ ಗೊತ್ತಿಲ್ಲ ಅಂತೇಳಿ. ಇದಕ್ಕೆ ನೀವೆಲ್ಲ ನಿಮ್ಮ ಕಡೆಯಿಂದ ನೀವು ಪ್ರಯತ್ನ ಎಲ್ಲ ಮಾಡಿದ್ದೀರಿ? ನಾನೆಲ್ಲ ನನ್ನ ಓನ್ ಏನಿತ್ತು ನಾನೆಲ್ಲ ತೆಗೆಸ್ಕೊಂಡು ನನ್ನ ಎಲ್ಲ ಕಾರ್ಯಗಳು ಮಾಡಿದೆ. ಆದರೆ ಆ ತಂದೆಗಳದನ್ನು ಒಪ್ಪಲಿಲ್ಲ. ಯಾಕೆ ನನಗೆ ವೈಯಕ್ತಿಕವಾಗಿ ಎಲ್ಲರಿಗೂ ಹೋಗೋ ವ್ಯಕ್ತಿ ಇರುತ್ತೆ, ಎಲ್ಲ ಹೋಗಿ ಇನ್ನೊಬ್ಬರ ಮನೇಲಿ ಇರೋದಕ್ಕೆ ಅದು ಅಸಾಧ್ಯ. ಯಾಕಂದರೆ ನೀವು ದುಡಿತೀರಿ, ನಾನು ದುಡಿತೀವಿ, ನಿಮ್ಮ ಕಾಲನಲ್ಲಿ ನೀವು ನಿಂತಿದ್ದೀರಿ. ಈಗ ಅವ್ರು ಹೇಗೆ ಒಂದು ಹೆಂಡ್ತಿನೇ ಗಂಡ ಹತ್ರ ಇರಬೇಕು ಅಂತ ಬಯಸಿದ್ರಾಗಿದ್ದರೆ ಅವರು ಈಗ ಹೆಂಡ್ತಿನೇಲಿ ಕಳಿಸ್ಬೋದಾಗಿತ್ತು. ನನ್ನ ಜೊತೆಗೆ ಸಮಸ್ಯೆಗಳು ಬಂದಾಗ ನಮ್ಮ ಹತ್ರ ಬಂದು ಭೇಟಿ ಮಾಡಿ ಅವ್ರು ಹೇಳ್ಬೋದಾಗಿತ್ತು. ಈಗ ಮಾಡಿಲ್ಲ, ನಾನು ತಪ್ಪು ಮಾಡಿದಾಗ ನಮ್ಮ ತಂದೆಗಳಿಗೆ ಹೇಳ್ಬೋದಾಗಿತ್ತು, ಮಗ ನೀವು ಸ್ವಲ್ಪ ಬುದ್ಧಿ ಹೇಳಿ ಅಂತೇಳಿ. ನಮ್ಮ ತಂದೆಗಳಿದ್ರು, ನಮ್ಮ ತಂದೆ ಹತ್ರ ಅವ್ರು ಏನೂ ಬರ್ತಾಯಿಲ್ಲ, ಅವ್ರು ನೇರವಾಗಿ ಮಾಡ್ತಾ ಹೆಚ್ಚು ಮಾಡ್ತಾರೆ ನನ್ನ ಮೇಲೆ. ಈ ಕಡೆ ಯಾರು ಬಂದು ಮಾತಾಡ್ತಿಲ್ಲ. ಅಂದರೆ ನಮ್ಮ ತಂದೆಗಳ ಹತ್ರ ಅವ್ರ ಆಲೋಚನೆ ಏನು ಹೇಳೋದಿಲ್ಲ. ಅಂದರೆ ಅವ್ರ ಬಗ್ಗೆ ಬಿಟ್ಟೇ ಬಿಟ್ಟರು. ಎಷ್ಟು ವರ್ಷ, ಎಷ್ಟು ಸಮಯ ತನಕ ನಡೀತು ಬಸ್? ಹೀಗೆ ನಮ್ಗೆ 1 ವರ್ಷದ ತನಕ ಹೀಗೆ ನಡೀತು. ನಾವು 6 ತಿಂಗಳು ಅಷ್ಟೇ ನಾವು ಜೀವನ ಮಾಡಿದಷ್ಟೇ. ಆಮೇಲೆ ಹೀಗೆ ಫೈಟ್ ನಡೀತಾನೆ ಹೋಯ್ತು, ವಾದ ವಿವಾದಗಳು ನಡೀತು. ಆಮೇಲೆ ನಾನು ನೋಡೋದೇ
ತಪ್ಪಿತು, ನನಗೆ ನೋಡ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಬರೀ ಫೋನುಗಳಲ್ಲೇ ವಾದವಿತ್ತು. ನಾವು ಹೋಗಿದ್ದೀವಪ್ಪ ಅಂತೇಳಿ ನಮ್ಮ ರಿಲೇಷನ್ಗಳು ಕೂಡ ಬರೋರು, ಅವರು ಎಷ್ಟು ಹೇಳಿದ್ರು ಕೂಡ ಅವರು ಒಬ್ಬರು ನನ್ನ ಮೇಲೆ ತಪ್ಪುಗಳು ಹೊರಿಸೋದು. ಈಗ ನನ್ನ ಇರೋ ಸಂದರ್ಭ ನಾನು ಹೇಳ್ತಾ ಇದ್ದೆ, ಈಗ ಅವ್ರದ್ದೇ ಆದ ರೀತಿಯಲ್ಲಿ ಹೇಳ್ತಾ ಹೋದ್ರು. ಜನರಿಗೆ ಇದು ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅದರಾಗೂ ಕೂಡ ಮೊದಲು ಭಟ್ರುಗಳು ಹೇಳಿದ ಪ್ರಕಾರವಾಗಿ ಅದಕ್ಕೂ ಇದಕ್ಕೂ ಮೆಲ್ಲ ಮ್ಯಾಚಿಂಗ್ ಆಗ್ಬಿಟ್ಟು ಅಲ್ಲಿಗೆ ಏನಾಯ್ತು, ಸರಿ ಮಾಡ್ಕೊಂಡೇ ಸರಿ ಇಲ್ಲ, ನಾವು ಹೇಳಿದ್ವಿ ಬೇಡ ಅಂತ ಹೇಳಿದ್ವಿ, ಆದರೂ ಕೂಡ ಅವ್ರಿಗೇನು ಮದುವೆ ಅದ ನೀನು ಅಂತೇಳಿ ಎಲ್ಲರೂ ಕೂಡ ನಮ್ಮ ಕಡೆನೂ ಕೂಡ ನನಗೆ ಬೈಲಿಕ್ಕೆ ಶೂಟ್ ಮಾಡಿದ್ರು. ಅಲ್ಲಿಗೆ ಅದರದ್ದೇ ಸತ್ಯ ಆಯ್ತಲ್ಲ, ಇದೆಲ್ಲ ನಡೆಯುತ್ತಾ ಅಂತೇಳಿ ನಾನು ಭಾಳ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀನಿ. ಕೊನೆಯಲ್ಲಿ ಒಂದು ಪ್ರೆಗ್ನೆಂಟ್ ಡೆಲಿವರಿ ಟೈಮ್ ಅಂದ್ಬಿಡ್ತು. ಆ ಡೆಲಿವರಿ ಟೈಮ್ ಅಂದಾಗ ಮಾತ್ರ ನನಗೆ KC ಜನರಲ್ಲಿ ಬೆಂಗಳೂರಲ್ಲಿ ಅವ್ರಿಗೆ ಅಡ್ಮಿಟ್ ಮಾಡಿದಾಗ ಪೇಯ್ನ್ ಬಂದಾಗ ಆವಾಗನೇ ಕರೆದ್ರು. ಆವಾಗ ನಾನು ಹೋದಾಗ ಅವಾಗೇನು ವಿರೋಧ ಮಾಡಲಿಲ್ಲ. ಆವಾಗ ಅವ್ರ ಜೊತೆಗಿದ್ದು ನಾನು ಪ್ರಾರ್ಥನೆ ಮೂಲಕವಾಗಿ ನನಗೆ ಆವಾಗ ನನ್ನ ಸ್ನೇಹಿತರೊಬ್ಬರು ನನ್ನ ಜೊತೆಗಿದ್ದಾಗ ಯೇಸುವ ಬಗ್ಗೆ ಎಲೀಶ್ ಅಂತೇಳಿ ನನ್ನ ಜೊತೆಗೆ ಕೆಲಸ ಮಾಡುವಂಥ ಸ್ನೇಹಿತರು, ಅವರು ಚರ್ಚಿಗೆ ಒಂದು 2-3 ಸಲ ಕರ್ಕೊಂಡೋಗಿದ್ದರು. ಆ ಯೇಸುವನ ಬಗ್ಗೆ ಒಂದು ಸ್ವಲ್ಪ ತಿಳಿಸಲ್ಪಟ್ಟರು. ಅದು ತುಂಬ ನನಗೆ ಒಳಗಡೆ ಕಾರ್ಯ ಮಾಡ್ತಾಯಿತ್ತು. ಎಲ್ಲ ದೇವ್ರ ಥರ ನಂಬಲಿಲ್ಲ ನೀವು? ಇಲ್ಲ, ನಂಬಿಲ್ಲ. ಜಸ್ಟ್ ಒಂದು 2-3 ಸಲ ಅಷ್ಟೇ, ಒಂದು 2 ಸಲ 3 ಸಲ ಹೋಗಿ, ಆದರೆ ಅದು ಸ್ವಲ್ಪ ಹೃದಯಕ್ಕೆ ತಾಗ್ತಿತ್ತು, ಸಮಾಧಾನ ಸಿಗ್ತೈತೆ ಅಷ್ಟೇ. ಅದೊಂದು ದೇವರು, ನನಗೆ ಇದೇ ದೇವರು ಅಂತ ಗೊತ್ತಿಲ್ಲ, ಅದು ಒಂದು ದೇವರು. ಅಲ್ಲಿ ಹೋದ ಒಂದು ಸಮಾಧಾನ ಸಿಕ್ಕಿದೆ ಅಂತೇಳಿ ಈ ರೀತಿಯಾಗಿತ್ತು. ಅಲ್ಲಿ ಪ್ರಾರ್ಥನೆ ಮಾಡೋದಲ್ಲಿ ಹೇಗೆ, ಯಾವ ರೀತಿ ಪ್ರಾರ್ಥನೆ ಮಾಡಿ ಸಿಗುತ್ತೆ, ಈ ರೀತಿಯಾಗೆಲ್ಲ ಹೇಳ್ಕೊಟ್ಟಿದ್ರು. ಆವಾಗ ನಾನು ಮಾಡಿದೆ, ಈ ರೀತಿ ನಮ್ಮದು ಸಮಸ್ಯೆಗಳು ನಡಿಬೇಕಾದ್ರೆ ಡೆಲಿವರಿ ಟೈಮ್ ಬಂತು. ಏನು ಆವಾಗ ನಾರ್ಮಲ್ ಆಗಲಿಲ್ಲ. ಹಾಗೆ ಸಿಜೇರಿಯನ್ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದಾಗ ಒಳಗಡೆ ಆಪ್ರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋದ್ರು. ನನಗೆ ಒಂದು ಮೇಡ ಬಂತು, ಗಂಡು ಮಗು ಆದರೆ ಇನ್ನೂ ನನಗೂ ಕೂಡ ಮಾತಿಗಳು ನನಗೆ ಬೆಲೆನೇ ಇಲ್ದಂಗೆ ಆಗ್ಬಿಡುತ್ತೆ. ಹೆಣ್ಣು ಮಗನೇ ಕೊಡು. ಅವಾಗ ನನಗೆ ಒಂದು ದೇವ್ರಿಗೆ ಮರ ಇಡಬೇಕು, ಮಗುನ ಕೊಡಲಿಕ್ಕೆ ಶಕ್ತಿ ಇರೋದು ದೇವ್ರಿಗೆ ಮಾತ್ರ ಅಂತೇಳಿ ಏನು ಮಾಡಿದೆ, ಮೊಣಕಾಲು ಹಾಕಿ ಅಲ್ಲಿ ಗೋಡೆ ಹತ್ರ ಕೂತ್ಕೊಂಡು ಆಪ್ರೇಷನ್ ಥಿಯೇಟರ್ಗೆ ಪ್ರಾರ್ಥನೆ ಮಾಡ್ತಾಯಿದ್ದೆ. ಆವಾಗ ನನ್ನ ಇನ್ನೊಬ್ಬರು ಸ್ನೇಹಿತರುಗಳೆಲ್ಲ ಇದ್ದರು, ರೋಮನ್ ಕ್ಯಾಥಲಿಕ್ಕೆಲ್ಲ ಇದ್ದರು. ಅವರು ಕೂಡ ಚರ್ಚಿಗೆ ಕರ್ಕೊಂಡು ಹೋಗ್ತಾಯಿದ್ರು, ಅಲ್ಲಿ ಕೂಡ ಹೋಗ್ತಾಯಿದ್ದೆ. ಅವಾಗ $1 ಕೊಟ್ಟಿದ್ರು, ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ದೆ. ಆ ಪ್ರಾರ್ಥನೆ ಮಾಡ್ಬೇಕಾದ್ರೆ, ದೇವರೇ ನೀನು ನಿಜವಾದ ದೇವರಾದರೆ, ನೀವು ಇರೋದಾದರೆ ನನಗೆ ಹೆಣ್ಣನ್ನೇ ಕೊಡು, ಅದರ ಮೂಲಕನಾದರೂ ಒಂದು ಬದಲಾವಣೆ ಬರ್ತಿದೆ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ. ಆಗ ಅವ್ರು ನಾನು ನೋಡಿ ಅಲ್ಲಕ್ಕೆ ಹೋಗ್ತಿದ್ದಾನೆ ಹಾಗೆ ಹೀಗೆ ಅಂತೇಳಿ ನಾನು ತಮಾಷೆ ಮಾಡಿ, ಇಲ್ಲ ಗಂಡೆ ಆಗೋದು ನಮ್ಮ ಅತ್ತೆ ಮಗ ಈ ರೀತಿಯಾಗಿ ಮಾತಾಡಿ ಗೇಲಿ ಮಾಡಿದೆ. ಡೈರೆಕ್ಟ್ ಆಗಿ ನಾನು ಅಲ್ಲಿ ಪ್ರಯತ್ನ ಮಾಡ್ಬೇಕಾದ್ರೆ ತುಂಬ ನನಗೆ ನೋವಾಗ್ತಿತ್ತು. ಆದರೆ ಆಪ್ರೇಷನ್ ಥಿಯೇಟ್ರಿಂದ ಸಿಸ್ಟರ್ ತಂದು ಮಗು ಕೊಡ್ಬೇಕಾರೆ ಹೆಣ್ಣು ಮಗು ಅಂತ ಹೇಳಿದಾಗ ಅವ್ರ ಮುಖ ಎಲ್ಲ ಬಾಡೋಯ್ತು. ದೇವ್ರು ನನಗೆ ಭಾಳ ಸಂತೋಷ ಆಯಿತು. ಆಗ ಭಾಳ ಖುಷಿಪಟ್ಟೆ, ನಾನು ಸಂತೋಷಪಟ್ಟೆ. ಆಮೇಲೆ ನಮ್ಮ ಮಗುನ 7 ದಿವಸಗಳ ಕಾಲ ಅಲ್ಲೇ ಅವರಿಗೆ ಸಿಜೇರಿಯನ್ ಆದಾಗ ಇಟ್ಕೊಂಡ್ರು. 7 ದಿವಸದ ಮೇಲೆ ಡಿಸೈಡ್ ಮಾಡಿದರು. ಆಗ ನಾವು ಅಂದಿವೇ ಬರ್ತಾ ಇರ್ಬೇಕಾದ್ರೆ ಒಂದು ಫೋಟೋ ಸ್ಟುಡಿಯೋ ಹತ್ರ ಹೋಗಿ, ಅವಾಗ ಭಾಗ್ಯಲಕ್ಷ್ಮಿ ಬಾಂಡ್ ಅಂತೇಳಿ ಹೊಸ್ತಾಗಿ ಬಂತು. ಅಮ್ಮಗಳ ಹೆಸರು ಮಾಡಬೇಕು, ಒಟ್ಟಿಗೆ ಗಂಡ ಹೆಂಡತಿ ತಗೊಂಡು ಮಗು ಇಟ್ಕೊಂಡು ಫೋಟೋ ತೆಗೆಸ್ಕೊಡ್ಬೇಕು ಅಂತೇಳಿ ಹೇಳಿದ್ರು. ತೆಗೆಸ್ಕೊಂಡು ಮನೆಗೆ ಹೋದ್ವಿ. ಅವ್ರ ಮನೆಗೆ ಹೋಗಿ ಬಿಡ್ತಿದ್ದಾಗೆ ಮತ್ತೆ ಅದೇ ರೀತಿಯಾದ ಜಗಳಗಳ ಸಮಸ್ಯೆ ಸ್ಟಾರ್ಟ್ ಆಯಿತು. ನೀ ಇಲ್ಲೇ ಇರಬೇಕು, ಹೀಗೆ ಇರಬೇಕು ಅಂತೇಳಿ ಮತ್ತು ಕಂಡೀಷನ್ ನನಗೆ ಇಲ್ಲಿ ಇರ್ಲಿಕ್ಕಾಗಲ್ಲ ಅಂತ ಹೇಳಿದಾಗ ಮತ್ತೆ ಸಮಸ್ಯೆ ನನಗೆ ಹೊರಗಡೆ ಬಂದಾಗಾಯ್ತು. ನನ್ನ ಹೊರಗಡೆ ತಳ್ಳಿ ಆಯಿತು. ಹೇಳ್ದಂಗೆ ಕೇಳಿದ್ರೆ ಮಾತ್ರ ಇಲ್ಲಿ ಜಾಗ ಅಂತ ಅಲ್ಲಿ ಇರಲಿಕ್ಕೆ ಆಗ್ತಿರಲಿಲ್ಲ, ಸಮಾಧಾನವೇ ಇರಲಿಲ್ಲ. ಬರೀ ವಿವಾದಗಳು ಜಗಳ, ಬರೀ ಅವ್ರು ನಮ್ಮ ಅಕ್ಕ ತಂಗಿಯರಿಗೆ ನಮ್ಮ ತಾಯಿಗೆ ಬೈಯೋದಾಯಿತು. ಅವ್ರು ನಮಗೆ ಬೈತಾರೆ, ನಾನು ಅವ್ರಿಗೆ ಬೈಯಲಿಕ್ಕೆ ಸ್ಟಾರ್ಟ್ ಆಯಿತು. ಇಬ್ಬರಿಗೂ ಅಲ್ಲಿ ಸಮಾಧಾನವೇ ಇರ್ತಿರಲಿಲ್ಲ. ಈ ರೀತಿಯಾದ ಜೀವಿತ ನಡೀತಾ ಇರ್ಬೇಕಾದ್ರೆ ತುಂಬ ನೆಮ್ಮದಿನೇ ಹೋಯಿತು. ಅಲ್ಲಿಗೆ ಸ್ವಾರ್ಥಕ್ಕೋಸ್ಕರ ನಾನು ದುಡ್ಡಿಲ್ಲ ಅದಕ್ಕೋಸ್ಕರ ಇದಕ್ಕೊಂದು ಮಾಡಿದ್ರಲ್ಲ ಅಂತೇಳಿ ಭಾಳ ನನಗೆ ದುಃಖ ಆಯಿತು. ಅದಾದಮೇಲೆ ಅಲ್ಲಿಗೆ ಮುಗೀತು. ನಾನು ಇನ್ಯಾವ್ದು ನಾನು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ನಮ್ಮ ತಂದೆ ಅದೇ ಟೈಮಿಗೆ ನಮ್ಮ ತಂದೆದು 1 ವರ್ಷದ ತಿಥಿ ಸಮಯ ಬಂದಿತ್ತು. ಆ ಟೈಮಲ್ಲಿ ನಾನು ಏನು ಮಾಡಿದೆ, ನಮ್ಮ ತಂದೆದು ಒಂದು ಒಳ್ಳೆ ಫೋಟೋ ಮಾಡಿಸ್ಕೊಂಡು ಲೈಟಿಂಗ್ಸ್ ಎಲ್ಲ ಮಾಡಿಸ್ಕೊಂಡು ಹೋಗಿ ನಮ್ಮ ತಂದೆಗೆ ಒಳ್ಳೆ ಪೂಜೆ ಮಾಡಲಿಕ್ಕೆ ನಮ್ಮ ತಂದೆ ಎಲ್ಲ ಹೇಳಿದ್ರು. ರಜೆ ಹಾಕ್ಬಿಟ್ಟು ನಾನು ಸಾಲ್ಟ್ ತೊಗೊಂಡು ಫೋಟೋ ತೊಗೊಂಡು ಹೊರಟಾಗ ಅವರು ಹೋಗ್ಬೇಕಾದ್ರೆ ಒಂದು ಫೋನ್ ಮಾಡಿದ್ರು, ಇನ್ನೇನು ಟ್ರೈನ್ ಹತ್ಲಿಕ್ಕೆ ಹೋಗಬೇಕು, ಬಂದುಬಿಟ್ಟು ಅಪ್ಪ ನೀವು ಬಂದುಬಿಟ್ಟು ಹೋಗಿ ಏನು ಕರ್ಕೊಂಡು ಹೋಗ್ಬಿಡು. ನಾನು ಭಾಳ ಸಂತೋಷಕ್ಕೆ ಅಯ್ಯೋ ಮಗು ಕರ್ಕೊಂಡು ಮಗು ನೋಡಿಲ್ಲ ನಾನು ಅವಾಗ ನೋಡ್ತಾನೆ ಅಂತೇಳಿ ಹೋಗ್ಬೇಕು ಅಂತೇಳಿ ಹೋಗ್ಬಿಟ್ಟೆ. ಎಷ್ಟು ಸಮಯದ ನಂತರ? ಹಾಗೆ ಆಗಲೇ ಒಂದು 3-4 ತಿಂಗಳಾಗಿತ್ತು ಡೆಲಿವರಿ ಆಗಿ. 3-4 ತಿಂಗಳಾಗಿತ್ತು. ಆವಾಗ ನಾನು ಹೋದಾಗ ಸಮಸ್ಯೆ ಅಲ್ಲಿ ಹೋಗಿ ಕೂಡಲೇ ಕೋರಿಸ್ಕೊಂಡು, ನೀನು ಈ ರೀತಿಯಾಗಿ ನಿಮ್ಮ ತಾಯಿಗೆ ಅಕ್ಕಂದ್ರಿಗೆಲ್ಲ ಬೈದರೆ ಮಾತ್ರವೇ
ನೀನು ಪ್ರೀತಿಸ್ತಾ ಇದೀಯಾ, ನಾನು ನಂಬ್ತೀವಿ ಅಂತ ಹೇಳಿದ್ರು. ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ತಾಯಿಗೆಲ್ಲ ಆಮೇಲೆ ಬೈದ್ಮೇಲೆ ನಾನು ಸರಿ ಮಾಡ್ಬೋದು, ನಮ್ಮ ಅಕ್ಕನಿಗೆ ಆಮೇಲೆ ಹೇಳ್ಕೊಳ್ಬೋದು ಅಂತೇಳಿ ಫೋನ್ ಮಾಡೋರು ಇದ್ರಿಗೆ ಬೈದೆ. ಆದರೂ ಕೂಡ ಅವ್ರಿಗೆ ತೃಪ್ತಿ ಆಗಿಲ್ಲ. ಇಲ್ಲ ಪಕ್ಕದಲ್ಲಿ ಬಾಡಿಗೆ ಮನೆ ಮಾಡಿದ್ವಿ, ಖಾಲಿ ಮಾಡ್ತಿದ್ದಾರೆ, ಅಲ್ಲಿ ಬಂದಿರ್ಬೇಕು ನೀನು, ಹಂಗೆ ನೀನು ಕಳಿಸ್ಕೊಡಲ್ಲ ಅಂತ. ಮತ್ತವ್ರು ಅದೇ ಸ್ಟೇಜಿಗೆ ಬಂದರು, ಅದೇ ಆನ್ಸರಿಗೆ ಬಂದರು. ನಾನು ಆವಾಗ ನಾನು ಹೋಗೋನಿಗೆ ಕರೆದು ಬಿಟ್ಟು ಕಳಿಸ್ಕೊಡ್ತೀನಿ ಅಂತ ಹೇಳಿ ಮತ್ತೆ ಉಲ್ಟಾ ಅದರಲ್ಲಿ ಸಿಟ್ಟು ಬಂದು ನಾನು ಬೈತಿದ್ದಾಗ ಅವ್ರು ಏನು ಮಾಡಿದ್ರು, ಅಲ್ಲಿ ಲಾಕ್ ಮಾಡಿದರು. ಜಗಳ ಒಬ್ಬರಿಗೂ ವಾದ ಸ್ಟಾರ್ಟ್ ಆಯಿತು. ನನ್ನ ಮೊಬೈಲ್ ಹೊಡೆದು ಹಾಕಿದ್ರು. ಅದು ನಮ್ಮ ತಂದೆ ಫೋಟೋ ಕೂಡ ಎಲ್ಲ ಹೋಯ್ತು ಅಂತ ಗೊತ್ತಾಗಿಲ್ಲ. ವಾದ ಇರುತ್ತೆ. ನಾನು ಸ್ವಲ್ಪ ಕಾಂಪೌಂಡ್ ಹಾರ್ಲಿಕ್ಕಂತ ನನ್ನ ಈ ಕಡೆ ಬರ್ಲಿಕ್ಕಂತ ಅಲ್ಲಿ ಸಮಸ್ಯೆ ಬೇಡ ಅಂಥೇಳಿ ಹೊರಟೆ. ಆ ಟೈಮಿಗೆ ನನಗೆ ನಮ್ಮ ಹಳಿಯ ದೊಡ್ಡ ಹಳಿಯ ಕಲ್ಲಲ್ಲಿ ನನಗೆ ಸ್ವಲ್ಪ ಇಲ್ಲಿ ಹೊಡ್ತಾ ಬಿತ್ತು. ಹೊಡೆದಾಗ ನನಗೆ ರಕ್ತ ತುಂಬ ಬಂತು. ಅವಾಗ ಅಲ್ಲಿ ಅಕ್ಕಪಕ್ಕದಲ್ಲಿ ಕೂಡ ಒಂದು ಮಗು ಇಟ್ಕೊಂಡು ಇವಳು ಏನು ಹೇಳಿದ್ದಾರೆ, ಈ ಮಗು ನೋಡಿ ಅನುಮಾನ ಪಡ್ತಾರೆ, ಈ ಮಗು ನಂದಲ್ಲ ಅಂತಾರೆ, ಅಮ್ಮನ ಮಾತು ಕೇಳಿ ಅಕ್ಕನ ಮಾತು ಕೇಳಿ ಅಂತ ಹೇಳಿದಾಗ ಲೋಕಲ್ ಜನ ಎಲ್ಲ ಕೂಡ ಅಲ್ಲಿ ಸ್ಲಮ್ ಏರಿಯಾದವರು ಎಲ್ಲರೂ ಸೇರಿ ಕೂಡ ಅವರು ಕೂಡ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಸೇರಿ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಪರಿಸ್ಥಿತಿ ಕೈ ಕಾಲೆಲ್ಲ ಕಟ್ಟಿದ್ರು, ಕಟ್ಟಿ ಹಾಕಿದ್ರು. ಈ ರೀತಿಯಾಗಿ ಭಾಳ ಹಿಂಸೆಗಳು ನನಗೆ ಆಯಿತು. ನಾನು ಆವಾಗ SLB ಹಾಕಿದಾಗ ಬಟ್ಟೆ ಎಲ್ಲ ಹರಿದು ಹಾಕಿದಾಗ ಇನ್ನು ಏಸು ಬೇರೆ ನಂಬಿದೆಯೇ ನೀನು ಅಂತೇಳಿ ನನಗೆ ಮೇಲಿದ್ದರು. ಅಲ್ಲಿಗೆ ನನಗೆ ಜ್ಞಾಪಕ ಶಕ್ತಿ ಬಂದಂಗೆ ಆಯಿತು. ನೀರೆಲ್ಲ ನನ್ನ ಅಲ್ಲಿ ಮೇಲೆಲ್ಲ ಕುಡಿಸಿದ್ದಾರೆ. ಆ ರೀತಿ ಇದ್ರಿಗೆ ನಿಂತಿದ್ರು ಕೂಡ ಅವರು ಏನು ಹೇಳ್ತಿದ್ರು, ಒಡಿ ಕಾಲು ಮುರಿ ಒಟ್ಟು ಕಂಡ ಅಂತ ಇದ್ರೆ ಸಾಕು ಅಂತ ಹೇಳ್ತಿದ್ರು. ಅಲ್ಲಿಗೆ ಭಾಳ ನೋವು ಹೋಗುತ್ತೆ. ಅಲ್ಲಿಗೆ ಆ ನೋವೇ ಹೋದಂಗೆ ಆಯಿತು. ತುಂಬ ಮನಸ್ಸಿಗೆ ನೋವು ಆಗೋದಕ್ಕಾಯ್ತು. ಎಷ್ಟು ರೀತಿಯಲ್ಲಿ ಹೋಯ್ತಲ್ಲ ಅಂತೇಳಿ ಲಾಸ್ಟಿಗೆ ಕೈ ಕಾಲುಗಳೆಲ್ಲ ಸುಸ್ತಾಯಿತು. ನಾನು ಹೋಯ್ತು. ಆಮೇಲೆ ನಾನು ಮನೆಗೆ ಬರಲಿಲ್ಲ ಅಂತೇಳಿ ನಮ್ಮ ತಾಯಿಗೆ ತುಂಬ ದುಃಖ. ಅಲ್ಲಿಗೆ ಅವರಿಗೆ ತುಂಬ ಗಲಿಬಿಲಿ ಆಗಿಬಿಟ್ಟಿದೆ. 2 ದಿನ ಅದು ಬಂದಿಲ್ಲ ಅಂತೇಳಿ. ಅದೇ ಟೈಮಿಗೆ ನಮ್ಮ ಜೊತೆಗೆ ಅಷ್ಟೆಂಟ್ ಒಬ್ಬ ಅನಿಲ್ ಅಂತೇಳಿ ನಮ್ಮ ಹುಡುಗ ಇದ್ದ. ಅವನಿಗೆ ಮಾತ್ರ ಗೊತ್ತಿತ್ತು. ನಮ್ಮ ಅಣ್ಣ ಮತ್ತು ಚಿಕ್ಕಮ್ಮನ ಮಗ ಅಣ್ಣ ಇಬ್ಬರು ಕೂಡ ಎಲ್ಲ ಹುಡ್ಕೊಂಡು ನನ್ನ ಆಫೀಸ್ ಹತ್ರ ಬಂದರು. ಅಲ್ಲಿ ಬಂದು ವಿಚಾರಿಸಿದಾಗ ಅವ್ರು ರಜಾಕ್ಕೆ ಹೋಗಿದ್ದಾರೆ, ಹೋಗಿ 2 ಡೇಸ್ ಆಯಿತು, ನೀವು ಬಂದಿಲ್ಲ ಅಂತ ಹೇಳ್ತಾರಲ್ಲ. ಫೋನ್ ಮೇಲೆ ಸ್ವಿಚ್ ಆಫ್ ಬರ್ತಾಯಿದೆ. ಆವಾಗ ಅಲ್ಲೇ ಎಲ್ಲೆಲ್ಲೋ ನಮ್ಮ ಆಫೀಸಲ್ಲೂ ಕೂಡ ಇವ್ರ ತಂದೆಗಳು ಬಂದುಬಿಟ್ಟು ನಮ್ಮ ಆಫೀಸಲ್ಲೂ ಕೂಡ ಎಲ್ಲರಿಗೂ ಹೇಳಿದರು, ನಮ್ಮ ಮಗಳಿಗೆ ಜನ ನೋಡ್ಕೊಳ್ಳೋದಿಲ್ಲ, ಅವ್ರ ಹಿಂಸೆ ಕೊಡ್ತಾರೆ, ಯಾರ ತಾಯಿ ಮತ್ತು ಅಲ್ಲಿ ಎಲ್ಲರೂ ಕೂಡ ಹಾಗೆ ಇತ್ತು. ಅಲ್ಲಿ ಕೂಡ ಕನ್ವಿನ್ಸ್ ಮಾಡಲಿಕ್ಕೆ ನನಗೆ ಆಗಲಿಲ್ಲ. ಯಾಕಂದರೆ ಒಂದು ಹೆಣ್ಣಿನ ಮೇಲೆ ಈಗಿನ ಸಮಾಜ ಕಾನೂನುಗಳಿರೋದು ಅವ್ರು ಹೇಳಿದ್ದೇ ನಡೆಯುತ್ತೆ ಬಿಟ್ಟರೆ ಅದು ನಂಬ್ತಾರೆ. ಆದರೆ ನಮ್ಮ ಪುರುಷ ಹೇಳಬೇಕಾದ್ರೆ ಅದನ್ನು ಒಳಗಿರೋದು ಇದನ್ನು ಯಾರು ಕೂಡ ನಂಬಲಿಕ್ಕೆ, ಅದು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಕ್ಷಣವೇ ನನಗೆ ವಾದ ವಿವಾದಗಳು ನಡೀಬೇಕಾದ್ರೆ ಅಲ್ಲಿ ಕೂಡ ನಮ್ಮ ಆಫೀಸಲ್ಲಿ ಕೂಡ ಯಾರು ಕೂಡ ನಮ್ಮ ಅತ್ತೆ ಮನೆ ನೋಡಿರಲಿಲ್ಲ. ನಮ್ಮ ಹುಡುಗನಿಗೆ ನಾನು ಇವರು ಪ್ರೆಗ್ನೆಂಟ್ ಇರೋದ್ರಿಂದ ನೀರಿನ ಬಾಟ್ಲಿ ಬಿಸ್ಲರಿ ವಾಟ್ರನ್ನ ಸ್ಲಮ್ ಇರೋದ್ರಿಂದ ಕಳಿಸ್ತಾ ಇದ್ದೆ. ನೀರು ಕೊಳ್ಳಿ ಅವನಿಗೆ ಮಾತ್ರವೇ ಗೊತ್ತಿತ್ತು. ಅವನೊಂದು ರೂಮಲ್ಲಿ ಕೂಡ ಜೊತೆಗಿದ್ದ. ಆತನು ಏನು ಮಾಡಿದ, ಅಣ್ಣ ನನಗೆ ಗೊತ್ತಿದೆ, ನಾನು ಹೋಗಿ ನೋಡ್ಕೊಂಬರ್ತೀನಿ ತಡ್ರಿ, ಅಲ್ಲಿ ಅಣ್ಣ ಇದ್ರೆ ಗೊತ್ತಾಗುತ್ತೆ, ಹೇಳ್ತೀನಿ ಆಮೇಲೆ ಬರಂತ್ರಿ ಅಂತೇಳಿ ಅವ್ನು ಬಂದು ನೋಡಿದಾಗ ನನಗೆ ಅಲ್ಲಿ ಕಟ್ಟಿ ಆಗಿರೋದೆಲ್ಲ ನೋಡಿದಾಗ ಅವ್ನು ನೋಡಿದ ತಕ್ಷಣ ಇದು ಮಾಡಿ. ಎಷ್ಟು ದಿವಸ ಕಟ್ಟಿ ಆಗಿದ್ರು? ಅಲ್ಲೇ 2-3 ಡೇಸ್ ಆಯಿತು. ಕಟ್ಟಿ ಹಾಕಿದ್ರು. ಅಲ್ಲೇ ನಾನು ರೂಮಲ್ಲೇ ಇದ್ದೆ. ಆವಾಗ ನಮ್ಮ ಅತ್ತೆ ಮಾವ ಎಲ್ಲ ಹೋಗಿದ್ರು. ಮಗು ಮಾತ್ರ ಹಾಲು ಕುಡಿಸ್ತಾ ಒಳಗಡೆ ಇದ್ದು. ತಕ್ಷಣ ಹುಡುಗ ನೋಡ್ಬಿಟ್ಟು ಅನ್ನೇ ಮಾಡ್ದೆ, ಕರ್ಕೊಂಡು ಹೋದ. ನನಗೆ ಮೈಕೈ ಎಲ್ಲ ಊದ್ಕೊಂಡೋಗಿತ್ತು. ಆ ತಕ್ಷಣಕ್ಕೆ ನನಗೆ ಏನು ಮಾಡಿದ್ರು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ನೋಡಿ. ಆಮೇಲೆ ಪೊಲಿಟಿಷನ್ಗೆ ಹೋಗೋಣ ಅಂತ ಹೇಳಿದರು. ಅಷ್ಟೊತ್ತಿಗೆ ಎಲ್ಲ ಆಫೀಸ್ ಹತ್ರ ನಮ್ಮ ಅಣ್ಣ ತಮ್ಮ ಎಲ್ಲ ಸೇರ್ಕೊಂಡು ಭಾಳ ಸೆಟ್ ಮಾಡ್ಕೊಂಡು ಏನು ಮಾಡಿದ್ರು, ಅವ್ರಿಗೆ ಹೊಡೆಯೋಣ, ಅವ್ರಿಗೆ ಏನು ಮಾಡಿದ್ರೆ ಹೆಂಗೆ ಮಾಡಿದಾರಲ್ಲ ಅಂತೇಳಿ ಕೇಳೋದಕ್ಕೆ ಅವರೆಲ್ಲ ಲಾಕ್ ಮಾಡಿಕೊಂಡು ಎಲ್ಲ ಹೋಗ್ಬಿಟ್ಟಿದ್ರು. ಆಮೇಲೆ ಪೊಲಿಟಿಷನ್ಗೆ ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ಕೊಟ್ಟರೆ ನನಗೆ ಏನು ಕೇಸಲ್ಲಿ ಸರಿಯಾಗಿ ನಡೀಲಿಲ್ಲ. ಅವ್ರು ಬಂದು ನೋಡ್ಕೊಂಬರ್ತೀವಿ ಅಂತ ಹೇಳಿದ್ರು. ಅಲ್ಲಿ ನೋಡ್ಕೊಂಡ್ರೆ ಅವ್ರು ಯಾರಿಲ್ಲ, ಬಾಗಿಲು ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ, ಯಾರಿಲ್ಲ ಅಂತ ಹೇಳಿದ್ರು. ಆಮೇಲೆ ಅವರೇನು ಅದೇ ಪ್ರಕಾರ ಇವರೆಲ್ಲ ಶಿಕಾರಿಪುರಕ್ಕೆ ಇಲ್ಲಿ ನಮ್ಮ ರಿಲೇಷನ್ ಕಡೆ ಎಲ್ಲ ಲೋಕಲ್ ಇಲ್ಲೆಲ್ಲ ಬಂದುಬಿಟ್ಟು ನನ್ನ ಗಂಡ ಈ ರೀತಿ ಹಿಂಸೆ ಮಾಡಿದ್ದಾನೆ, ಅವ್ರು ಹಿಂಗೆ ಮಾಡಿದ್ದಾರೆ, ಯಾರು ಅಕ್ಕಂದ್ರೆ ಹಿಂಗೆ ಮಾಡಿದ್ದಾರೆ ಅಂತೇಳಿ ಇವಳ ಮೂಲಕನೇ ಎಲ್ಲ ಕುಟುಂಬಸ್ಥರ ಮನೆಗೆ ಹೋಗಿ ನಮ್ಮ ಬಗ್ಗೆ ಹೇಳಿ ಅವಾಗ ಎಲ್ಲರೂ ಕೂಡ ಫೋನ್ ಮಾಡಿ ನನಗೆ ಹೋಗಿತಾಯಿದ್ರು. ಇಂಥ ಹುಡುಗಿ ಇದೆ, ಇಂಥ ಚಿನ್ನದ ಮಗು ಇದೆ, ನಂದನಂತ ಅನುಮಾನ ಪಡ್ತೀಯ ಅಂತ, ನೀನು ಈ ರೀತಿ ಹಿಂಸೆ ಮಾಡ್ತೀಯ ಅಂತ ಈ ರೀತಿ ಹೇಳಿದಾಗ ನನಗೆ ಭಾಳ ನೋವಾಯಿತು. ನಮ್ಮ ಮರ್ಯಾದೆ ಎಲ್ಲ ಕಡೆನೂ ಹೋಗ್ಬಿಡ್ತು. ಲಾಸ್ಟಿಗೆ ನಮ್ಮ ತಾಯಿ ಏನು ಮಾಡಿದ್ರು, ನೀ ಎಲ್ಲಿರೋದೇ ಬೇಡಪ್ಪ, ನೀವು ಬಂದುಬಿಡು, ಹೆಚ್ಚು ಕಮ್ಮಿ ಆದ್ರೆ ಜೀವಕ್ಕೆ ಆಪತ್ತು ಮಾಡ್ತಾರೆ ಅವರು ಅಂತೇಳಿ ಸೀದಾ ನಮ್ಮ ತಾಯಿ ಹೋಗೋದಕ್ಕೆ ನನಗೆ ಇಲ್ಲಿ ಬಂದು ಕೆಲಸ ಎಲ್ಲ ಬಿಟ್ಬಿಟ್ಟು ನಾನು ಬಂದೆ. ಬಂದು ಇಲ್ಲಿ ಅವಾಗ ಇಲ್ಲಿ ಬಂದರೂ ನೆಮ್ಮದಿ ಇಲ್ಲ. ಜನದ ಮುಂದೆ ಒಳ್ಳೆ ಚೆನ್ನಾಗಿ ಜಾಬಲ್ಲಿ ಇದ್ದಲ್ಲೆಲ್ಲ ಮನೆ ಬಂದು ಕೂತ್ಕೊಳ್ಳೋಕ್ಕಾಯ್ತು. ಆವಾಗ ತುಂಬ ಡ್ರಿಂಕ್ಸು, ತುಂಬ ಸಿಗರೇಟ್ ಸೇರೋದಾಯಿತು.
ಆ ತಂದೆಗಳೆಲ್ಲ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದ್ರು. ಅವ್ರ ರಿಲೇಷನ್ ಮೂಲಕ ಬಯಸೋದು, ಇವ್ರ ರಿಲೇಷನ್ ಮೂಲಕ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಆ ರೀತಿ ಮಾಡ್ತೀವಿ ಇವ್ರು ಮಾಡಿ ಭಾರಿ ಬರೀ ಫೋನಲ್ಲ ಬರೀ ಬೈಗಳನ್ನೇ ಜಗಳನ್ನೇ ಮಾಡ್ತೀವಿ. ಅವರು ಬೈಯೋರು ನಾವು ಬೈತಾಯಿದ್ವಿ. ಆದರೆ ಇದು ಕುಟುಂಬ ಅನ್ನೋದು ತೀರಾ ಹದಗೆಡ್ತಾಗಿತ್ತು. ಸಾಧ್ಯ ನಮ್ಮನ್ನು ಕೊಡಿಸ್ಲಿಕ್ಕೆ ಅಸಾಧ್ಯವಾದ ಎಲ್ಲ ರೀತಿಯ ಪ್ರಯತ್ನಗಳು ಮುಗಿತು. ಅದೇ ಟೈಮಿಗೆ ನಾನು ಟಿ ವಿಗೆಲ್ಲ ಕೊಟ್ಟೆ. ನಾನು ಕತೆ ಎಲ್ಲ ಜೀವನ ಅಂತೇಳಿ ಲಕ್ಷ್ಮೀ ಅವ್ರದ್ದು ಬಂದು ಮಾಳವಿಕ ಅವ್ರು ಬಂತು, ಅಲ್ಲಿಗೆ ಹೋಗಿ ನಾವು ಕೊಟ್ಟು ಬಂದೆ. ಆವಾಗ ಅವ್ರು ಫೋನ್ ಮಾಡಿ ಅವ್ರು ಕರೆದಕ್ಕೆ ಬರಲಿಲ್ಲ ಇವರು. ಹೇಗಾದರೂ ಮಾಡಿ ನಾನು ಇದನ್ನು ನನ್ನ ಕುಟುಂಬನ ಕಟ್ಕೊಳ್ಬೇಕು, ನನ್ನ ಹೆಂಡತಿನ ಸರಿಪಡಿಸ್ಕೊಳ್ಬೇಕು, ಇದನ್ನು ಅಂದರೆ ಭಾಳ ಹೋರಾಟಗಳನ್ನು ಮಾಡಿದ್ರಿ. ಅದೆಲ್ಲ ಪ್ರಯತ್ನಗಳು ನನ್ನ ಮೇಲೆ ಬರ್ತಾಯಿತ್ತು ಬಿಟ್ಟರೆ ಎಲ್ಲಿ ಹೋದರೂ ಕೂಡ ಅದು ನನ್ನ ಪ್ರಯತ್ನಗಳು ನನ್ನ ಮೇಲೆ ಬರುತ್ತೆ. ಸ್ಟೇಷನಿಗೆ ಹೋದರು, ಎಲ್ಲ ಪಂಚಾಯತಿಗೆ ಹೋದ್ರು, ಎಲ್ಲ ನನಗೆ ಹೊಡಿತಾಯಿದ್ರು ಬಿಟ್ಟರೆ ಯಾರು ಕೂಡ ಅವರಿಗೆ ನಿಮ್ಮ ಪರವಾಗಿ ಯಾರು ಇಲ್ಲ. ಎಲ್ಲ ನಮ್ಮ ರಿಲೇಷನ್ ಹೋದ್ರು ನನಗೆ ಬೈತಾಯಿದ್ರು. ನಾನು ಹೇಳ್ಬೇಕಾದ್ರೆ ಕೇಳ್ತಾಯಿದ್ರು, ಹೌದು ಹೌದು ಏನಂತೇಳಿ ಹೇಳ್ತೀನಿ, ಅವರಿಗೆ ಬುದ್ಧಿ ಹೇಳ್ತೀವಿ ಅಂತ ಹೇಳ್ತಿದ್ರು. ಅಲ್ಲಿ ಹೋಗಿ ಅಲ್ಲಿ ಇವ್ರು ಹೇಳ್ತಿದ್ದಾಗೆ ಆಗಲೇ ನನಗೆ ಬೈತಾಯಿದ್ರು. ನಮ್ಮ ಮಾವಂದ್ರೆಲ್ಲ ಪೊಲೀಸ್ ನಮ್ಮ ಮಾವ ಇದ್ದಾರೆ, ಎಲ್ಲರೂ ಕೂಡ ನನಗೆ ಹೊಡೆದಿದ್ದಾರೆ, ಎದುರಿಗೆ ಇಟ್ಕೊಂಡು ಹೊಡೆದಿದ್ದಾರೆ. ಆದರೂ ಕೂಡ ಭಾಳ ನನಗೆ ನೋವಾಯಿತು. ನಮ್ಮ ಹೃದಯ ಒಬ್ಬರು ನೋಡೋರು ಯಾರೂ ಇಲ್ಲಲ್ಲ, ನಮ್ಮೊಳಗೆ ಸತ್ಯನಿದ್ರೆ ಯಾರು ಅರ್ಥ ಮಾಡ್ಕೊಳ್ಳೋಣ ಯಾರಿಲ್ಲ. ಹಾಗಿದ್ರೆ ಅವ್ರ ಜಾತಕ ಅವ್ರು ಹೇಳಿದ ಪ್ರಕಾರ ನಡೀತಿದ್ದೀಯಾ ಅಂತೇಳಿ ಇತ್ಲಾಗೆ ನಮ್ಮ ಅಕ್ಕ ಅಂದರೂ ಕೂಡ ಅವ್ರಿಗೂ ಕೂಡ ಇವ್ರ ಕಾಂಟ್ರಾಕ್ಟಲ್ಲಿ ತುಂಬ ಬೈತಿದ್ದಾರೆ. ತುಂಬ ಹೀಗೆ ಹೋರಾಟಗಳು ತುಂಬ ನಡೀತು. ಎಲ್ಲ ಯಾರಿಗೂ ಸಾಧ್ಯವಾಗಿಲ್ಲ. ಇಲ್ಲಿ ನಾನು ಕೋಮಾ ಸ್ಟೇಜಿಗೆ ಒಂಥರ ಹೋದೆ. ಮೆಂಟಲ್ ತುಂಬ ಶಾಖ ಡಿಸ್ಟರ್ಬೆನ್ಸ್ ಆಯಿತು. ತುಂಬ ಪ್ರೀತಿ ಹಣ ಆಗ್ತಾಯಿತ್ತು. ಎಷ್ಟು ಅನೇಕ ನಮ್ಮ ತಾಯಿ ಏನು ಮಾಡಿದ್ರು, ದೇವಸ್ಥಾನಗಳಿಗೆ ಹೇಳಲಿಕ್ಕೆ ಶುರು ಮಾಡಿದ್ರು. ಆ ದೇವ್ರಿಗೆ ಹೋದ್ರೆ ಸರಿ ಆಗುತ್ತೆ, ಈ ದೇವ್ರಿಗೆ ಹೋದ್ರೆ ಸರಿ ಆಗುತ್ತೆ, ಅಲ್ಲಿಗೆ ಹೋಗೋಣಪ್ಪ ಇಲ್ಲಿಗೆ ಹೋಗೋಣಪ್ಪ ಅಂತೇಳಿ ಆ ರಿಲೇಷನ್ಗಳಲ್ಲಿ ಇಳಿಸ್ಕೊಂಡು ಇಲ್ಲಿ ಹೋದ್ರೆ ಸರಿ ಆಗುತ್ತೆ, ಅಲ್ಲಿ ಹೋಗಿ ಅವಾಗ ನಾನು ಯಾವಾಗ ಅಲ್ಲಿ ತಗೊಂಡು ದೇವಸ್ಥಾನಗಳಿಗೆ ಹೋಗಿ ನಾವು ಪೂಜೆ ಪುನಸ್ಕಾರ ಮಾಡಿದವನಿಲ್ಲ. ಆ ಟೈಮಿಗೆ ನಮ್ಮ ತಾಯಿ ಕರ್ಕೊಂಡೋಗಿ ಏನು ಮಾಡ್ತಾರೆ, ನಾನು ಆ ದೇವಸ್ಥಾನಕ್ಕೆ ಹೋದು, ಇಲ್ಲಿ ದೇವ್ರಿಗೆ ಹೋದು, ಅಲ್ಲಿ ಹೇಳ್ತಾರೆ ಇಲ್ಲಿ ಹೇಳ್ತಾರೆ, ಅಮಾವಾಸ್ಯೆ ಬಾ, ಹುಣ್ಣಿಮೆ ಬಾ, ಜಾತಕ ಸರಿ ಇಲ್ಲ, ನಿನಗೆ ಸರ್ಪದೋಷ ಇದೆ, ಆ ದೋಷ ಇದೆ, ಈ ದೋಷ ಇದೆ, ಎಲ್ಲ ರೀತಿಯ ಪೂಜೆ ಪುನಸ್ಕಾರನ ಕಥೆಗಳು ನಿಲ್ಲಿಸೋದು, ಆ ದೇವಸ್ಥಾನಗಳು ಹೋಗೋದು, ಈ ಪುಣ್ಯ ಸ್ಥಳಕ್ಕೆ ಹೋಗ್ಬೇಕು ಅಂತೇಳಿ ಎಲ್ಲ ಕಡೆಗಳ ಪ್ರಯತ್ನಗಳನ್ನೇ ಒಂದು 2-3 ಲಕ್ಷ ರೂಪಾಯಿ ನಾನು ಬರೀ ಪೂಜೆ ಪುನಸ್ಕಾರ ಕಳೆದೆ. ಆದರೆ ಎಲ್ಲಿ ಕೂಡ ಸಮಾಧಾನ ತೃಪ್ತಿ ನನಗೆ ರಿಸಲ್ಟ್ ಬರಲಿಲ್ಲ. ಕುಟುಂಬನ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಲಾಸ್ಟಿಗೆ ಒಂದು ಕುಟುಂಬ ಕಟ್ಕೊಳ್ಳಿಕ್ಕೆ ಒಂದು ದೇವ್ರ ಕೈಯಲ್ಲೂ ಸಾಧ್ಯ ಇಲ್ಲಲ್ಲ. ಹೇಳಿದ್ರು ಕೂಡ ಒಂದು 6 ತಿಂಗಳಾಯಿತು, ಬರೀ ಇದು ಇಲ್ಲ ಇದಿಲ್ಲ ಹೇಳ್ತಾರೆ ಬಿಟ್ಟರೆ ಇನ್ನೂ ಬರ್ತಾಳೆ. ಲಾಸ್ಟಿಗೆ ನನಗೇನು ಮಾಡೋದು, ಬರ್ತಾನೆ ನನ್ನ ಬಿಗಿಯಾಗಿ ಇಟ್ಕೊಂಡಾಗ ನೀನು ದೇವಸ್ಥಾನಕ್ಕೆ ಬರಬೇಡಪ್ಪ ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ರೆ ಅಂತ ಹೇಳಿ ಶಕ್ಬೇಡ. ಲಾಸ್ಟಿಗೆ ಇನ್ನು ಹೆಣ್ಣು ದೇವರುಗಳು ಕೈಯಲ್ಲಿ ಹೋದಾಗ ನಿನ್ನ ಹೆಂಡತಿ ಕ್ಯಾರೆಕ್ಟ್ರೇ ಸರಿಯಿಲ್ಲ ಅಂತ ಹೇಳಿಬಿಟ್ರು. ಬೇರೆ ಮಾರ್ಗ ನೋಡ್ಕೋ, ಅವಳು ಅಲ್ಲಿ ಕ್ಯಾರೆಕ್ಟರ್ ಸರಿಯಿಲ್ಲ ಅಂದ್ಬಿಟ್ಟು ನನಗೆ ಭಾಳ ದುಃಖ ಆಯಿತು. ಅದನ್ನೆಲ್ಲ ನೀವು ನೋಡಿದ್ದೀರ. ಕ್ಯಾರೆಕ್ಟ್ರ್ ಹಾಳಾಗೋದಾಗ ನೀವೇನು ಮಾಡಿದ್ರಿ, ಕಾಪಾಡ್ಬೋದಿತ್ತಲ್ವ. ನಾ ಈ ವಾದಕ್ಕೆಲ್ಲ ಅಲ್ಲಿಗೆ ದೇವರೇ ಮೈ ಮೇಲೆ ಬರ್ತಿರಲ್ಲ, ಬಿಟ್ಟೋಗ್ಬಿಡು, ಈ ರೀತಿಗೆಲ್ಲ ಕೇಳಬಾರ್ದು, ಆ ರೀತಿಗೆಲ್ಲ ಕೇಳ್ಬೋದು, ದೇವ್ರ ಹತ್ರ ವಾದ ಮಾಡಬಾರ್ದು, ಈ ರೀತಿಗೆಲ್ಲ ಹೇಳಿದ್ರು. ನನಗೆ ಅವಾಗ ಅದೆಲ್ಲ ಡೋಂಗಿ ಅಂತ ಗೊತ್ತಾಯಿತು. ಅಂದರೆ ದೇವ್ರು ಯಾರಂಗಿದ್ರೆ ದೇವರನ್ನೋದಿಲ್ಲ, ಇವೆಲ್ಲ ಸುಳ್ಳ, ಇದೇನು ಅಂತ ನನಗೊಂದು ಚಿತ್ರವಾದ ಪ್ರಶ್ನೆಗಳಿಗೆ ನಾನು ಹೃದಯದಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗೆ ಉತ್ತರ ಎಲ್ಲಿ ಸಿಗ್ತಾ ಇಲ್ಲ. ಏನೇನು ಮಾಡ್ತೀರಿ, ಎಲ್ಲೆಲ್ಲಿ ಹೋಗ್ತೀರಿ, ಎಲ್ಲಿ ಹೋದರೂ ಕೂಡ ನಮಗೆ ಸರಿಯಾದ ಉತ್ತರ ನನಗೆ ಸಮಾಧಾನವೇ ಇಲ್ಲ. ಈ ರೀತಿ ಅನೇಕ ಹೋರಾಟಗಳು ಬಂತು, ಪ್ರಶ್ನೆಗಳು ಬಂತು. ಹಂಗಿದ್ರೆ ಒಂದು ಜೀವಿತ ಒಬ್ಬ ಮನುಷ್ಯನ ಬದಲಾಯಿಸ್ಲಿಕ್ಕೆ ಸಾಧ್ಯವೇ ಇಲ್ಲವಾ? ಹಿಂಗೆ ನಮ್ಮ ಹೃದಯದ ನೋವನ್ನು ಯಾರಿಗೆ ಅರ್ಥ ಮಾಡ್ಕೊಳ್ಳೋ ಸಾಧ್ಯ ಇಲ್ಲವಾ? ಈ ಕುಟುಂಬಗಳ ಸಮಸ್ಯೆ ಬಂದು ಹೋಗ್ತಿದ್ರೆ ಅದು ಹಾಗೆ ಹೋಗ್ತಿದ್ರೆ ನನಗೆ ಅದು ಕೆಟ್ಟೋಯ್ತು, ಇನ್ನೊಂದು ಚೇಂಜ್ ಮಾಡ್ಕೊಳ್ಳೋಣ, ಹಾಗೆ ಒಂದು ಬಟ್ಟೆ ಚೇಂಜ್ ಮಾಡ್ಕೊಳ್ಳೋಣ, ಒಂದು ಕೊಳೆ ಆಯಿತು, ಬೇರೆ ಬಟ್ಟೆ ಶರ್ಟ್ ಹಾಕೊಳ್ಳೋಣ, ಈ ರೀತಿ ಜೀವನ. ಆದರೆ ಪ್ರಾಣಿಗಳಿಗೂ ನಮಗೆ ವ್ಯತ್ಯಾಸ ಏನು? ಆ ರೀತಿಯಾಗಿ ನಾವು ಭಾಳ ಯೋಚನೆ ಮಾಡ್ತೀವಿ. ಆ ರೀತಿ ಭಾಳ ಕಾರ್ಯಗಳನ್ನು ಮಾಡಬೇಕಾದ್ರೆ ಅನೇಕ ದೇವಸ್ಥಾನಗಳಿಗೆ ಹೋದ್ವಿ, ಎಲ್ಲ ಖರ್ಚಾಯಿತು. ಲಾಸ್ಟಿಗೆ ನನ್ನ ಜಿಗುಪ್ಸೆ ಬಂದ್ಬಿಟ್ಟು ಜೀವನ ಮೇಲೆ. ಲಾಸ್ಟಿಗೆ ಅವರು ಬ್ಲ್ಯಾಕ್ ಮೇಲ್ ಮಾಡಿ ನಮ್ಮ ತಾಯಿ ನಿಮ್ಮ ಅಕ್ಕಂದ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ, ನಿಮ್ಮ ತಾಯಿ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಡೌರಿ ಕೇಸ್ ಆಗ್ತೀನಿ ಅಂತ ಹೇಳಿದಾಗ ನನಗೆ ತುಂಬ ಭಯ ಬಂತು. ಈಗ ನಾನು ಒಬ್ಬನಿಂದ ಕಷ್ಟಪಡ್ದಲ್ಲಿ ಈಗ ನಮ್ಮ ಅಕ್ಕಂದರೆಲ್ಲ ಕಷ್ಟಪಡಬೇಕು. ಲಾಸ್ಟಿಗೆ ಅವ್ರ ಜೀವಿತದಲ್ಲಿ ಏನಾಗುತ್ತೆ, ಲಾಸ್ಟಿಗೆ ಅವರೆಲ್ಲ ಟೇಷನ್ನು ಮೆಟ್ಲೆಲ್ಲ ಹತ್ಬೇಕಲ್ಲ, ಕಾನೂನುಗಳು ನಮ್ಮ ತಾಯಿ ಕೊನೆಗಾಲದಲ್ಲಿ ಜೈಲು ಪೈಲು ಅಂತೇಳಿ ಟೇಷನ್ದೆಲ್ಲ ಹತ್ಬೇಕಲ್ಲ ಅಂತೇಳಿ ಬಂತು. ಅದಕ್ಕೆ ನನಗೆ ಅನೇಕ ಜನ ರಿಲೇಷನ್ ಕೂಡ ಆಲೋಚನೆ ಕೊಟ್ಟರು, ಬೇರೆ ಮದುವೆ ಆಗ್ಬಿಡು, ಹೆಂಗೆ ಬಿಟ್ಟೋಗಿದ್ದಾರೆ ಅವರು ಅಂತೇಳಿ, ಅವಳು ಬೇಕು ಇವಳು ಬೇಕು ಅಂತ ಹೇಳಂತೆ. ಆದರೆ ನಿಮ್ಮದೇ ಒಂದೇ ಹಠ, ಅವಳೇ ಬೇಕು. ಇಲ್ಲ, ಆವಾಗ ನನಗೆ ಆ ರೀತಿ ಆಲೋಚನೆ ಮಾಡಬೇಕಾದ್ರೆ ನನಗೆ ಬೈಬಲ್ ಓದ್ತಾ ಇದ್ದೆ. ಅದರಲ್ಲಿ ಒಂದು ವಚನ ಬಂದು ನನಗೆ ಮತ್ತೇನು ಬರೆಸುವ ಅರ್ಥದಲ್ಲಿ, ಕಾರಣಗಳು ತನ್ನ ಹೆಂಡತಿಯನ್ನು ಬಿಟ್ಟುಬಿಡೋನು ಅವಳು ವಿಚಾರ ಮಾಡೋದಕ್ಕೆ ಕಾರಣವಾಗ್ತಾನೆ ಅಂತೇಳಿ. ಆವಾಗ ಕಾರಣನೇ ಇಲ್ಲ ಇಲ್ಲಿ. ಈಗ ಅವಳು ವಿಚಾರ ಮಾಡಿದರೆ ಮಾತ್ರವೇ ನಾವು ಬಿಟ್ಟು ಬಿಡಬೇಕು, ಕಣ್ಣಾರು ನೋಡಿದರೆ ಮಾತ್ರವೇ. ಆ ವಿಚಾರಕ್ಕೂ ಇಲ್ಲ ಏನಿಲ್ಲ, ಅದು ಎಂಥದ್ದು ಇಲ್ಲ ಅಂತ ಹೇಳಿದ್ರೆ ಹೇಗೆ ಬಿಡೋಕ್ಕೆ ಸಾಧ್ಯ? ಬಿಡೋಂಗಿಲ್ಲ.
ಅದು ನನಗೆ ಅದು ತುಂಬ ಪ್ರಭಾವ ಬೀರ್ತಾ ವಾಕ್ಯ. ಇಲ್ಲ ನಾಳೆಗೆ ಅವಳು ವಿಚಾರ ಅಕಸ್ಮಾತ್ ಮಾಡೋಕ್ಕೆ ಕಾರಣ ಯಾರು? ನಾನೇ ಅಂತ ಹೇಳ್ತಿದ್ದೆ. ಅದು ಸರಿಪಡಿಸ್ಕೊಳ್ಳೋದು ಕಾರಣ ಯಾರು? ನಾನು ಅಲ್ಲಿಗೆ ನಾನು ಬಲ ಏನಂತ ಹೇಳೋನು, ನಾನೊಬ್ಬ ಗಂಡಸಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ನಾನು ಒಂದು ಒಂದು ಅಲ್ಲಿಗೆ ನಮ್ಮ ಪುಸ್ತಕನ ಹಾಕ್ಬಿಡ್ತೇನೆ. ಅಲ್ಲಿಗೆ ನಾನು ಒಬ್ಬರನ್ನ ಬದಲಾಯಿಸ್ಕೊಂಡು ಒಂದು ಕುಟುಂಬನ ಕಟ್ಕೊಳ್ಲಿಕ್ಕಾಗಲಿದ್ರೆ ಅದಕ್ಕೆ ಆ ನೈಜತೆ ಅರ್ಥನೇ ಹೋಯ್ತು. ನನಗೆ ಒಂದು ವ್ಯಾಲ್ಯೂವಿನೇಷನ್ ಹೋಗ್ಬಿಡ್ತು. ನಾನು ಸೋತಂಗೆ, ನಾನು ಸೋಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನನಗೆ ಹಠ ಭಾಳ ಬಂತು. ಆದರೆ ಯಾರು ಕೂಡ ನನಗೆ ಸಹಾಯಕ್ಕಿಲ್ಲ. ದೇವ್ರುಗಳು ನೋಡಿದ್ರಿಲ್ಲ, ಯಾವ ಪಂಚಾಯತಿಗಳು ಯಾವುದೇ ರೀತಿ ನೋಡಿಲ್ಲ, ನನ್ನ ಮೇಲೆ ಬರ್ತಾಯಿತ್ತು. ಆ ದೇವ್ರ ವಚನ ಕೂಡ ಅದೇ ಬಂತು. ಲಾಸ್ಟಿಗೆ ನಮ್ಮ ತಾಯಿ ಒಂದು ಕಡೆ, ಈ ಕಡೆ ಬ್ಲ್ಯಾಕ್ ಮೇಲ್ ಒಂದು ಕಡೆ, ನಮ್ಮ ತಾಯಿಗೆ ಸಮಸ್ಯೆ, ನಮ್ಮ ಅಕ್ಕಂದ್ರ ಸಮಸ್ಯೆಗಳು ಉಂಟಾದಾಗ ಲಾಸ್ಟಿಗೆ ನನಗೆ ತುಂಬ ಬೇಸರಿಕೆ ಉಂಟಾಯಿತು. ಬೇಸರಿಕೆ ಉಂಟಾಗಿ ನಾನು ಜಿಗುಪ್ಸ್ಕೊಂಡಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಪ್ರಯತ್ನ ಸುಮಾರು ಸಲ ಯೋಚನೆ ಬಂದು. ಆದರೆ ಬಿಗುವಾಗಿ ಒಂದು ಸಲ ವಿಷ ತೊಗೊಂಡ್ಬಿಟ್ಟು ಇದೇ ಸ್ಥಳದಲ್ಲಿ ನಾನೇ ಮಾಡಿದೆ. ನಾನು ತೋಟದಲ್ಲಿ ಬಂದುಬಿಟ್ಟು ನಾನು ಮಧ್ಯಾಹ್ನ 1:30 ಅಷ್ಟೊತ್ತಿಗೆ ಬಂದುಬಿಟ್ಟು ನಾನು ವಿಷ ತೊಗೊಂಡು ಕುಡಿಬೇಕು ಅಂದ್ಕೊತೀನಿ. ಆ ಕುಡಿಬೇಕು ಅಂತ ಹೇಳುವಾಗ ನಾನು ಯಾವ ದೇವರಿಲ್ಲವೇ, ನನ್ನ ಹೃದಯ ದೇವರಿದೆ ಆದರೆ ಸಿಗಬೇಕು ನನಗೆ ಅಂಥೇಳಿ ಬಹಳ ಸಿಟ್ಟಿತ್ತು. ಯಾಕೆಂದರೆ ಕೂಡಿಸುವಂಥದ್ದಾಗಬೇಕಿತ್ತು. ದೇವರನ್ನೇ ಇಲ್ವಾ ಅಂತೇಳಿ ಕೂಗಾಡಬೇಕಾದ್ರೆ ದೇವರು ನನಗೆ ಆ ಒಂದು ಪ್ರಕಾಶವನ್ನು ಬೆಳಕು ನನ್ನ ಮೇಲೆ ಬಂತು. ಆ ಬೆಳಕು ಬಂದು ನನ್ನ ಮಗನೇ ಅಂತ ಕರೀತು. ಆ ಕರೆದಾಗ ನನಗೆ ಆ ವಿಷದ ಬಾಡ್ಲಿಕ್ಕೆ ಹೇಳಿದ್ರೆ ನನ್ನ ಮುಚ್ಚಿಬಿಟ್ಟು ಮತ್ತೆ ನನಗೆ 4 ಗಂಟೆ ಬಿಟ್ಟು ಮತ್ತೆ ಆ ಬೆಳಕು ಬಂದು ನನ್ನ ಟೀಮ್ ಮಾತಾಡಲಿಕ್ಕೆ ಶುರು ಮಾಡ್ತು. ಆ ಮಾತಾಡಿದಾಗ ನಾನೇ ಮಾರ್ಗವು ಸತ್ಯ ಜೀವವಿದೆ, ನಾನೇ ಯೇಸು ಕ್ರಿಸ್ತನಾಗಿದ್ದೆ, ಸಮಸ್ತಕ್ಕೂ ನಾನೇ ಮೂಲ ಕಾರಣನಾಗಿದ್ದೆ. ನನಗೆ ಅವಾಗ ಪ್ರೇಮೆ ಬಂತು. ನನ್ನವೇ ದೇವರು ಕೋಟಿ ದೇವರುಗಳು ಏನು ಮಾಡಲಿ ಬಿಟ್ಟು ಬೈಬಲ್ ಇಟ್ಕೊಂಡು ಅದು ಬೇರೆ ಬಂದು ಬಿಡ್ತಾಯಿಬಿಟ್ಟು ಅಂಥೇಳಿ ನಾನು ಮಾಡಿದೆ. ಮತ್ತು ಅದನ್ನು ರಿಜೆಕ್ಟ್ ಮಾಡಿದೆ. ಮತ್ತೆ ನನಗೆ ಒಂದು 4 ಗಂಟೆ ಬಿಟ್ಟು ಮತ್ತೆ ಅದೇ ರೀತಿ ಬೆಳಕು ಬಂತು. ಆ ಬೆಳಕು ಬಂದಾಗ ದೇವ್ರು ನನ್ನ ಟೀಮ್ ಮಾತಾಡಲಿಕ್ಕೆ ಶುರು ಮಾಡಿದೆ. ಆವಾಗ ನನ್ನ ಪ್ರಶ್ನೆಗಳನ್ನ ನನಗೆ ಆ ಬಲೆ ಅಂತ ಉಂಟಾಯಿತು, ಹೇಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆ ಒಂದು ಸಮಾಧಾನ ಬರ್ತಾಯಿತ್ತು. ಪ್ರಶ್ನೆಗಳು ಅನೇಕವಿದ್ರೂ ಕೂಡ ಕೇಳಲಿಕ್ಕಾಗ್ತಿಲ್ಲ. ಆ ದೇವ್ರು ಹೇಳಿದರು, ಒಂದು ವಾರದಲ್ಲಿ ಒಬ್ಬ ಮಗನ ಕಳಿಸ್ಕೊಡ್ತಾನೆ, ಮಗ ನಿಂಬಾಲಿಸಿ ಎಲ್ಲದಕ್ಕೂ ಉತ್ತರ ನಾನು ಕೊಡ್ತೇನೆ ಅಂತ ಹೇಳಿದ್ರು. ಆಗ ನಾನೇನು ಮಾಡಿದೆ, ತಕ್ಷಣಕ್ಕೆ ನನಗೆ ಜ್ಞಾಪಕ ಶಕ್ತಿ ಹೋದಂಗಾಯಿತು, ನಿಶಕ್ತಿ ಆದಂಗಾಯಿತು. ಮತ್ತೆ ರಿಟರ್ನ್ ಎದ್ದು ನೋಡುವಾಗ ಏನಾಗಿದೆ, ನಾನು ಮನೇಲಿ ಮಲ್ಕೊಂಡಿದ್ದೀನಿ. ಅಂದರೆ ನಮ್ಮ ಅಣ್ಣ ಬಂದುಬಿಟ್ಟು ನನಗೆ ಮಧ್ಯಾಹ್ನ ಟೈಮಲ್ಲಿ ಎತ್ಕೊಂಡೋಗಿ ಮನೆ ಮಲಸಿದ್ದಾರೆ. ಒಂದು ವಾರ ತನಕ ನನಗೇನು ನೆನಪಿಲ್ಲ. ಒಂದು ವಾರ ಆದಮೇಲೆ ನಮ್ಮ ಗ್ರಾಮದಲ್ಲಿ ಒಂದು ಕ್ರಿಶ್ಚಿಯನ್ ಕುಟುಂಬ ಇತ್ತು. ಆ ಕುಟುಂಬಕ್ಕೆ ಭೇಟಿಗಾಗಿ ಒಬ್ಬರು ಪಾರ್ಸಲ್ ಬೆಂಗಳೂರಿಂದ ಬರ್ತಾಯಿದ್ರು. ಅವರಿಗೆ ವಿಷನ್ ಅದು ಸೇಮ್ ನನ್ನೊಟ್ಟಿಗೆ ಮಾತಾಡಿದ್ದೇವರು, ಅವರೊಟ್ಟಿಗೆ ಮಾತಾಡಿದ್ದಾರೆ. ಆವಾಗ ಅವರು ಇಲ್ಲಿ ಗ್ರಾಮದಲ್ಲಿ ಒಬ್ಬ ಹುಡುಗ ತುಂಬ ನೊಂದಿದ್ದಾನೆ, ಅವ್ರ ಬಗ್ಗೆ ವಿಷನ್ ಕೊಟ್ಟಿದ್ದಾರೆ, ಇಲ್ಲಿ ಯಾರು ಇದ್ದಾರೆ ಆ ರೀತಿಯಾಗಿ ಅಂತ ಕೇಳಿದಾಗ ನನ್ನ ವಿಷಯ ಆಗಲ್ಲ, ಎಲ್ಲ ಕಡೆ ಪಬ್ಲಿಕ್ ಆಗಿತ್ತು. ಆ ಕುಟುಂಬದವ್ರು ಬಂದುಬಿಟ್ಟು, ಇಲ್ಲ ಹಿಂಗೆ ಒಬ್ಬರು ಇದ್ದಾರೆ ಸಿದ್ದೇಶ್ ಅಂತೇಳಿ ಹುಡುಗ ಇದ್ದಾರೆ, ಬೆಂಗಳೂರಲ್ಲಿ ಜಾಬ್ ಮಾಡಿದ್ವಿ, ಇಂಥ ಕುಟುಂಬ ಹೊಡೆಯಲ್ಪಟ್ಟಿದೆ ಅಂತ ಕರ್ಕೊಂಬರ್ತೀರ ಆಗ್ತೀವಿ ನಾವು ಮಾತಾಡ್ತೇವೆ ಅಂತ ಹೇಳಿದಾಗ ನನ್ನ ಬಂದು ಕರೆದ್ರು. ಆಗ ಒಂದಿಬ್ಬರು 3 ಸೇವಕರೆಲ್ಲ ಅವ್ರ ಜೊತೆ ಬೈದರು. ಆವಾಗ ರೂಟೀನಾಗಿ ಮಾತಾಡ್ಬೇಕಾದ್ರೆ ನನ್ನ ಮೈ ತುಂಬ ಅಂತರಗಳು, ಮೈ ತುಂಬ ಎಲ್ಲ ದೇವಸ್ಥಾನದಿಂದ ಎಲ್ಲ ಅಂತರಗಳು, ದಾರಗಳು ಎಲ್ಲ ನಾನು ಕಟ್ಕೊಂಡಿದ್ದೆ, ಗಡ್ಡ ಎಲ್ಲ ಬಿಟ್ಟಿದ್ದೆ ನಾನು. ಆವಾಗ ಅವ್ರು ಹೇಳಿದರು, ಇಷ್ಟೆಲ್ಲ ಕಟ್ಕೊಂಡಿದ್ದೀಯಲ್ಲಪ್ಪ ಅಂತ ಹೇಳಿದ್ರು. ಹೌದು, ಏನು ಮಾಡಬೇಕು ಅಂದೇಳಿ, ನನ್ನ ಕುಟುಂಬ ಈ ರೀತಿಯಾಗಿದೆ ಅಂತ ಹೇಳಿದಾಗ, ಇಲ್ಲ ನಿನಗೆ ಈ ರೀತಿಗೆಲ್ಲ ಸಮಸ್ಯೆ ಇದ್ದರೆ ಹೌದು ನೀನು ಹೇಳೋದೆಲ್ಲ ಕರೆಕ್ಟ್ ಇದೆ, ನನಗೆ ಈ ರೀತಿಯಾಗಿದೆ. ಆವಾಗ ಅವರು ಅಲ್ಲಿ ತನಕ ಹೇಳ್ತಿದ್ದಾಗ ನನಗೆ ಅವರು ಸತ್ಯ ಹೇಳ್ತಾರೆ ಅಂತ ನಂಬಕ್ಕಾಗಲಿಲ್ಲ. ಯಾವಾಗ ಅವ್ರು ನನಗೆ ದೇವ್ರೊಟ್ಟಿಗೆ ಮಾತಾಡಿದ ಸಂದರ್ಭವನ್ನು ನಿನ್ನೊಟ್ಟಿಗೆ ದೇವ್ರು ಮಾತಾಡಿದಾರಲ್ವ, ಈ ರೀತಿ ಮಾತಾಡಿದಾರಲ್ವ ಅಂತ ಹೇಳಿದಾಗ ಶಾಖ ನನಗೂ ದೇವ್ರಿಗೆ ಮಾತಾಡಿದ ವಿಚಾರ ಬೇರೆ ಯಾರಿಗೂ ಗೊತ್ತಿಲ್ಲ. ಆದರೆ ಹೇಗೆ ಗೊತ್ತಾಯಿತು, ನನಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಹೇಗೆ ಗೊತ್ತಾಯಿತು ಅಂದರೆ ತುಂಬ ಶಾಕ್ ಆಯಿತು. ಆ ಒಂದು ನಂಬಿಕೆ ಸ್ಟಾರ್ಟಿಂಗ್ ಅಂತ ಬಂತು. ಆದರೂ ಕೂಡ ಡೌಟು, ನಮ್ಮ ಪರಿಸ್ಥಿತಿ ನೋಡಿ ಇವ್ರು ಇಲ್ಲಿ ಕನ್ವರ್ಟ್ ಮಾಡ್ಕೊಳ್ತಾರೋ, ಎಲ್ಲಿ ನಮ್ಮನ್ನು ಮತಾಂತರ ಮಾಡ್ತಾರೋ. ಆದರೂ ಕೂಡ ಒಂದು ಕಡೆ ಮನಸ್ಸು ಹೇಳ್ತಾ ಇತ್ತು, ಯಾವುದಾದ್ರೇನೋ ಅದರಿಂದ ರಿಸಲ್ಟ್ ಬೇಕಲ್ಲ, ನಾನು ಕುಟುಂಬ ಕಟ್ಟಬೇಕಲ್ಲ. ಅದು ನಾನು ನಂಬಿದ್ದ ದೇವರು ಎಲ್ಲಿದ್ದಾವೆ, ಅವೇನೋದಾಗಿದ್ದರೆ ಇದೇ ನನಗೆ ಇಲ್ಲಿಗೆ ಯಾಕೆ ಬರ್ತಾಯಿದ್ದೆ ನಾನು, ನೋಡೋಣ ಇದೊಂದು ನೋಡೋಣ ಅಂತೇಳಿ ಒಂದು ಮನಸ್ಸು ಬಂತು. ಆಗ ಏನು ಮಾಡಬೇಕು ನನ್ನಂತ ಕೇಳಿದೆ. ಅವರು ಎಲ್ಲವನ್ನ ಬಿಚ್ಚಿ ಇಲ್ಲಿ ಹಾಕಿ ಸುಟ್ಟಾಕು, ಫಸ್ಟ್ ನಿನ್ನ ಬಿಡುಗಡೆ ಮಾಡ್ಕೊ ಅಂತ ಹೇಳಿದ್ರು. ಅವಾಗ ನಾನು ಆಯಿತು, ನಾನು ಇಲ್ಲಿ ಇವಾಗಲೇ ಆಗ್ತೀನಿ ಅಂತೇಳಿ ಎಲ್ಲ ದಾರಗಳನ್ನು ಕಟ್ಟಿ ಮಿಸಾಗಿ ಬೆಂಕಿ ಹೇಳಿ ಆಗ ನನ್ನ ಹಿಂಬಾಲಿಸಪ್ಪ ನೀನು ಅಂತ ಹೇಳಿದ್ರು. ಹಿಂಬಾಲಿಸು ಅಂತ ಹೇಳಿದ್ರು. ಆವಾಗ ಹಿಂಬಾಲಿಸ್ಬೇಕು ಅಂತ ಹೇಳಿದಾಗಲೇ ಪ್ರಶ್ನೆ ಬಂದ ನನಗೆ ತುಂಬ ಹೊರಟುಗಳು. ನಮ್ಮ ಮನೇಲಿ ಬಂದು ಬಟ್ಟೆ ತೊಗೊಂಡು ಹೋಗೋಣ ಅಂತೇಳಿ ಬಂದಾಗ ನಮ್ಮ ತಾಯಿ ಎಲ್ಲ ರಿಲೇಷನ್ಗಳೆಲ್ಲ, ನೀನು ಸನ್ಯಾಸಿ ಹೋಗ್ಲಿಕ್ಕೆ ಹೊರಟಿದ್ದೀಯಾ, ಹಾಗೆ ಹೊರಟಿದ್ದೀಯಾ, ನಮ್ಮ ಜನಾಂಗ ಬಿಟ್ಟು ಹೋಗಿದ್ದೀಯ, ಈ ರೀತಿಯಾಗಿ ಹೊರಟುಗಳು. ಅವಾಗ ಎಲ್ಲರೂ ಸೇರ್ಕೊಂಡ್ಬಿಟ್ರು ನನಗೆ. ಆವಾಗ ನನ್ನೊಂದು ಪ್ರಶ್ನೆ ಆಗಿದೆ, ಏನಕ್ಕೋಸ್ಕರವಾಗಿ ನೀನು ನನಗೆ ಅಡ್ಡೆ ಮಾಡ್ತೀರಿ ನೀವು ಅಂತ ಹೇಳಿದ್ರು. ಇಲ್ಲಪ್ಪ ನಿನಗೆ ಒಳ್ಳೇದಕ್ಕೆ ತಾನೇ ನಾವು ಎಷ್ಟೆಲ್ಲ ಮಾಡ್ತಿರೋದು ಅಂದರೆ, ಹೌದು ನನಗೆ ಒಳ್ಳೇದು ಬಯಸ್ಬೇಕು, ನನ್ನ ಮೇಲೆ ಪ್ರೀತಿ ಇರುತ್ತೆ ತಾನೇ ಈಗ ಮಾಡ್ತಿದ್ದೀರಿ. ಹಾಗೆ ನನ್ನ ಮೇಲೆ ಪ್ರೀತಿ ಇರೋದಾದರೆ ನನಗೆ ಸಮಾಧಾನ ಆಗಬೇಕಾದ್ರೆ ಏನು ಬೇಕಂತ ನನಗೆ ಗೊತ್ತು,
ನನಗೆ ಕುಟುಂಬ ಬೇಕು, ನನ್ನ ಹೆಂಡತಿ ಬೇಕು, ಹೋಗಿ ಕರ್ಕೊಂಬಂದು ನಾನು ಸೇರಿಸ್ಬಿಟ್ರೆ ನಾನು ಅಲ್ಲಿಗೆ ಹೋಗೋದೇ ಇಲ್ಲ ಅಂತ ಹೇಳಿದೆ. ನಾವೆಲ್ಲ ಪ್ರಯತ್ನಗಳನ್ನ ಮಾಡಿದ್ದೀವಲ್ವ, ಸಾಧ್ಯ ಇಲ್ಲದ ಪ್ರಶ್ನೆ. ಬೇರೆ ಮದುವೆ ಮಾಡ್ತೀವಿ ಬೇಗ ಆಗು ಈ ರೀತಿ ಹೇಳಿದ್ರು. ಬೇರೆಯವ್ರು ಬರ್ತಾಳೆ, ಹೌದು ನನ್ನ ಜೀವಿತದಲ್ಲಿ ಬರ್ತಾಳೆ, ಅವಳು ಒಳ್ಳೆಯವಳು ಅಂತೇಳಿ ಹೇಗೆ ನೀವು ಸಾಬೀತುಪಡಿಸ್ತೀರಿ ಅಂತ ಕೇಳಿದಾಗ ಯಾರೂ ಉತ್ತರ ಕೊಡಲಿಕ್ಕಾಗಿಲ್ಲ. ಹಾಗೆ ನೀವು ಹೋಗ್ತೀರ, ನೀವು ಕರ್ಕೊಂಬರ್ತೀರ ಅಂತ ಅನೇಕ ಸಲ ಎಲ್ಲರೂ ಕೇಳಿದಾಗ ಎಲ್ಲರೂ ಫೇಲ್ಯೂರ್ ಆಗಿ ನನಗೆ ಉತ್ತರ ಕೊಡೋದಲ್ಲೇ ಹೋದರು. ಆಗ ನೀವಂತೂ ಮಾಡೋದಿಲ್ಲ, ಮಾಡೋರಿಗೂ ಬಿಡೋದಿಲ್ಲ, ನಾನು ಹೋಗ್ತೇನೆ, ಹಿಂಬಾಲಿಸ್ತೇನೆ, ನನಗೆ ಯಾರು ತಡಿಬೇಡಿ ಅಂತೇಳಿ ನಾನು ಹೊರಟೆ. ನನ್ನ ತಾಯಿನೂ ಕೂಡ ಇದು ಮಾಡ್ತಾರೆ. ನಮ್ಮ ತಾಯಿನೂ ಕೂಡ ನಾನು ಅದನ್ನೇ ಹೇಳಿದೆ. ತಾಯಿನೂ ಕೂಡ ಉತ್ತರ ಕೊಡಲಿಲ್ಲ. ಸೀದಾ ನಾನು ಅವ್ರನ್ನ ಹಿಂಬಾಲಿಸ್ಕೊಂಡು ಹೊರಟೆ. ಹಾಗೆ ಹೋಗುವಾಗ ನಾನು ಅನೇಕ ದಿವಸಗಳ ಸೇವಕರ ಜೊತೆಗೆ ನಾನು ಬೈಬಲ್ ವಾಕ್ಯದ ಬಗ್ಗೆ, ದೇವರ ಬಗ್ಗೆ ತಿಳ್ಕೊಂಡೆ. ಅನೇಕ ಪ್ರಾಕ್ಟಿಕಲ್ ಥಿಂಕರ್ನ ದೇವರಲ್ಲಿ ತೋರಿಸ್ತಾ ಹೋದರು. ಅನೇಕ ಅದ್ಭುತಗಳನ್ನು ಕಣ್ಣಾರೆ ಕಂಡೆ. ಈ ಪಾಪಿಯಾದ ಕೈಯಲ್ಲೇ ಅನೇಕ ಕಾರ್ಯಗಳನ್ನು ಮಾಡಿಸಿಕೊಳ್ಳೋದು. ದೇವರು ಒಟ್ಟಿಗೆ ಮಾತನಾಡೋದು ಹೇಗೆ, ದೇವರು ಏನಕ್ಕಾಗಿದ್ದಾರೆ, ಯೇಸು ಕ್ರಿಸ್ತನಂದ್ರೆ ಏನು, ಯೇಸು ಕ್ರಿಸ್ತ ಪ್ರೀತಿ ಅಂದ್ರೇನು, ಆತನ ಕಾರ್ಯಗಳೇನು, ಅದನ್ನು ಯಾವ ಉದ್ದೇಶಕ್ಕೋಸ್ಕರ ನಮಗೆ ಕರೆಯಲ್ಪಟ್ಟಿದ್ದಾನೆ, ಇವೆಲ್ಲವನ್ನು ದೇವರು ತಿಳಿಸ್ತಾ ಹೋದರು ಅವ್ರ ಮೂಲಕವಾಗಿ. ಆವಾಗ ನಂತರ ನಮ್ಮದೇ ಆದ ಚಿಂತೆಯೇ ನನ್ನ ಕೂಡ ಇದ್ದೆ. ಆದರೆ ಇನ್ನೊಬ್ಬರ ಸಮಸ್ಯೆಗಳು ನೋಡುವಾಗ ನನಗೆ ತುಂಬ ನಮ್ಮದೇ ಅಯ್ಯೋ, ಇವ್ರ ಮುಂದೆ, ಜನರ ಮುಂದೆ ಅಯ್ಯೋ ಇನ್ನೂ ಕಷ್ಟ, ಈ ರೀತಿಯೆಲ್ಲ ಕಷ್ಟದಾಗಿದ್ದಾರಾ, ಈ ರೀತಿಗೆಲ್ಲ ಇದ್ದಾರಾ, ನಾವು ನಮ್ಮದೇ ಆದ ಕಷ್ಟನೇ ನಾವು ನೋಡಿದರೆ ಆದರೆ ಈ ರೀತಿಯಾಗಿದ್ದಾರಾ ಅಂತೇಳಿ ನನಗೆ ಒಂದು ತುಂಬ ದುಃಖ ಆಯಿತು. ಆವಾಗ ನನಗೆ ತುಂಬ ಒಂದು ಬದಲಾವಣೆ ಆಗ್ತಾ ಬಂದು ನನ್ನ ಜೀವಿತದಲ್ಲಿ. ಆ ಟೈಮ್ನಲ್ಲಿ ನೀವು ನಿಮ್ಮ ಅವರನ್ನು ಸಂಧಿಸ್ತಿದ್ರ? ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ, ಫುಲ್ ಕ್ಲೋಸ್. ಯಾಕಂದರೆ ಅವರು ಕರ್ಕೊಂಡೋಗಿ ಎಲ್ಲ ದೂರ ಇಟ್ಕೊಂಡ್ಬಿಟ್ಟಿದ್ರೆಲ್ಲ ನೆಂಟರು ಮುಂದೆ ರಿಜಿಸ್ಟರ್ ಮಾಡಲಿ, ಅವ್ರಿಗೂ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಎಲ್ಲಿ ಮಾತಾಡಿದ್ರೆ ಮತ್ತೆ ಮೂಮೆಂಟ್ ಚೇಂಜ್ ಮಾಡ್ತಾನಂತೆ. ಅಷ್ಟೇ. ನಂತರ ಮತ್ತೆ ಎಷ್ಟು ಸಮಯದ ನಂತರ ನೀವು ಅವರನ್ನು ಕಂಡ್ರಿ? ನಾನು ಮತ್ತೆ ಇನ್ನು ದೇವರೇ ಕೊಡಿಸಿದ್ದಲ್ಲಿದ್ದಾಗ ನನಗೆ ಒಟ್ಟು ಮಗು 2.5 ವರ್ಷ ಆಗಿತ್ತು ಭೇಟಿಯಾದಾಗ. ಹುಟ್ಟಿದ ಮಗುನ ನೋಡಿದ ಬಿಟ್ಟರೆ ಮತ್ತೆ ನಮ್ಮ ಮನೇಲಿ ಯಾರು ಕೂಡ ನೋಡಿಲ್ಲ ಆ ಮಗುನ. ಅಂದರೆ ಹುಟ್ಟಿದ 7 ದಿವಸದ ಮಗುವನ್ನೇ ನೋಡಿದ್ರು ಅಷ್ಟೇ. ಮತ್ತೆ 2.5 ವರ್ಷದ ಮೇಲೆ ನೋಡೋದು. 2 ವರ್ಷದ ಮೇಲೆ ನೋಡಿರೋದು. ಅಲ್ಲಿವರೆಗೂ ನಿಮ್ಗೆ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ. ಹೇಗೆ ನೀವು ಒಂದಾದ್ರಿ ಫಸ್ಟ್? ಆಗ ನನ್ನ ಲಾಸ್ಟಿಗೆ ದೇವರಿಗೆ ಚಾಲೆಂಜ್ ಮಾಡಿ ದೇವನ ಪ್ರಾರ್ಥನೆ ಮಾಡಿ ಅನೇಕ ಸೇವೆಗಳನ್ನು ದೇವ್ರ ಬಗ್ಗೆ ಕಲ್ತ್ಕೊಂಡು ಫಸ್ಟ್ ದೇವರನ್ನು ಶುದ್ಧ ಮಾಡ್ತಾ ಹೋದ್ರು. ದೇವರು ಅನೇಕ ಪ್ರಶ್ನೆಗಳನ್ನ ಹುಡ್ತಾ ಹೋದಾಗ ಸತ್ಯವೇದದ ಮೂಲಕ ನನಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗ್ತಾ ಹೋಯಿತು. ಪ್ಲಸ್ ಆ ಉತ್ತರ ಸಿಗ್ತಾ ನನ್ನ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಾ ಬಂತು. ಶುದ್ಧೀಕರಣ ಉಂಟಾಯಿತು. ನನ್ನಿಂದ ಪಾಪದ ಕಾರ್ಯಗಳೆಲ್ಲ, ಶಾರೀರಿಕದ ಇಚ್ಛೆಗಳು ಎಲ್ಲವೂ ಕೂಡ ಸಾಯ್ತಾ ಹೋಯಿತು. ನೈಜತೆ ಒಂದು ಒಬ್ಬ ಮನುಷ್ಯನಾಗಿ ದೇವರು ನನ್ನನ್ನು ಮಾರ್ಪಡಿಸಿದರು. ಆಗ ನನಗೇನಾಯಿತು, ದೇವ್ರ ಲಾಸ್ಟಿಗೆ ದೇವರಂಟಿಗೆ ಮಾತಾಡಿ ನನಗೆ ಒಂದು ಎಲ್ಲ ಪ್ರಶ್ನೆಗಳು ಸರಿ, ನನಗೆ ಸರಿ ಇದ್ದಿಲ್ಲ, ಯಾಕೆ ದೇವರು ನನಗೆ ಇನ್ನೂ ಕೂಡ ನನಗೆ ಕುಟುಂಬ ಕಟ್ಕೊಡ್ಲಿಲ್ಲ ಅಂತ ಹೇಳಿದಾಗ ಎಲ್ಲ ಸರಿ ಇದೆ ಮಗ, ಅದರ ಒಂದರಲ್ಲೊಂದು ಫಾಲ್ಟ್ ಇದೆ ಅಂದರು. ನೀನು ವೈರಿಗಳನ್ನ ಪ್ರೀತಿಸಬೇಕು ಎಂಬುದಾಗಿದೆ. ಆವಾಗ ನನ್ನ ಮನಸ್ಸೊಳಗಡೆ ಏನು ಮಾಡ್ತಿದ್ದೀನಿ ಅಂತ, ಯಾರನ್ನು ನಾನು ದ್ವೇಷ ಮಾಡ್ತೀನಿ, ಇಲ್ಲ ನಿನ್ನ ಅತ್ತೆ ಮಾವ ನನಗೆ ನೀನು ಕೊಲೆ ಮಾಡುವಷ್ಟು ನೀನು ದ್ವೇಷ ಮಾಡ್ತೀನಿ ಅಂತ ಹೇಳಿದಾಗ ಆವಾಗ ಅವ್ರು ಮಾಡಿದೆಲ್ಲ ನೆನಪಿಗೆ ಬಂದು ನನಗೆ ತುಂಬ ಅಷ್ಟು ದ್ವೇಷ ಬರ್ತಾಯಿತ್ತು. ಆದರೆ ಅವ್ರನ್ನ ಕ್ಷಮಿಸಬೇಕು ಅಂತ ಕೇಳಿದಾಗ ನನಗೆ ಯಾಕೆ ಕ್ಷಮಿಸೋದು, ಹೋಗಿ ಅವ್ರ ಹತ್ರ ಕೈ ಹಿಡಿಬೇಕು, ಕ್ಷಮೆ ಕೇಳಬೇಕು, ಅದು ಅಸಾಧ್ಯ, ಕೈಲಿ ಆಗಲ್ಲ ಅಂತ ಹೇಳಿದಾಗ ಅವರು ಆವಾಗ ದೇವರು ಮತ್ತೆ ಹೇಳಿದ್ರು ನನಗೆ, ನೀನು ಎಲ್ಲಿ ದ್ವೇಷ ಮಾಡ್ತಿದ್ದೀಯಾ, ಹೃದಯದಲ್ಲಿ ತಾನೇ ದ್ವೇಷ ಮಾಡ್ತಿರೋದು, ಹಾಗಾದರೆ ಇಲ್ಲಿಂದ ತೆಗೆದಾಕು, ನಾನು ಇರುವ ಸ್ಥಳ ಪರಿಶುದ್ಧ ಸ್ಥಳ ಆಗಿರಬೇಕು ಅಂತ ಹೇಳಿದ್ರು. ಆಗ ನನಗೆ ಒಂದು ಅಸಾಧ್ಯ, ನೀನು ಸಹಾಯ ಮಾಡಬೇಕಂತ ಹೇಳಿದಾಗ 21 days ನಾನು ಫಾಸ್ಟಿಂಗ್ ತೊಗೊಂಡು ಮಾಡಿದಾಗ ನಾನು ಸಹಾಯ ಮಾಡಿದಾಗ 20 ದಿವಸ ಉಪವಾಸ ತೊಗೊಂಡು ನಾನು 20 ದಿವಸದಲ್ಲಿ ನಿನ್ನ ಮಗಳನ್ನ ಕರ್ತರ್ತೀನಿ ಅಂತ ಹೇಳಿದಾಗ ಅದಕ್ಕಾಗಿಯೇ ನನ್ನ ಜೀವಿತದಲ್ಲಿ ಆ ಒಂದು ವಾಚನ ನೆರವೇರಲಿಕ್ಕೋಸ್ಕರವಾಗಿ ನನ್ನ ಬದಲಾವಣೆ ಆಗಲಿಕ್ಕೋಸ್ಕರ ಅದೊಂದು ಅಡ್ಡಿಯಾಗಿರಬಾರ್ದು ಅಂತೇಳಿ ನನ್ನ ಕುಟುಂಬಕ್ಕೆ ಅಂತೇಳಿ ನಾನು ಪ್ರಾರ್ಥನೆ ಮಾಡಿದೆ. 20 ದಿವಸದಲ್ಲಿ ಯಾವಾಗ ನಾನು 21 days ಆಯಿತು, ಬೆಳಗಿನ ಜಾವ ಮುಂಜಾನೆ ಬೆಳಗ್ಗೆ ನಮ್ಮ ಮಾವ ಒಂದು 4-5 ಗಂಟೆಗೆ ಫೋನ್ ಮಾಡಿದರು. ಅಷ್ಟು ವರ್ಷಗಳು 2.5 ವರ್ಷದ ನಂತರ ನಮಗೆ ಫೋನ್ ಮಾಡಿದಾಗ ಅವರು ಅವ್ರನ್ನ ಪಾಸ್ಟ್ಗಳ ಮೂಲಕವಾಗಿ ಕಾಂಟ್ಯಾಕ್ಟ್ ತೊಗೊಂಡು ನಾನು ಹಿಂಬಾಲಿಸ್ತಾ ಇದ್ದೇನೆ ಇದ್ದಾರೆ, ಅವ್ರನ್ನ ಎಲ್ಲೆಲ್ಲಿ ಹೋಗ್ತೀನಿ, ಹೇಗೆ ಮಾಡ್ತೀನಿ, ಹೇಗಿದ್ದೀನಿ, ಎಲ್ಲಿದ್ದೀನಿ, ಆವಾಗ ಅವ್ರ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಆವಾಗ ನನಗೆ ಗೊತ್ತಾಯಿತು. ಆವಾಗ ಎಲ್ಲಿದ್ದೀಯಪ್ಪ, ಹೇಗಿದೆಯಾ ನೀನು, ಬಂದು ನಿಂತು ಕರ್ಕೊಂಡು, ಆವಾಗ ಅವತ್ತು ನೈಟೇ ಇವಳಿಗೆ ಕಾರ್ಯ ಮಾಡಿದೆ ದೇವರು, ಮನೆಯಲ್ಲಿ ಕಾರ್ಯ ಮಾಡಿದೆ. ಅವರಿಗೆ ಕಾರ್ಯ ಮಾಡಿದೆ. ಅವ್ರಿಗೆ ಅಲ್ಲಿ ಇರ್ಲಿಕ್ಕೆ ಆಗ್ತಾಯಿಲ್ಲ. ನನ್ನ ಗಂಡ ಮನೆಗೆ ಹೋಗ್ಬೇಕು, ನಾನು ಹೋಗ್ಬೇಕಂತ ತುಂಬ ಅಲ್ಲಿ ಗಲಾಟೆಯನ್ನು ಮಾಡ್ತಿದ್ದಾರೆ. ಅವ್ರಿಗೆ ಅಲ್ಲಿ ನಿದ್ದೆ ಮಾಡೋಕ್ಕೆ ಬಿಡ್ತಿಲ್ಲ. ಆವಾಗ ಅವ್ರ ರಿಲೇಷನ್ ಎಲ್ಲ ಕರೆದ್ಬಿಟ್ಟು ಕರೆಸಿ ಬೆಳಗ್ಗೆ ಅವರು ಶಿಕಾರಿಪುರದಿಂದ ಬರಬೇಕು ಬೆಳಗ್ಗೆ, ಅದಕ್ಕೆ ನೈಟ್ ಎಲ್ಲ ಪ್ರಯತ್ನ ಮಾಡಿದ್ರು. ಆದರೆ ನಾನು ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ಅವ್ರ ಮನೆಗೆ ನೀನೇ ಬಾ ಅಂತ ಹೇಳಿದಾಗ ನಾನು ಹೋಗಲಿಲ್ಲ. ಆದರೆ ಅವರು ಬೆಳಗ್ಗೆ ರಿಲೇಷನ್ ಕರ್ಕೊಂಡಿಲ್ಲ. ಯಾಕಂದರೆ ಅಷ್ಟು 2.5 ವರ್ಷ 3 ವರ್ಷ ಆಯಿತು, ಇವರು ದೂರ ಇದ್ದಾರೆ. ಈಗ ಸಡನ್ನಾಗಿ ಕಳಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅಲ್ಲಿ ಹೋದಾಗ ಅವನು ಕೋಪದಲ್ಲಿರ್ತಾನೆ, ನಾವೆಷ್ಟು ಇಲ್ಲ ಮಾಡಿದ್ದೀವಿ, ಏನಾರ ಮಾಡ್ಬೋದೇನೋ ಈ ರೀತಿ ಭಯಗಳಿತ್ತು ಸಡನ್ನಾಗಿ ಅವರಿಗೆ.
ಅದು ಅವರೇ ಬಂದು ಇಲ್ಲಿ ಬುದ್ಧಿವಾದ ಹೇಳ್ಬಿಟ್ಟು ಕಳಿಸ್ಕೊಡೋಣ ಅಂತೇಳಿ ಭಾಳ ಅದರೊಂದಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಆಗ ನಿಮ್ಗೆ ಇಷ್ಟ ಬಂದಾಗ ಇನ್ನೂ ಎಷ್ಟು ದಿನ ಇಟ್ಕೊಂಡಿದ್ದೀರಿ, ಇನ್ನೂ ನಿಮ್ಗೆ ಯಾವಾಗ ನಿಮ್ಮ ಮಗಳನ್ನ ಇನ್ನೂ ಎಷ್ಟು ದಿನ ಇಟ್ಕೊಂತಾರೆ ಇಟ್ಕೊಳ್ರಿ, ನೀವು ಸಾಕಾದಾಗ ಕಳಿಸ್ಕೊಡ್ರಿ ಅಂತ ಹೇಳಿ ಅಲ್ಲಿಗೆ ನಾನು ಸುಮ್ಮನೆ ಅದೇ. ಮತ್ತು ನಾನು ಪ್ರಾರ್ಥನೆಯಲ್ಲಿದ್ದೆ. ಅವ್ರು ಫೋನ್ ಮಾಡ್ತಾನಿದ್ರು. ಆಮೇಲೆ ಎಲ್ಲಿದೆಯಪ್ಪ ಹೇಳಿ ನಾವು ಅಲ್ಲಿಗೆ ಬರ್ತೀವಿ ಅಂತ ಅವ್ರ ರಿಲೇಷನ್ ಕರ್ಕೊಂಡೆಲ್ಲ ಬಂದರು. ಬಂದಾಗ ನನ್ನ ಮನೆ ರೂಮೆಲ್ಲ ನೋಡಿದಾಗ ಅವರಿಗೆ ಯೇಸು ಸ್ವಾಮಿ ಇವರು ಏನು ಸನ್ಯಾಸಿ ಆಗಿಬಿಟ್ಟಿದ್ದಿಲ್ಲಪ್ಪ ಅಂದರು. ಅವಾಗ ಏನು ದೇವ್ರು ಮಾತಾಡಬೇಡ, ನಾನು ಮಾಡೋಂಥ ಕಾರ್ಯಗಳನ್ನು ನೋಡು ಅಂತ ಹೇಳಿದಾಗ ದೇವರನ್ನು ಕುಟುಂಬನ ಕಟ್ಟಿದ್ರು. ಆವಾಗ ನನ್ನ ಮನೆಗೆ ಯಾವಾಗ ಬಂದು ಎಲ್ಲ ಸಾಮಾನುಗಳು ತಂದು ನಾನು ಅಡುಗೆ ಮಾಡಿ ಅವರಿಗೆ ಬಡಿಸುವಾಗ ರಿಲೇಷನ್ ಇದ್ದಂತ ಅನೇಕ ಅಲ್ಲಿ ಕುಡ್ಕೊಂಡು ಡ್ರಿಂಕ್ಸ್ಕೊಂಡವ್ರು ಅವ್ರೇನು ಮಾಡೋರು, ಊಟ ಮಾಡ್ಬೇಕಾದ್ರೆ ಗಲಾಟೆ ಸ್ಟಾರ್ಟ್ ಆಯ್ತು. ಅವ್ರ ಗಲಾಟೆಗಳು ಸ್ಟಾರ್ಟ್ ಆಯಿತು. ಯುದ್ಧ ಮಾಡ್ಕೊತ ಅವ್ರು ತುಂಬ ಜಗಳ ಮಾಡ್ಕೊತ ಅವ್ರು ಏನು ಮಾಡಿದ್ರು, ಬಿಟ್ಟು ಮನೆ ಬಿಟ್ಟು ನಾವು ಹೋಗ್ತೀವಪ್ಪ, ನಾವು ಸಮಾಧಾನ ಮಾಡಿ ಅವ್ರಿಗೆ ಬಿಟ್ಟು ಬರ್ತೀವಿ ಅಂಟ್ರಿ ಎಲ್ಲ ಬಂದಿದ್ದಾರೆ. ಅವ್ರನ್ನ ನಮ್ಮ ಹತ್ರ ನಮಗೆ ಬುದ್ಧಿ ಹೇಳೋಕ್ಕಿಂತ ಮುಂಚೆ ಅವರವರೇ ಜಗಳ ಆಗಲಿ ಶುಟ್ ಮಾಡಿದ್ರು. ನಾವು ನನ್ನ ಮಗಳನ್ನ ನಿಂತು 2 ವರ್ಷದ ಭಾಳ 2.5 ವರ್ಷದ ನಂತರ ನೀವು ಪುನಃ ಒಂದಾದ್ರಿ. ಒಂದಾದ ನಂತರ ನೀವು ಮತ್ತೆ ಒಟ್ಟಿಗೆ ಬಾಳಲಿಕ್ಕೆ ಪ್ರಾರಂಭ ಮಾಡಿ. ಒಟ್ಟಿಗೆ ಬಾಳಿದ್ದೆ. ಅನೇಕ ಶೋಧನೆಗಳು ಬಂತು ಕೂಡ, ಆದರೆ ದೇವ್ರು ನಮ್ಮನ್ನು ಬಿಡಲಿಲ್ಲ. ಅವತ್ತು ಕೊಡಿಸಿದ್ದನ್ನು ದೇವರು ಇದುವರೆಗೂ ಕೂಡ ನಮ್ಮಲ್ಲಿ ಆಗಲಿಸಿಲ್ಲ. ಅನೇಕ ಹೊರಟು ಇವಾಗ ನಾನು ಮಾತಾಡಿದ್ದನ್ನು ದೇವರು ಅವಳ ಮೂಲಕನೇ ಅವ್ರ ತಂತಾಯಿಗಳಿಗೆ ಬುದ್ಧಿ ಹೇಳುವಂಥ, ಈಗ ಅವ್ರು ಹೇಳ್ಬೇಕಾದ ಜ್ಞಾನ ಇವಾಗ ಇವಳು ಹೇಳಲಿಕ್ಕೆ ಶಿಫ್ಟ್ ಮಾಡ್ಲಿಕ್ಕೆ ಮಾಡಿದ್ರು ದೇವರು. ಇವಳ ಮೂಲಕನೇ ಅವ್ರಿಗೆ ಜ್ಞಾನ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅವ್ರು ಅವಾಗ ಇವಳ ಮೇಲೆ ತುಂಬ ದ್ವೇಷ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಎಲ್ಲ ಇವನು ಮೋಟಿ ಮಾಡಿಬಿಟ್ಟಿದ್ದಾನೆ, ಎಲ್ಲ ಬದಲಾಯಿಸಿದ್ದಾನೆ, ಇವನು ಕ್ರಿಶ್ಚಿಯನ್, ನನಗೆ ಅವಾಗ ನೀನು ಇಟ್ಕೊಂಡೇ ಬಿಟ್ಟರೆ ಅವನು ದುಡ್ಡು ಮಾಡ್ತಾನೆ, ಒಂದು ಕೆಟ್ಟ ರೀತಿಗೆಲ್ಲ ನನಗೆ ಅಂದರು. ಆದರೂ ಕೂಡ ನಾವು ಯೋಚನೆ ಮಾಡೋದಿಲ್ಲ. ಗಂಡ ಹೆಂಡತಿ ನಮಗೆ ದೇವ್ರ ಚಿತ್ತ ಅನ್ನಿಸ್ಬೇಕಾದ್ರೆ ಮೊದಲು ಅವಳು ಕೂಡ ನಂಬಿರಲಿಲ್ಲ. ಅವಳೊಟ್ಟಿಗೆ ದೇವ್ರು ಮಾತಾಡಿದ್ರು, ದೇವ್ರು ಸಲ್ಲಿಸಿದ್ರು, ಅವಳಿಗೆ ಬಿಡುಗಡೆ ಆಯಿತು. ಆಮೇಲೆ ಅವಳು ಕೂಡ ದಿಗ್ಸನ್ನು ತುಂಬಿಕೊಂಡ್ಳು. ಹಾಗೆ ನಮಗೆ ಹೆಂಗೆ ಸೇವೆ ಆವಾಗ ನಮ್ಮ ಸೇವಕರು ನಮಗೆ ಮಾಡೋದು, ನೀವು ಸೇವೆಗೆ ವಿಜಯದಿಂದ ಸೇವೆ ಮಾಡೋದು, ಎಲ್ಲಿ ಮಾಡ್ಬೇಕು ಹೇಗೆ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅವಾಗ ದೇವರೊಟ್ಟಿನ ಕೂತು 40 ದಿವಸಗಳ ಕಾಲ ಪಾಲಿಸುವಾಗ ನಮ್ಗೆ ಸ್ವಗ್ರಾಮವನ್ನು ತೋರಿಸಿದ್ರು. ಆವಾಗ ನಾವು ಇಲ್ಲಿ ಬಂದ್ವಿ. ಇಲ್ಲಿ ಬಂದಾಗ ದೊಡ್ಡ ಶಾಕ್ ಆಗಿತ್ತು. ಇವ್ರು ಕೂಡಿಸಿದ ಸಾಧ್ಯ ಹೆಂಗೆ ಏನು ತಿಳ್ಕೊಂಡು ಜನರಿಗೆಲ್ಲ ಇವ್ರು ಕೊಡೋಕೆ ಅಸಾಧ್ಯ. ಅಂದ್ರೆ ಅದು ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ, ಪಂಚಾಯತಿ ಕೂಡ ಆಗಿದೆ, ಪೊಲೀಸ್ ಸ್ಟೇಷನ್ ಕೂಡ ಹೋಗಿದ್ದೀರಿ. ಇದರ ಬಗ್ಗೆ ಸಾಧ್ಯವಿಲ್ಲ ಪ್ರಶ್ನೆ. ಅವ್ರಿಗೆ ಅವ್ರು ಒಂದು ಮೈಂಡೇನೋ ಇವಳೇನೋ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾಳೆ, ಮತ್ತೆ ಇವನು ಮಂಗ ಆಗಿದ್ದಾನೆ, ಇವನು ಮೊದಲೇ ಕರ್ಕೊಂಡಾಗ ಅಲ್ಲಿ ಮೋಸ ಮಾಡಿದ್ದಾರೆ, ಇವಾಗ ಇಲ್ಲಿ ಬಂದು ಏನೋ ಮೋಸ ಮಾಡಲಿಕ್ಕೆ ಅವಳು ಬಂದಿದ್ದಾಳೆ, ಹೀಗೆ ಮಾಡಿದ್ರು. ಆದರೆ 1 ವರ್ಷ ಅವಳಿಗೆ ಕೂಡ ಭಾಳ ಶೋಧನೆ ಕಾಲ ಬಂತು. ಆದರೆ ನಾನು ದೇವರು ಹೇಳ್ತಾರಮ್ಮ, ದೇವ್ರು ಖಂಡಿತ ನಿಮಗೆ ಸಹಾಯ ಮಾಡ್ತಾರೆ. ನೀನು ನಂಬಿಕೆ ಕಳ್ಕೊಂಡಿದ್ದೀಲ್ಲ, ನಂಬಿಕೆ ಕಳ್ಕೊಳ್ಳೋದು ದೊಡ್ಡದಲ್ಲ, ಅದು ಸಂಪಾದನೆ ಮಾಡ್ಕೊಳ್ಳೋದು ತುಂಬ ಕಷ್ಟ. ತಾಳ್ಮೆ ಇದ್ದರೆ ನಾನು ನಿನ್ನ ಜೊತೆಗಿದ್ದೀನಲ್ಲ, ನಾನು ನಿನ್ನ ಪ್ರೀತಿಸ್ತೀನಲ್ವ, ಸಮಸ್ಯೆ ನಾನು ನೋಡ್ಕೊಳ್ತೀನಿ ಅಂತೇಳಿ ನಾನೇನು ಮಾಡಿದಾಗ ನನಗೆ ಜಮೀನು ಕೆಲಸ ಎಲ್ಲ ನಮ್ಮ ತಂದೆ ಚಿಕ್ಕ ವಯಸ್ಸಿಂದಲೇ ಕಲಿಸ್ಕೊಟ್ಟಿದ್ರು. ಜಮೀನು ಕೆಲಸ ಮಾಡ್ತೇನೆ. ನಾವು ಮಾಡಿದ್ವಿ, ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೇಗೆ ಸೇವೆ ಮಾಡೋದು ದೇವ್ರು ಕೇಳಿದಾಗ ದೇವ್ರು ಹೇಳಿದ್ರು, ಬೆಟ್ಟದ ಮೇಲಿರೋದು ಊರು ಮರೆಯಾಗಿಲಾರ್ದು ಲೋಕಕ್ಕೆ ನೀವು ಬೆಳಕಾಗಿದ್ರಿ, ಬೆಳಕು ಜನರ ಮುಂದೆ ಪ್ರಕಾಶಿಸಿಲ್ಲ. ಅವಾಗ ನಾವು ಹೇಳಿದ್ರೆ ನಮ್ಮ ಪ್ರಾರ್ಥನೆ ನಾವು ಕರೆಕ್ಟಾಗಿ ಸರಿಯಾಗಿ ನಾವು ಇಬ್ಬರು ಕೂಡ ಸರಿಯಾಗಿ ಸಾಕ್ಷಿ ನಾವು ಕೊಟ್ಟು ದೇವ್ರು ಕೊಡಿಸಿದ್ದನ್ನು ಸರಿಯಾಗಿ ನಾವು ಜೀವಿತ ನಡೆಸಿದರೆ ನಮ್ಮ ಜೀವಿತ ನೋಡಿ ನಾವು ಸಾಕ್ಷಿ ನೋಡಿ ಅನೇಕ ಜನರು ನಮ್ಮನ್ನು ಬಲ್ಲಿಗೆ ದೇವ್ರು ನೋಡ್ಕೊಂಡು ನಮ್ಮ ನೋಡಿ ದೇವ್ರ ಕ್ರಿಸ್ತನ ತೋರಿಸ್ಬೇಕು ಅಂತ ನಾವು ಕೇಳಿದಾಗ ನಾವಿಬ್ಬರು ಪ್ರಾರ್ಥನೆ ಮಾಡ್ಕೊಂಡು ಹಾಗೆ ಒಂದೊಂದು ಕುಟುಂಬಗಳೇ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಒಂದೊಂದೇ ಕುಟುಂಬಗಳು ಬರ್ತಾ ಗ್ರಾಮಗಳು ತುಂಬ ನಾವು ಸೇವೆ ಮಾಡಿದ್ವಿ. ಎಲ್ಲರೂ ಸುಮಾರದಲ್ಲಿ ಜಮೀನು ಕೆಲಸ ಮಾಡ್ತಾನೆ, ಬೆಳಗ್ಗೆಲ್ಲ ಕೆಲಸ ಮಾಡಿಬಿಟ್ಟು ಸಂಜೆ ಮೀಟಿಂಗ್ಗಳು ಮಾಡೋದು, ಮನೆಗಳಿಗೆ ಹೋಗೋ ಭೇಟಿ ಹೋಗೋದು. ಆವಾಗ ಜನಗಳು ನನ್ನ ಮನೆಗೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲರೂ ಕೂಡ. ಆಮೇಲೆ ಅವ್ರು ಬಂದಾದ್ಮೇಲೆ ನಾನು ಅವ್ರ ಮನೆಗೆ ಹೋಗಿ ಪ್ರಾರ್ಥನೆ ಮಾಡುವಂಥದ್ದು ಇವೆಲ್ಲ ಇಟ್ಕೊಂಡ್ವಿ. ಹೀಗೆ ಇದ್ದಾಗ ನನಗೆ ಕ್ರಿಸ್ತ ವಿರೋಧಿಗಳು ಕೂಡ ಅಟ್ಯಾಕ್ ಮಾಡಿದ್ರು. ಆವಾಗ ಜನ ಸಿಕ್ಕಾಪಟ್ಟೆ ಮನೆಗೆ ಬರ್ಲಿಕ್ಕೆ ಸ್ಟಾರ್ಟ್ ಆದಾಗ, ಎಲ್ಲ ಜಾತಿ ಜನ ಬರ್ತಾರೆ ಅಂತ ಹೇಳಿದಾಗ ಆ ವಿರೋಧಿಗಳು ಸ್ಟಾರ್ಟ್ ಆದಾಗ ಆ ಜನರೇ ಅವ್ರಿಗೆ ಬೈದ್ಬಿಟ್ಟು ಕಳಿಸ್ಕೊಟ್ರು. ಯಾಕಂದ್ರೆ ನನ್ನ ಸಾಕ್ಷಿ ಯಾರಿದಾಗಿತ್ತು, ಯಾರು ಕೊಡಿಸಿದ್ದು ನಾವು ಕೂಡಿದ್ದಾರೆ, ಚೆನ್ನಾಗಿದ್ದಾರೆ. ಇವತ್ತು ಯೇಸು ಸ್ವಾಮಿ ಅವ್ರಿಗೆಲ್ಲ ಅದ್ಭುತಗಳು ಮಾಡಿದ್ದಾರೆ, ನಾವು ಕಣ್ಣಾರೆ ಕಂಡಿದ್ದೀವಿ, ಚೆನ್ನಾಗಿದ್ದಾರೆ. ನೀವು ಯಾಕೆ ಇದು ಮಾಡ್ತೀರಿ? ಅಲ್ಲ ಭಾಷೆ, ನೀವು ಮದುವೆ ಆಗಿ 6 ತಿಂಗಳ ಮಟ್ಟ ಒಟ್ಟಿಗಿದ್ದು ಸುಮಾರು ಅದು ಅಲ್ಲಿ ಕೂಡ ಕೆಲವು ಗ್ಯಾಪ್ ಬಂತು. ನಂತರ ಒಂದು ಮಗು ಹುಟ್ಟುವಾಗ ತಿರುಗಿ ಒಂದು 7 ದಿವಸ ಕಾಲ ನಿಮ್ಮ ಹೆಂಡತಿ ಜೊತೆಯಲ್ಲಿದ್ರಿ. ತದನಂತರ 2.5 ವರ್ಷಗಳ ಪುನಃ ನಿಮ್ಮದು ಕುಟುಂಬ ಗ್ಯಾಪ್ ಹೋಯಿತು. ಆದರೆ ಯಾರು ಕೂಡಿಸಲಾರದ ಆ ಸಂಬಂಧವನ್ನು ಯೇಸು ಪುನಃ ಕೂಡಿಸಿದಲ್ಲ. ಯಾಕಂದರೆ ನೀವು ಯೇಸುವಿನ ಕಂಡುಕೊಂಡು ಯೇಸುವಿನ ನಿಮ್ಮ ಜೀವಿತದಲ್ಲಿ ಬಂದ ಸತ್ಯವನ್ನು ತಿಳಿದುಕೊಳ್ಳಿ, ಸತ್ಯದ ನಿಮಗೆ ಬಿಡುಗಡೆ ಸಿಕ್ಕಿದ್ದು ಅಲ್ಲ. ಸತ್ಯ ದೇವರಂತ ನೀವು ಯೇಸುವಿನ ಕಂಡುಕೊಂಡ್ರಿ. ಅದರ ವಚನದ ಮೂಲಕ ನಿಮ್ಮ ಜೀವಿತವನ್ನು ನೀವು ನೋಡಿದ್ದೀರಿ. ನಿಮ್ಮ ಜೀವಿತ ಸರಿಯಿಲ್ಲ ಅಂತ ನಿಮಗೆ ಕಂಡು ಬಂತು. ನಿಮ್ಮ ಜೀವಿತ ಅನೇಕ ನ್ಯೂನತೆಗಳಿತ್ತು, ಕೊರತೆಗಳಿತ್ತು. ಅದನ್ನು ಏನು ಮಾಡ್ತಿದ್ದೆ ಅವ್ರ ವಾಕ್ಯದ ಮೂಲಕ ನೀವು ಸರಿಪಡಿಸಿಕೊಂಡ್ರಿ ಅಲ್ಲ. ತಿರುಗಿ ನಿಮ್ಮ ಪತ್ನಿಯನ್ನು ಸೇರಿಸುವಂತೆ ದೇವರೇ ಸಹಾಯ ಮಾಡಿದೆ, ಯಾವ ವ್ಯಕ್ತಿಗಳಲ್ಲ, ಯಾವುದೇ ಮನುಷ್ಯನಲ್ಲ ಅಲ್ಲ.
ಅದರ ನಂತರದ ಜೀವಿತ ಹೇಗಾಯ್ತು ಫಸ್ಟ್? ಈಗ ಹೇಗಿದೆ ನಿಮ್ಮ ಜೀವಿತ ಹೇಗಿದೆ? ಇವಾಗಿನ ಜೀವಿತ ನಮ್ಗೆ ಒಂದು ಸಮಸ್ಯೆ ಇಲ್ಲದ, ಒಂದು ಕೊರತೆ ಇಲ್ಲದ, ಪ್ರತಿದಿನವೂ ಹೊಸ ಅದ್ಭುತಗಳನ್ನ, ಅತಿಶಯಗಳನ್ನ ಜೀವಿತದಲ್ಲಿ ಕಾಣ್ತಾ ಹೋಗ್ತಿದ್ದೇನೆ. ಫಸ್ಟ್ ಈಗ 2 ವರ್ಷದ ನಂತರ ನೀವು ಒಂದಾಗಿದ್ದೀರಿ. ಈಗ ಎಷ್ಟು ಸಮಯದಿಂದ ಒಂದಾಗಿದ್ದೀರಿ? 2 ವರ್ಷ ಎಷ್ಟು ಸಮಯ ಆಯ್ತು ಈಗ? ಇವಾಗ ನಾವು ಮದುವೆಯಾಗಿ 10 ವರ್ಷ ಆಯಿತು. 10 ವರ್ಷ ಅಲ್ಲಿ ನಮ್ಗೆ ಅಲ್ಲಿ ಸಮಸ್ಯೆಗಳಲ್ಲೇ ಹೋಗ್ಬಿಡ್ತು. ಈಗ ಸುಮಾರು 7 ವರ್ಷದಿಂದ ಯಾವುದೇ ಸಮಸ್ಯೆ ಇಲ್ಲದೆ ಸಂತೋಷವಾಗಿದ್ದೀವಿ. ಅದರ ಕಾರಣ ಯಾರು? ಯೇಸು ಕ್ರಿಸ್ತನ. ಯಾಕಂದ್ರೆ ಯೇಸು ಕ್ರಿಸ್ತ ನಿಮ್ಮ ಜೀವಿತದಲ್ಲಿ ಬಂದ ನಂತರ ಯಾವಾಗ ಒಂದು ಹೃದಯನ ಒಬ್ರು ಹೃದಯ ಮೊದಲು ಸಮಸ್ಯೆ ಬರ್ಲಿಕ್ಕೆ ಕಾರಣ ಏನಂತ ಅರ್ಥ ಆಯ್ತು ಹೇಳಿದಾಗ, ಒಬ್ಬ ಹೃದಯನ ಒಬ್ರು ಅರ್ಥ ಮಾಡ್ಕೊಳ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈಗ ಅವ್ರ ಹೃದಯದಲ್ಲಿ ಏನು ನಡೀತಿದೆ, ನನ್ನ ಹೃದಯದಲ್ಲಿ ಏನು ನಡೀತಿದೆ ಅಂತೇಳಿ ಅರ್ಥ ಮಾಡ್ಕೊಳ್ಲಿಕ್ಕೆ ಇಲ್ಲ. ಇಬ್ಬರಿಗೂ ಒಬ್ರು ಮಧ್ಯಸ್ಥಕನ ಬೇಕು. ಇವತ್ತು ಲೋಕದ ಪ್ರತಿಯೊಬ್ಬರ ಗಂಡ ಜೀವಿತದಲ್ಲಿ ಏನು ಸಮಸ್ಯೆ ಆಗಿ ನಡೆದಿದ್ರೆ ಇಬ್ಬರ ಮಧ್ಯದಲ್ಲಿ ದೇವರಿಲ್ಲ. ಅಲ್ಲಿ ದೇವರು ಎಲ್ಲಿ ಇರ್ತಾನೋ ಅಲ್ಲಿ ಸಮಾಧಾನ, ಸಂತೋಷ ಆಗಿರುತ್ತದೆ. ಈಗ ನಮ್ಮ ಮೂಲಕವಾಗಿ ಎಲ್ಲ ಜನರಿಗೂ ಏನು ಸಂದೇಶ ಅಂತ ಹೇಳಿದ್ರೆ, ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳಿದ್ರೆ ನಾನು ದೇವರು. ಈಗ ನನ್ನ ಹೆಂಡತಿ ಅರ್ಥ ಮಾಡ್ಕೊಳ್ಬೇಕಿತ್ತು ಅಂತ ನಾನು, ಈಗ ಅವಳು ನನ್ನ ಗಂಡನನ್ನು ಅರ್ಥ ಮಾಡ್ಕೊಳ್ಬೇಕಿತ್ತು ಅಂತ ನಾನು. ಇಬ್ಬರ ಮಧ್ಯದಲ್ಲಿ ಸೈತಾನ ಶಕ್ತಿಗಳು ಬರ್ಲಿಕ್ಕೆ ಕಾರಣ ಏನು? ಇಬ್ಬರು ಕೂಡ ಒಂದಾಗ್ಲಿಕ್ಕೆ ಇಲ್ಲ. ಈ ಇಬ್ಬರು ಒಂದಾಗಬೇಕಾದ್ರೆ ಅದು ದೇವರಿಂದ ಮಾತ್ರ ಸಾಧ್ಯ. ಇಬ್ಬರಿಗೆ ದೇವರಿಗೆ ಗೊತ್ತಿದ್ದರೆ ದೇವರು ಇವಾಗ ನನಗೆ ಅವಳ ಹೃದಯದಲ್ಲಿ ದೇವ್ರನ್ನ ತಿಳಿಸ್ತಾರೆ, ನನ್ನ ಹೃದಯದಲ್ಲಿ ದೇವರು ಅವಳಿಗೆ ತಿಳಿಸ್ತಾರೆ. ಆಗ ಇವಾಗ ಇಬ್ಬರು ಮಧ್ಯದಲ್ಲಿ ದೇವರು ಇರೋದ್ರಿಂದ ಯಾವುದೇ ಸಮಸ್ಯೆಗಳಿಲ್ಲ ನನಗೆ. ಈಗ ಅವಳು ಏನೇ ಇದ್ರು ಕೂಡ ಪ್ರಾರ್ಥನೆ ಮಾಡಿದ್ರೆ ನನಗೆ ಗೊತ್ತಾಗ್ತದೆ. ಈಗ ನಾನು ಹೇಗಿದ್ದೀನಿ ಅಂತೇಳಿ ಪ್ರಾರ್ಥನೆ ಮಾಡಿದ್ರೆ ಅವಳಿಗೆ ಗೊತ್ತಾಗ್ಬಿಡುತ್ತೆ. ಈ ಇಬ್ಬರಲ್ಲಿ ಒಂದು ಸಂಧಾನವನ್ನು ದೇವರೇ ಮಧ್ಯಸ್ಥಕನಾಗಿ ನಡೆಸ್ತಿದ್ದಾರೆ. ದೇವರಿಗೆ ಸ್ತೋತ್ರ. ಇಬ್ಬರು ಮಕ್ಕಳು, ಮುದ್ದಾದ ಮಕ್ಕಳನ್ನು ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ನಿಮ್ಮ ಹಿರಿಯ ಮಗಳು ಎಷ್ಟು ಪ್ರಾಯ? ನಾನು ಯಾವಾಗಲೇ ನನ್ನಂಥ ಶೋಧನೆಗಳಲ್ಲೇ ಇದ್ದಾಗಲೇ ಕ್ರಿಸ್ತನ ಕಂಡುಕೊಂಡಾಗಲೇ ಮಗು ಹುಟ್ಟಿದ್ರಿಂದ ಅಮೂಲ್ಯ ಅಂತೇಳಿ ಆ ಮಗಳಿಗೆ ಹೆಸರಿಟ್ಟೆ. ಯಾಕಂದರೆ ಲೋಕದಲ್ಲಿ ಯಾರು ಮಾಡದಂಥ ಹೃದಯನ ತಿಳ್ಕೊಳ್ಳಿಲ್ಲ, ಅಮೂಲ್ಯವಾದ ದೇವರನ್ನ ಕಂಡೆ ಅಂತೇಳಿ ನಾನು ಅಮೂಲ್ಯ ಅಂತ ಹೆಸರಿಟ್ಟೆ. ಹಾಗೆ ಈ ಮಗಳನ್ನು ಕೂಡ ನನಗೆ ಬಂದು ನಾವು ಅವಳಿಗೆ 6 ವರ್ಷ ಗ್ಯಾಪು. ಈ ಮಗಳು ಹುಟ್ಟಿದಾಗ ನಾನು ಅನೇಕ ಅತಿಶಯಗಳನ್ನು ನನ್ನ ಜೀವಿತದಲ್ಲಿ ದೇವರು ನನ್ನ ಕಾರ್ಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಅಸಾಧ್ಯವಾದ, ನನ್ನ ಯೋಗ್ಯತೆಗೆ ಅಸಾಧ್ಯವಾದ ಕಾರ್ಯಗಳನ್ನು ಮೂಲಕವಾಗಿ ಮಾಡಿದಾಗ ನಾನು ಅತಿಶಯ ಅಂತೇಳಿ ಅವಳಿ ಮಗಳಿಗೆ ದೇವರು ಕೊಟ್ಟ ವಿಧಾನ ಪ್ರಕಾರ ಅತಿಶಯ ಅಂತೇಳಿ ಹೆಸರಿಟ್ಟೆ. ಇಬ್ಬರು ಕೂಡ ಮುದ್ದಾದ ಮಕ್ಕಳು ಕೊಟ್ಟಿದ್ದಾರೆ. ಸೇವೆಯಲ್ಲಿ ಇವಾಗ ಜೊತೆಯಾಗಿ ನಾವು ಎಲ್ಲಿ ಹೋದ್ರೂ ಕೂಡ ಪ್ರತಿ ಕ್ಷಣ ಏಕೆಂದ್ರೆ ದೇವರು 5 ನಿಮಿಷ ಕೂಡ ನಮ್ಮನ್ನು ದೂರ ಬಿಟ್ಟಿಲ್ಲ. ಪ್ರತಿಯೊಂದು ಕುಟುಂಬಗಳಲ್ಲಿ ನಾವು ಹೋಗುವಾಗಲೂ ಪ್ರತಿಯೊಂದು ಕಾರ್ಯಗಳು ಕೂಡ ಜೊತೆಯಾಗಿ ದೇವರು ನಮ್ಮ ನಡೆಸಿದ್ದಾರೆ. ಇಬ್ಬರ ಜೊತೆಯಾಗಿ ದೇವರ ಅದ್ಭುತವಾದ ಕಾರ್ಯಗಳನ್ನು ಅನೇಕ ಕುಟುಂಬಗಳು, ಒಡೆದೋದ ಕುಟುಂಬಗಳು ಕೊಡಿಸಿದ್ದಾರೆ. ಮತ್ತು ಮರಣ ವೇದನೆಯಿಂದ ಅನೇಕ ಜನರ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಇವತ್ತು ಸೇವೆ ರೀತಿ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಸೇವೆಯಲ್ಲಿ ಅನೇಕ ವರ್ಕರ್ಸ್ ಹೋರಾಟ ಬಂದರೂ ಕೂಡ ದೇವರ ಜೊತೆಯಾಗಿದ್ದು ನಮ್ಮನ್ನು ಬಲಪಡಿಸಿ ಇವಾಗ ಅನೇಕ ಒಂದು ಸಾವಿರಾರು ಕುಟುಂಬಗಳಿಗೆ ಆಶೀರ್ವಾದಕರವಾಗಿ ನಮ್ಮನ್ನು ಇಟ್ಟಿದ್ದಾರೆ. ಸಿಸ್ಟರ್, ನೀವೇನು ಹೇಳಿ ಬಯಸ್ತೀರಿ? ಹೇಗಿದೆ ನಿಮ್ಮ ಕುಟುಂಬ ಜೀವಿತ ಈಗ? ನಮ್ಮ ಕುಟುಂಬ ಜೀವಿತ ತುಂಬ ಸಂತೋಷವಾಗಿದೆ. ಯೇಸು ಕ್ರಿಸ್ತನ ಕಂಡುಕೊಂಡಾಗಿಂದನೂ ಇದುವರೆಗೂ ತುಂಬಾ ಸಂತೋಷವಾಗಿದ್ದೀವಿ. ಆದರೂ ಕೆಲವೊಮ್ಮೆ ನಮಗೆ ಸೇವೆಯಲ್ಲಿ ಶೋಧನೆಗಳು ಬಂದಿದ್ದುಂಟು. ಆದರೆ ನಮ್ಮ ಜೀವಿತದಲ್ಲಿ ಆ ದಿನ ನಾವು ಕೂಡಿದಾಗಿಂದ 7 ವರ್ಷ ಆಯಿತು. ಇವತ್ತು 7 ವರ್ಷದಿಂದ ನಮ್ಮ ಕುಟುಂಬದಲ್ಲಿ ಯಾವ ಸಮಸ್ಯೆನೂ ಬಂದಿಲ್ಲ. ಅಂದರೆ ಸೇವೆಯಲ್ಲಿ ಕೆಲವೊಂದು ಶೋಧನೆಗಳು, ಕೆಲವೊಂದು ಪರೀಕ್ಷೆಗಳು ನಡೀತದೆ. ಕುಟುಂಬ ನಿಮ್ಮ ಸಮಾಧಾನ ಇದೆ, ಕುಟುಂಬದಲ್ಲಿ ಸಂತೋಷ ಇದೆ. ಇದನ್ನು ಯಾರು ಉಂಟು ಮಾಡಿದ್ದು? ಯೇಸು ಕ್ರಿಸ್ತನೇ ಉಂಟು ಮಾಡಿದ್ದು. ಥ್ಯಾಂಕ್ ಯು. ನೀವು ನಿಮ್ಮ ಉತ್ತಮ ಸಾಕ್ಷಿ ಹೇಳಿದ್ದೀರಿ. ಯಾಕಂದರೆ ಕುಟುಂಬ ಅಂದರೆ ಕುಟುಂಬದಲ್ಲಿ ಸಮಸ್ಯೆ ಬರುವಂಥದ್ದೇ. ಆದರೆ ಎಲ್ಲಿ ಕ್ರಿಸ್ತನ್ ಇದ್ದಾನ ಅಲ್ಲಿ ಸಮಸ್ಯೆಯಿಂದ ಪರಿಹಾರ ಹೊಂದಿದೆ ಅಲ್ಲ. ಅಂದರೆ ವಾಕ್ಯ ಹೇಳ್ತದೆ, 3 ಹುರಿಯ ಹಗ್ಗವು ಅದು ತುಂಡಾಗುವುದಿಲ್ಲ ಅಲ್ಲ. ಅಂದರೆ 3 ಹುರಿಯ ಹಗ್ಗ ಅಂದರೆ ಹೆಂಡತಿ ಗಂಡ, ಅದರ ಮಧ್ಯೆ ಯೇಸು ಇದ್ದರೆ ಆ ಕುಟುಂಬದ ಯಾವಾಗಲೂ ಸಮಾಧಾನ, ಸಂತೋಷ ಇರ್ತದೆ. ಅಂದರೆ ಯೇಸು ಇಲ್ಲದ ಜೀವಿತ ಅದು ಯಾವಾಗಲೂ ಏನಾಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿನ ಕಂಡುಕೊಂಡ ನಂತರ ದೇವರು ಅದ್ಭುತ ಮಾಡಿ ಸಂತೋಷವನ್ನು ನೀವು ಕೊಟ್ಟಿದ್ದಾರೆ. ಸಂತೋಷ ಮಾತ್ರವಲ್ಲ, ಕುಟುಂಬವಾಗಿ ನೀವು ಸೇವೆ ಮಾಡ್ತಾ ಇದ್ದೀರಿ. ಫಸ್ಟ್ ಈ ನಮ್ಮ ಆಶ್ರಯ ಟಿವಿಯಲ್ಲಿ ಬಂದು ನಿಮ್ಮ ಸಂತೋಷದ ಕುಟುಂಬ, ನಾನು ನಿನಗೆ ಕೆಲವು ಕೇಳಬೇಕಿತ್ತು, ಅದ್ರ ಸಮಯ ಸ್ವಲ್ಪ ಕಡಿಮೆ ಆದ ನಿಮಿತ್ತವಾಗಿ ಈ ಆಶ್ರಯ ಟಿವಿಯಲ್ಲಿ ನೀವು ಬಂದು ನಿಮ್ಮ ಸಾಕ್ಷಿಯನ್ನು ಕೊಟ್ಟಿದ್ದೀರಿ. ದೇವರು ನಿಮ್ಮ ಕುಟುಂಬವಾಗಿ ಆಶೀರ್ವಾದ ಮಾಡಿ ಇನ್ನೂ ಕೂಡ ಹೆಚ್ಚಾದ ರೀತಿ ನೀವು ಸಮಾಧಾನ, ಪ್ರೀತಿ, ಐಕ್ಯತೆಯಿಂದ ಅನೇಕ ಸಾವಿರ ಜನರಿಗೆ ನೀವು ಸಾಕ್ಷಿಯಾಗಿರೋ ನಮ್ಮ ಪ್ರಾರ್ಥನೆ ಆಗಿದೆ. ನಿಮ್ಮ ಏನು ನೀವು ಸೇವೆ ಮಾಡ್ತಿದ್ರೆ ದೇವರು ಅದನ್ನು ಅತಿಶಯವಾಗಿ ಆಶೀರ್ವಾದಿಸಿ ಇನ್ನೂ ಕೂಡ ನಿಮ್ಮ ಪ್ರಾಂತ್ಯ ವಿಸ್ತರಿಸಿ ನಮ್ಮ ಪ್ರಾರ್ಥನೆ ಆಗಿದೆ. ನಿಮಗೆ ಇಬ್ಬರಿಗೂ ನಾನು ಯೇಸು ಕ್ರಿಸ್ತನ ಹೆಸರಲ್ಲಿ ವಂದನೆ ಹೇಳ್ತಾ ಇದ್ದೇನೆ. ಅವಕಾಶ ಕೊಟ್ಟದಕ್ಕಾಗಿ ನಾವು ಕೂಡ ಆಶ್ರಯ ಟಿವಿ ಚಾನಲ್ಗೆ ಆಭಾರಿಯಾಗಿದೆ. ಥ್ಯಾಂಕ್ ಯು. ಪ್ರಿಯ ಆಶ್ರಯ ಟಿವಿ ವೀಕ್ಷಕರೇ,
ಸಂತೋಷದ ಕುಟುಂಬ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ನಮ್ಮ ಮಧ್ಯದಲ್ಲಿ ಶಿವಮೊಗ್ಗದಲ್ಲಿ ಸೇವೆ ಮಾಡಿದ ಫಾದರ್ ಸಿದ್ದೇಶ್ ಅವರ ಕುಟುಂಬವಾಗಿದ್ದಾರೆ. ಅವರ ಸಾಕ್ಷಿಯನ್ನು ಕೇಳಿದೆ ಪ್ರಿಯರೇ. ಹೌದು, ಅವರ ಜೀವಿತದಲ್ಲಿ ಅನೇಕ ಕಷ್ಟಗಳು, ವೇದನೆಗಳು, ನೋವುಗಳು, ಅಂದರೆ ಕುಟುಂಬ ಬೇರ್ಪಟ್ಟ ಒಂದು ಸಂದರ್ಭ ಬಂದಿತ್ತಾದರೂ ಯಾವಾಗ ಯೇಸು ಕ್ರಿಸ್ತನ ಅವರ ಜೀವಿತದಲ್ಲಿ ಕಂಡುಕೊಂಡರು, ಯಾವಾಗ ಯೇಸು ಕ್ರಿಸ್ತನ ಅವರ ಜೀವಿತದಲ್ಲಿ ಬಂದನೋ ಆ ದಿವಸ ಮೊದಲುಗೊಂಡು ಅವರ ಜೀವಿತದಲ್ಲಿ ಆ ಕುಟುಂಬದಲ್ಲಿ ಸಂತೋಷ, ಸಮಾಧಾನ ಬಂತು. ಈಗ ಅವರೇ ಬಾಯಲ್ಲಿ ಅವರ ಸಾಕ್ಷಿಯನ್ನು ಹೇಳಿದ್ದಿದ್ದಾರೆ. 7 ವರ್ಷಗಳ ಕಾಲ ಅವರು ಈಗ ಕುಟುಂಬವಾಗಿ ಜೀವಿಸ್ತಾ ಇದ್ದಾರೆ. ಅವರ ಮಧ್ಯೆ ತುಂಬ ಸಂತೋಷ, ಸಮಾಧಾನ ಇದೆ ಅಂತ ಕೇಳ್ತಾ ಇದ್ದಾರೆ. ಪ್ರಿಯರೇ, ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಇಂಥ ಸಮಸ್ಯೆಗಳಿರೋದಾದರೆ ನೀವು ಕೂಡ ಯೇಸು ಕ್ರಿಸ್ತನ ಕಂಡುಕೊಳ್ಳಿ. ನಿಮ್ಮ ಜೀವಿತದಲ್ಲಿ ಕೂಡ ದೇವರು ಅದ್ಭುತ ಮಾಡಿ ನಿಮ್ಮ ಜೀವಿತವನ್ನು ಕಟ್ಟಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಪ್ರಿಯರೇ, ಈ ಸಂತೋಷ ಕುಟುಂಬವನ್ನು ಈ ಆಶ್ರಯ ಟಿ ವಿ ವೀಕ್ಷಿಸ್ತೀರಿ. ನಿಮಗೆ ನಾವು ವಂದನೆ ಹೇಳ್ತೇನೆ. ತಿರುಗಿ ಇನ್ನೊಂದು ಸಂತೋಷ ಕುಟುಂಬ ಕಾರ್ಯಕ್ರಮ ಬನ್ನೋದು ತನಕ ಆಶ್ರಯ ಟಿ ವಿ ವೀಕ್ಷಿಸ್ತೀರಿ. ವಂದನೆ.